ವೆಲ್ಕಮ್ ಟು ಗೋವಾ. ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ನಾನು ಈ ವಿಡಿಯೋದಲ್ಲಿ ನಾವು ಗೋವಾಗೆ ಹೋದಂತಹ ಒಂದು ಅದ್ಭುತವಾದ ಏನಂತಾರೆ ಟ್ರಿಪ್ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಜಾಸ್ತಿ ವಿಜುವಲ್ ರಿಟ್ರೀಟ್ ಕೊಡ್ದಲೇ ಇರ್ಬೋದು, ಆದರೆ ನಾನು ಹೇಳೋ ಒಂದು ಕತೆ ಏನಿದೆ, ನಾವು ಹೋಗಿ ಬಂದಿರೋ ಒಂದು ಪ್ರವಾಸ ಕಥನ ಬಗ್ಗೆ ಏನಿದೆ, ಅದನ್ನು ನೀವು ಮನದಾಳವಾಗಿ ಪೂರ್ತಿಯಾಗಿ ಕೇಳಬೇಕು. ಯಾಕೆ ಅಂತಂತಂದರೆ ನೀವು ಕೂಡ ಗೋವಾಕ್ಕೆ ಹೋಗಲು ನೀವು ಕೂಡ ಸುಮಾರು ಪ್ರಯತ್ನಗಳನ್ನು ಮತ್ತು ಆಲೋಚನೆಗಳನ್ನು ಇಟ್ಕೊಂಡಿರ್ತೀರ. ನಿಮಗೂ ಒಂದು ಡ್ರೀಮ್ ಕನಸಿರುತ್ತೆ, ಹುಡುಗರಿಗಾಗಿರ್ಬೋದು, ಹುಡುಗಿರಿಗಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಾವಲ್ಲಿ ಹೋದಾಗ ನಮಗೆ ಯಾವ್ಯಾವ ತೊಂದರೆಗಳಾದವು, ಏಕೆಂದರೆ ಎಂಜಾಯ್ಮೆಂಟು ಎಲ್ಲ ಸಿಗುತ್ತೆ. ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗೋದು ಅಂತ ನಮ್ಮ ಮೈಂಡಲ್ಲಿ ಯಾವಾಗಲೂ ತಲೆಯಲ್ಲಿರುತ್ತೆ. ಸೊ ಆ ಎಂಜಾಯ್ಮೆಂಟ್ ಪಡ್ಕೊಳ್ತೀರಾ, ಅದು ಸೆಕೆಂಡ್ರಿ. ಆದರೆ ಏನೇನು ತೊಂದರೆಗಳು ಆಗ್ಬೋದು ಅನ್ನೋದು ಸುಮಾರು ಜನ ಯೋಚನೆ ಮಾಡಿರಲ್ಲ. ಈ ಎಲ್ಲ ತೊಂದರೆಗಳು ವೆರಿ ಕಾಮನ್ ತೊಂದರೆಗಳೇ ಇರ್ತವೆ, ಬಟ್ ನಮಗೆ ಗೊತ್ತಿರುತ್ತೆ. ಆದರೂ ಕೂಡ ಕೆಲವೊಂದು ಸಲ ಆ ತೊಂದರೆಗಳು ನಮ್ಗೆ ಆಗ್ತವೆ. ಅವು ನಮ್ಮ ಕೈ ಮೀರಿ ಆಗುವಂತಹದ್ದು. ಕೆಲವೊಂದು ಕಡೆ ನಾವು ಆ ತೊಂದರೆಗಳನ್ನು ನಾವು ಎದುರಿಸಿ ಮುಂದೆ ಬರ್ತೀವಿ, ಬಟ್ ಆದರೂ ಕೂಡ ಕೆಲವೊಂದು ಸಲ ಆ ಘಟನೆಗಳು ನಡೆಯುತ್ತೆ. ಯಾವುದೇ ಒಂದು ಪ್ರವಾಸಕ್ಕೆ ಹೋದಾಗ ನಾವು ಎಷ್ಟೇ ಮುಂಜಾಗ್ರತೆಯಿಂದ ಇದ್ದರೂ ಕೂಡ ನಮಗೆ ಕೆಲವೊಂದು ತೊಂದರೆಗಳು ಆಗ್ತವೆ. ಆ ತೊಂದರೆಗಳು ಈಗಿನ ರೀತಿಯಲ್ಲಿರುವಂತಹ ಕಾನೂನು ಚೌಕಟ್ಟಿನಲ್ಲೇ ಇರ್ತವೆ ಹೊರತು ಹೊರಗಡೆ ಇರೋದಿಲ್ಲ. ನಾವು ಯಾವಾಗ ಒಂದು ವ್ಯವಸ್ಥೆಯಲ್ಲಿರುವಾಗ ನಾವು ಕಾನೂನಿನ ಚೌಕಟ್ಟಿನ ಹೊರಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದು ತೊಡಕುಗಳು ಆಗ್ತವೆ. ಸೊ ಹಾಗೆ ನಾವು ಈ ಪ್ರವಾಸಕ್ಕೆ ಹೋಗೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ವಿ. ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಈ ಪ್ರವಾಸದಲ್ಲಿ ಯಾರ್ಯಾರು ಹೋಗಿದ್ದೀವಿ ಅಂತ ನಾನು ನಿಮಗೆ ಮುಂಚೆ ಹೇಳ್ತೀನಿ. ಈ ಪ್ರವಾಸವನ್ನು ನಾವು ಕೈಗೊಂಡವರು ನಾನು ಮತ್ತು ನಮ್ಮಮ್ಮ, ನಮ್ಮ ಅಕ್ಕ ಹಾಗೂ ನನ್ನ ತಮ್ಮ ಮತ್ತು ನಮ್ಮ ಅಕ್ಕನ ಮಗು. ನಾವು ಎಷ್ಟು ಜನ ಅದರಲ್ಲಿಗೆ 1 2 3 4 5 ನಾವು 5 ಜನ ಈ ಪ್ರವಾಸದಲ್ಲಿ ತೊಡಗಿಕೊಂಡಿದ್ವಿ. ಸೊ ನಮ್ಮ ಉದ್ದೇಶ ಬಂದ್ಬಿಟ್ಟು ನಾವು ಗೋವಾಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಗೋವಾಗೆ ಸುಮಾರು ದಾರಿಗಳಿದ್ದಾವೆ. ನಾವು ಹೋಗಿದ್ದು ಕಾರಲ್ಲಿ. ನಾವು ಸುಮಾರು ರಾತ್ರಿ ಸಂಜೆ ಹಾಗೆ ಬಿಟ್ಟಿದ್ದು, ಪ್ಲ್ಯಾನ್ ಮಾಡಿದ್ದು. ಓಕೆ, ಕೆಲವೇ ಒಂದು ನಾವೇನು ಜಾಸ್ತಿ ದಿನ ತೊಗೊಂಡಿರಲಿಲ್ಲ ಪ್ಲ್ಯಾನ್ ಮಾಡಲಿಕ್ಕೆ. ಬಟ್ ಆದರೆ ಹೋಗೋಣ ಅಂತೇಳೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ ನಮ್ಮ ಪೂರ್ವಿ ಇದ್ದಾನೆ, ಅವನಿಗೆ ಬೇರೆ ರಜಾ ಇತ್ತು. ಸೊ ಹಾಗಾಗಿ ಆ ಟೈಮಲ್ಲೇ ಹೋಗೋಣ ಅಂತೆಲ್ಲ ಡಿಸೈಡ್ ಮಾಡಿ ನಾವು ಗೋವಾಗೆ ಹೊರಟ್ವಿ. ಸಂಜೆ ನಾವು ಶುರು ಮಾಡಿದ್ದು ನಮ್ಮ ಪಯಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಬಿಡಲಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಮಗನಿದ್ದೇನೋ ಇದು ಬರೀ ಅಪ್ಡೇಟ್ ಮಾಡು ಅಂತ ಕೇಳುತ್ತೆ. ಓಕೆ ನೋಡಿ, ನಾವು ಹೊರಟಿದ್ದು ತುಮಕೂರಿಂದ ನಾವು ಶಿರಾಗೆ ಹೋದ್ವಿ. ನಾವು ಶಿರಾದಿಂದ ನೆಕ್ಸ್ಟ್ ನಮಗೆ ಮಾರ್ಗ ಬಂದಿದ್ದು ಹಿರಿಯೂರು. ಓಕೆ, ಹಿರಿಯೂರು ಟೌನಿಂದ ನಾವು ಹಿರಿಯೂರು ಟೌನಿಂದ ಐಮಂಗ್ಲ ಹೋದ್ವಿ. ಐಮಂಗ್ಲೆಯಿಂದ ನಾವು ಚಿತ್ರದುರ್ಗ ತಲುಪಿದ್ವಿ. ಓಕೆನಾ. ನಾವು ಇಲ್ಲೇನು ಮಾಡಿದ್ವಿ ಅಂದರೆ, ನಾವು ಚಿತ್ರದುರ್ಗದಿಂದ ನಾವು ದಾವಣಗೆರೆ ಹೋದ್ವಿ. ನೆಕ್ಸ್ಟು ಶಿಗ್ಗಾಂವ್, ಹುಬ್ಳಿ ಮತ್ತು ದಾಂಡೇಲಿಗೆ ಹೋಗಬೇಕಾಗಿತ್ತು. ನಮ್ಮದು ಈ ಥರ ಮಾರ್ಗ ಇತ್ತು, ಬಟ್ ನಾವು ಈ ಮಾರ್ಗದಲ್ಲಿ ನಾವು ಹೋಗಲಿಲ್ಲ. ನಾವು ಇಲ್ಲಿ ಏನು ಮಾಡಿದ್ವಿ ಅಂತಂದರೆ ಧಾರವಾಡಕ್ಕೆ ಹೋದ್ವಿ. ಹುಬ್ಳಿ ಧಾರವಾಡ ಹೋದ್ವಿ ಅಲ್ವ ನಾವು? ಹೌದು, ಇಲ್ಲೆಲ್ಲೋ ನಾವು ಒಟ್ಟಿನಲ್ಲಿ ಚೇಂಜ್ ಮಾಡ್ಕೊಂಡ್ವಿ ದಾರಿನ. ಬರಬೇಕಾದ್ರೆ ರಾಣಿಬೆನ್ನೂರು, ಹಾವೇರಿಯಿಂದ ಬಂಕಾಪುರದಿಂದ ನಾವು ಹುಬ್ಳಿಗೆ ಹೋದ್ವಿ.
ಲ ಲ ಲ ಲ ಲ ಲ. ಕಲಘಟಗಿಗೆ ಹೋಗಿದ್ವಿ. ಹೌದು ಸ್ನೇಹಿತರೆ, ನಾವು ಇಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ, ನಾವು ಹುಬ್ಳಿಗೆ ಡೈರೆಕ್ಟಾಗಿ ಹೋಗಲಿಲ್ಲ. ನಾವು ಇಲ್ಲಿ ಗೊಟ್ಟಕಾಡಿ ಶಾಡಂಬಿಯಿಂದ ನಾವೇನು ಮಾಡಿಬಿಟ್ವಿ ಅಂದರೆ, ಇಲ್ಲಿ ಈ ರೂಟಿಗೆ ಬಂದ್ವಿ ನಾವು. ನಾವು ಬಂಕಾಪುರದಿಂದ ಶಿಂಗಾಪುರಕ್ಕೆ ಬಂದು ನಾವು ತಡಸ್ಸಿಗೆ ಬಂದ್ವಿ ನಾವು. ಹೌದು, ನಾವು ಇಲ್ಲಿ ತಿರುಕೊಂಡು ಈ ತಡಸ್ ಮಾರ್ಗವಾಗಿ ಬಂದ್ವಿ. ತಡಸ್ಸಿಂದ ತಬಕದೋನಿಹಳ್ಳಿ, ಮಲ್ಕಂಕೊಪ್ಪ ಇಂದ ಕಲ್ಗಟಗಿಗೆ ಬಂದ್ವಿ ನಾವು. ಕಲ್ಗಟಗಿಗೆ ಬಂದು ಕಲ್ಗಟಗಿಯಿಂದ ನಾವೇನು ಮಾಡಿದ್ವಿ, ಹಳಿಯಾಳಕ್ಕೆ ಬಂದ್ವಿ. ಹಳಿಯಾಳಕ್ಕೆ ಬಂದ ಮೇಲೆ ನಾವು ಇಲ್ಲಿ ಅಲ್ನಾರ್ ಅಂತ ಏನು ಊರಿತ್ತು, ಅಲ್ನಾರ್ ಅನ್ನೋ ಒಂದು ಊರಿಗೆ ಬಂದ್ವಿ. ಮತ್ತು ಅಲ್ಲೊಂದು ರಾಮನಗರ ಅಂತಲೂ ಕೂಡ, ಹೌದು ಇಲ್ಲಿದೆ ನೋಡಿ ರಾಮನಗರ, ಎಸ್ ಹಳಿಯಾಳದಿಂದ ನಾವು ಇಲ್ಲಿಗೆ ಬಂದ್ವಾ. ಮತ್ತು ಇಲ್ಲಿ ತವಗಟ್ಟಿ ಈ ಒಂದು ಮಾರ್ಗದಲ್ಲಿ ನಾವು ಈಗ ನಾರ್ಮಲಾಗಿ ಎಲ್ಲರೂ ಏನು ಮಾಡಿಬಿಡ್ತಾರೆ, ಹೈವೇಲಿ ಸೀದಾ ಇಲ್ಲಿ ಬರ್ತಾರೆ, ಹುಬ್ಳಿ ಧಾರವಾಡಕ್ಕೆ ಬಂದು ಲೆಫ್ಟ್ ತೊಗೊಳ್ತಾರೆ. ಓಕೆ, ಲೆಫ್ಟ್ ಮಾರ್ಗವನ್ನು ತೊಗೊಂಡ್ರೆ ಅಲ್ಲೊಂದು ನಮಗೊಂದು ಚೆಕ್ ಪೋಸ್ಟ್ ಕೂಡ ಸಿಗುತ್ತೆ. ಆ ಚೆಕ್ ಪೋಸ್ಟಿಂದ ನಾವು ಇಲ್ಲಿ ಗೂದೋಳಿಯಿಂದ ನೆಕ್ಸ್ಟು ನಾವು ಅಕ್ರಾಳಿಯಿಂದ ಅಲ್ನಾಡಿಂದ ನಾವು ಗೋವಾಗೆ ಎಂಟ್ರಿ ಆಗ್ತೀವಿ. ಮೊಲ್ಲಂ ಮತ್ತು ಈ ಕಡೆ ಇಲ್ಲೆಲ್ಲ ಬಂದು ನಾವು ಈ ಒಂದು ಗೋವಾವನ್ನು ನಾವು ತಲುಪ್ತೀವಿ. ಸೊ ಇಲ್ಲಿ ನಮಗೆ ಮೊದಲನೇ ತೊಂದರೆ ಏನು ಗೊತ್ತಾಗಿದ್ದು, ಫಸ್ಟ್ ಆಫ್ ಆಲ್ ನಾವು ಯಾವಾಗಲೂ ಪ್ರಾಬ್ಲಮ್ಸ್ನ ನಾವೇನು ಹುಡಿಕೊಂಡು ಹೋಗಲ್ಲ, ಬಟ್ ಪ್ರಾಬ್ಲಮ್ಸ್ ನಮಗೆ ಹುಡಿಕೊಂಡು ಬರ್ತವೆ ಅನ್ನೋ ಹಾಗೆ. ಸೊ ಏನಿಲ್ಲ, ಎಲ್ಲರಿಗೂ ಕಾಮನಾಗಿ ಗೊತ್ತಿದೆ. ನಾನು ಆವಾಗ ಕಾರಿಗೆ ಸುಮಾರು ಏನೇನಿತ್ತು ಇರಬೇಕು ಎಲ್ಲ ಇತ್ತು. ಸೊ ನಮಗೆ ಫಸ್ಟು ನಾವು ಎಲ್ಲಿ ಬಂದ್ವಿ, ಇಲ್ಲಿ ಚಿತ್ರದುರ್ಗ ಟೋಲ್ ಹತ್ರ ನಮ್ಮ ಮೊದಲನೆಯದಾದಂತಹ ಒಂದು ಸಂಘರ್ಷ ನಡೆದದ್ದು. ಯಾಕೆಂದರೆ ನಾವು ಟೋಲ್ ಕಟ್ಟೋಲ್ಲ. ಶಿರಾದಲ್ಲಿ ಟೋಲು ಅದೇನಿಲ್ಲ, ನಮ್ಮ ಐಡೆಂಟಿ ಕಾರ್ಡ್ ತೋರಿಸಿದ್ವಿ, ಬಿಟ್ಟರು, ಸರಿನಾ, ಅಲ್ಲೇನು ಸಮಸ್ಯೆ ಆಗಲಿಲ್ಲ. ಆದರೆ ಶಿರಾ ಅಂತಂದರೆ ಶಿರಾದ ಹತ್ರ ಒಂದು ಇದೆಯಲ್ಲ ಕರಜೀವನಹಳ್ಳಿ ಟೋಲು, ಅದೇನು ನಮಗೆ ಸಮಸ್ಯೆ ಆಗಲಿಲ್ಲ. ಆದರೆ ಇಲ್ಲಿ ಚಿತ್ರದುರ್ಗ ಟೋಲ್ ಹತ್ರ ಸ್ವಲ್ಪ ಕಿರಿಕ್ ಮಾಡಿದ್ರು, ಇಲ್ಲ ನೀವು ಟೋಲ್ ಕಟ್ಟಬೇಕು ಹಂಗೆ ಹಿಂಗೆ ಅಂತ. ನಾವು ಐಡೆಂಟಿ ಕಾರ್ಡ್ ತೋರಿಸಿದ್ರೂ ಅವನು ಗಲಾಟೆ ಮಾಡೋಕ್ಕೆ ಬಂದ. ಅವನೇನು ಗಲಾಟೆ ಮಾಡಲ್ಲ, ಆ್ಯಕ್ಚುಲಿ ಬಿಡಲಿಲ್ಲ. ಸ್ವಲ್ಪ ಹೊತ್ತು 10 ನಿಮಿಷ ಅವನ ಹತ್ರ ವಾದ ವಿವಾದಗಳನ್ನು ಮಾಡಿದೆ. ಅಲ್ಲಿ ಮಾಡಿದಾಗ ಅಲ್ಲೊಂದು ನಮಗೆ ಏನಂತಂದರೆ ಒಂದು ಮುಂದೋಡೋಕೆ ಬಿಡಲಿಲ್ಲ. ನಮಗೇನು, ನಾವು ಬಂದಿರೋ ಟೈಮ್ ಪಾಸ್ ಮಾಡೋಕ್ಕೆ, ಅವನು ಟೈಮ್ ಪಾಸ್ ಆಗ್ತಾನೆ, ನಾವು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಅಷ್ಟೇ. ನಮಗೇನು ಅರ್ಜೆಂಟ್ ಇರಲಿಲ್ಲ, ಏನು ಹೋಗಬೇಕು ಆ ಥರ ನಾವೇನೇನು ಒಂದು ಏನಂತಾರೆ ಫಾಸ್ಟಾಗಿ ಹೋಗ್ಬಿಡ್ಬೇಕು, ನಾವು ಎಲ್ಲೋ ಏನೋ ಕೆಲಸ ಐತೆ ಆ ಥರದ್ದೇನು ನಮಗೇನಿರಲಿಲ್ಲ. ಅವ್ನು ಟೈಮ್ ತಾಣಲಿ ಬಿಡು, ಹಿಂದೆ ಎಲ್ಲ ಆರನ್ ಮಾಡ್ತಾಯಿದ್ರು. ನಾನೇನು ಕಾರಿಂದ ನಾವು ಇಳಿಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಕ್ಕೆ ಇಳಿಬೇಕು, ಬಂದರು, ಅವ್ನು ಬಂದ, ನಿಮ್ಮ ಮ್ಯಾನೇಜರ್ ಕರಿ ಅಂದೆ, ಮ್ಯಾನೇಜರ್ ಬಂದ, ಅವ್ನು ಮ್ಯಾನೇಜರ್ ಕರಿ ಅಂದೆ, ಅವ್ನು ಮ್ಯಾನೇಜರ್ ಬಂದ, 3 ಜನ ಬಂದು ಏನೇ ಮಾತಾಡಿದ್ರು ಕೂಡ ನಾನು ಟೋಲನ್ನು ಕಟ್ಟಲಿಲ್ಲ. ಯಾಕೆ ಅಂತಂದರೆ ನಾವು ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀವಿ, ಅದು ಕಾನೂನುಬದ್ಧವಾಗಿದೆ. ಯಾಕೆಂದರೆ ನಾವು ಕಾನೂನುಬದ್ಧವಾಗಿ ನಾವು ಹೋಗೋದು. ಅವ್ನು ಟೋಲು ಕೇಳ್ದ, ಆಗಲಿಲ್ಲ, ಹಿಂದೆ ಎಲ್ಲ ಕಿರ್ಚಾಡ್ತಾಯಿದ್ರು. ಕೊನೆಗೆ ಏನಾಯಿತು, ಒಂದು ಸ್ವಲ್ಪ ಹೊತ್ತಾದಮೇಲೆ ಬಿಟ್ಟಿದ್ದಾದಮೇಲೆ ನಾವೇನು ಮಾಡಿದ್ವಿ, ಮತ್ತು ಸೀದಾ ಮುಂದಕ್ಕೆ ಬಂದು ಹೈವೇ ಕನೆಕ್ಟ್ ಆದ್ವಿ. ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಆದಂತಹ ಒಂದು ಪ್ರಸಂಗ ಅದು. ನೆಕ್ಸ್ಟು ನಾವು ಆರಾಮಾಗಿ ಬಂದ್ವಿ. ನಾವು ಮುಂದೆ ಕೊಲಹಾಲ, ಮಂಡಲೂರು, ಹೆಬ್ಬಾಳು, ಆನೆಗೋಡಿಗೆ ಬಂದ್ವಿ. ತೋಳ ಹುಣಸೆ ಅದಾದಮೇಲೆ ಇಲ್ಲೆಲ್ಲೋ ಒಂದು ಕಡೆ, ಹೌದು ದಾವಣಗೆರೆಗೆ ನಾವೇನು ಟೌನ್ಗೆ ಹೋಗ್ಲಿಲ್ವಲ್ಲ, ಹಿಂಗೆ ಹೈವೇಲೇ ಬಂದಿದ್ದು. ಹೈವೇಲೇ ಅಲ್ಲೊಂದು ಪಕ್ಕದಲ್ಲಿ ದಾವಣಗೆರೆಯಲ್ಲಿ ಹೋಗಿದ್ವಲ್ಲ, ನಾವು ದಾವಣಗೆರೆಯಲ್ಲೇ ಊಟ ಮಾಡಿದ್ದು. ಆ್ಯಕ್ಚುಲಿ ದಾವಣಗೆರೆ ಎಲ್ಲಿದೆ, ದಾವಣಗೆರೆ ಮುಂದಕ್ಕೆ ಹೋಯ್ತಾ, ಅಲ್ಲೇ ರಾಣಿಬೆನ್ನೂರು, ಬ್ಯಾಡಗಿ, ಹಾವೇರಿ, ಚಿತ್ರದುರ್ಗ, ಕೊಂಡ್ಲು, ಶಿಗ್ಗಾಂವು, ಹುಬ್ಳಿ, ಧಾರವಾಡ. ಚಿತ್ರದುರ್ಗ ಆದಮೇಲೆ ಕೊಳಹಾಲ್, ಮಂಡಲೂರು, ಆನೆಗೋಡು, ತೋಳಿ ಹುಣಸೆ, ಎಸ್ ದಾವಣಗೆರೆ, ಇಲ್ಲಿದೆಯಲ್ಲ ದಾವಣಗೆರೆ, ಶಾಮನೂರು ಕನ್ವೆನ್ಷನಲ್. ನಾವು ಆ್ಯಕ್ಚುಲಿ ಟೌನ್ ಒಳಗೆ ಹೋದ್ವಿ. ಟೌನ್ ಒಳಗೆ ಹೋಗಿ ನಾವು ಹೊರಗೆ ಬಂದಿದ್ದು.
ಅಲ್ಲಿ ನಾವು ದಾವಣಗೆರೆಯಲ್ಲಿ ಒಳಗಡೆ ಒಂದು ಬೆಣ್ಣೆ ದೋಸೆ ತಿನ್ಕೊಳ್ಳೋಣ ಅಂತ ಹೋದ್ವಿ. ಆದರೆ ಆ್ಯಕ್ಚುಲಿ ಲೇಟಾಗಿ ಹೋಗಿತ್ತು, ಟೈಮು ಸಖತ್ ಟೈಮ್ ಆಗಿತ್ತು. ಹಾಗೆ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಖಾನಾವಳಿಗೆ ಹೋದ್ವಿ, ವೀರಶೈವ ಖಾನಾವಳಿ ಅಂತ ಇತ್ತು. ಅಲ್ಲೋಗಿ ನಾವು ವೀರಶೈವ ಖಾನಾವಳಿಯಲ್ಲಿ ನಾವು ಫುಲ್ ಮೀಲ್ಸ್ ಊಟ ಮಾಡಿದ್ವಿ. ಫುಲ್ ಮೀಲ್ಸ್ ಚೆನ್ನಾಗಿ ಊಟ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತೆಲ್ಲ ನೀರು ಕುಡಿದು ಅಲ್ಲಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಇದೇನದು ರೆಸ್ಟ್ ತಗೊಂಡು ಒಂಚೂರು, ಆಮೇಲೆ ಟೌನ್ ಕಡೆಗೆ ಮತ್ತು ಹೈವೇ ಕಡೆಗೆ ಬಂದ್ವಿ. ಹೈವೇ ಕಡೆ ಬಂದಮೇಲೆ ಅಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಸ್ಟಾಪ್ ಮಾಡಿ ಕಾಫಿ ಮತ್ತು ಬನ್ನನ್ನು ತಿಂದ್ವಿ. ಅವರೆಲ್ಲ ಕಾಫಿ ಕುಡಿದ್ರು, ಮಿಕ್ಕವರೆಲ್ಲ. ನಾನು ಕಾಫಿ ಬನ್ನು ಯಾರು ತಿನ್ನಲಿಲ್ಲ, ನಾನು ಒಬ್ಬನೇ ತಿಂದಿದ್ದು ಬನ್ನು. ಆಮೇಲೆ ಅವನು ಅದೇನೋ ಬೇಕು ಅಂತ ನಮ್ಮ ಹುಡುಗ, ಅವನು ಸ್ವೀಟ್ ಚಾಕ್ಲೇಟ್ ಏನೋ ಅವ್ನು ತಗೊಂಡು ಮತ್ತು ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸ್ತೀವಿ. ಓಕೆ, ನಾವಲ್ಲಿ ಏನಕ್ಕೆ ಅಂತಂದರೆ ಇಲ್ಲಿ ನಾವು ಹೈವೇಗೆ ಡೈರೆಕ್ಟಾಗಿ ಹೋಗೋದಿತ್ತು. ಎಲ್ಲಿಗೆ? ಹುಬ್ಳಿ ಧಾರವಾಡಕ್ಕೆ. ನಮಗೆ ಇಷ್ಟ ಇಲ್ಲ ಹೈವೇಲಿ ಏನಂದರೆ ಬರೀ ಹೈವೇ ಸೀದಾ ಫಾಸ್ಟಾಗಿ ನಾವು ಹೋಗ್ಬಿಡ್ತೀವಿ, ಅದೇನು ಸಮಸ್ಯೆ ಇಲ್ಲ ನಮಗೆ. ಆದರೆ ನಮಗೆ ಏನು ಸಮಸ್ಯೆ ಅಂತಂದರೆ ಸುಮ್ಮನೆ ಲೋನ್ಲಿನೆಸ್ ಆಗುತ್ತೆ. ಆದರೆ ನೀವು ಹಳ್ಳಿ ಮೇಲೆ ಹೋಗ್ರಿ, ನಿಮ್ಗೆ ಏನೋ ಒಂಥರ ಬೇರೆ ಫೀಲಿಂಗು, ಹಂಪ್ಸ್ ಸಿಗುತ್ತೆ ನಿಮಗೆ. ಹಂಪ್ಸ್ನ ನಿಧಾನಕ್ಕೆ ಗಾಡಿ ಹೋಗಿಸ್ಬೇಕು, ಜನಗಳು ಸಿಗ್ತಾರೆ. ಅಲ್ಲಿನ ರೋಡ್ಗಳು ಹೇಗಿರುತ್ತೆ, ಆಮೇಲೆ ಅಲ್ಲಿ ಜಾಸ್ತಿ ಗಾಡಿಗಳು ಬರ್ತಾ ಇರಲ್ಲ, ಕೆಲವೊಂದು ಕಡೆ ರೋಡ್ ಚೆನ್ನಾಗಿರಲ್ಲ, ಅದೂ ಕೂಡ ಇದೆ, ರೋಡ್ಗಳಿರಲ್ಲ ಚೆನ್ನಾಗಿ. ಆಮೇಲೆ ಇನ್ನೇನು ನೈಟು ಮತ್ತು ಏನೋ ಬೇರೆ ಏನಾದರೂ ಪ್ರಾಣಿಗಳು ನೋಡ್ಬೋದು ಆ ಥರ. ಅಲ್ಲೆಲ್ಲ ಒಂದು ಸ್ವಲ್ಪ ಏನೋ ಹಳ್ಳಿಗಳ ಕಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೈವೇಲಿ ಸುಮ್ಮನೆ ಹೈವೇ ಇರುತ್ತೆ, ರೋಡು ಬರ್ತಾ ಇರ್ತದೆ, ಫಾಸ್ಟಾಗಿ ಹೋಗ್ಬೋದು. ಬಟ್ ಇದೊಂಥರ ಹೊಸದಾಗಿ ನಾವು ಏನಂತಂದರೆ ನಾವು ಬೇರೆ ಮಾರ್ಗದಲ್ಲೇ ಹೋಗೋದು. ಓಕೆ, ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಇಲ್ಲಿ ಅದೇನೋ ಇದು ಹೇಳೋದಲ್ಲಪ್ಪ, ಯಾವ ಊರದು, ತಡಸ್ ಅಂತ ಊರ ಹತ್ರ ನಾವು ಆ ಕಡೆ ಮಾರ್ಗವಾಗಿ ನಾವು ಹೋಗಿದ್ದು. ಓಕೆನಾ, ರಾಣಿಬೆನ್ನೂರು ಆದಮೇಲೆ ಛತ್ರ ಆದಮೇಲೆ ನಾವು ದೇವಗಿರಿ ಆದಮೇಲೆ ಬಂಕಾಪುರ ಆದಮೇಲೆ ಇಲ್ಲಿ ತಡಸ್ ಅನ್ನೋ ಒಂದು ಜಾಗದಲ್ಲಿ ನಾವೇನು ಮಾಡಿದ್ವಿ, ಲೆಫ್ಟ್ ತಿರ್ಕೊಂಡ್ವಿ. ಓಕೆ, ಇಲ್ಲಿ ನಾವು ತಡಸ್ಸಿಗೆ ಬಂದ್ವಿ. ನಾವು ಹಿಂಗೆ ಸ್ಟ್ರೈಟ್ ಹೋಗಿದ್ದಿದ್ರೆ ನಮಗೆ ಹುಬ್ಳಿ ಧಾರವಾಡ ಆಮೇಲೆ ಲೆಫ್ಟ್ಗೆ ಹೋಗಬೇಕಿತ್ತು. ನಾವು ಇಲ್ಲಿ ತಡಸ್ ಮಾರ್ಗವಾಗಿ ಬಂದ್ವಿ. ನಾವಿಲ್ಲಿ ತಡಸ್ಸಿಗೆ ಬಂದು ಈ ಕಡೆ ತಬಕದೋನಿಹಳ್ಳಿ ಗಂಜಿಕಟ್ಟಿಯಿಂದ ಹಿಂಗೆ ಸ್ಟ್ರೈಟ್ ಬಂದು ನಾವಿಲ್ಲಿ ಕಲಘಟ್ಟಿಗೆ ಬಂದ್ವಿ. ನಾವು ಬರಬೇಕಾದ್ರೂ ನಾವು ಬೇರೆ ಮಾರ್ಗವಾಗಿ ಬಂದಿದ್ದು. ನಮಗೆ ತುಂಬ ಚೆನ್ನಾಗಿ ಇಲ್ಲೆಲ್ಲ ನೋಡಬೇಕು. ನಾವು ಇಲ್ಲಿ ಈ ಕಡೆ ನೋಡಿ ಏರಿಯಾ, ಈ ದಾಂಡೇಲಿ ಏರಿಯಾ ಇದೆ, ಅನ್ಶಿ ನ್ಯಾಷನಲ್ ಪಾರ್ಕ್ ಇದೆ, ಆಮೇಲೆ ಮಂಚಿಕೇರಿ. ಈ ಕಡೆ ಒಂದು ನಾವು ವಾಪಸ್ ಬರಬೇಕಾದ್ರೆ ನಾವು ಹಿಂಗೆ ಒಳಮಾರ್ಗವಾಗಿ ಬಂದ್ವಿ. ನಾವು ಈ ರೂಟಲ್ಲೇ ಬರಲಿಲ್ಲ, ಹೋಗಿದ್ದ ರೂಟಲ್ಲಿ. ನಮಗೇನೋ ಒಂಥರ ಕಾರವಾರ, ಅಂಕೋಲ ಹಿಂಗೂ ಬರ್ಬೋದಿತ್ತು, ಕುಮಟಾ, ಯಾನ ಇಲ್ಲ. ಬಟ್ ಆದರೆ ನಾವು ಈ ಒಂದು ಮಾರ್ಗ ಏನಿದೆ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಒಟ್ಟಿನಲ್ಲಿ. ಯಾಕೆಂದರೆ ತುಂಬ ಕಾಡು ಈ ಒಂದು ಮಾರ್ಗ. ಇಷ್ಟು ಏರಿಯಾ ಏನಿದೆ ನೋಡಿ, ಅಂಶಿ ನ್ಯಾಷನಲ್ ಪಾರ್ಕ್ ಇದೆ, ಇಲ್ಲಿ ದಾಂಡೇಲಿ ಇದೆ, ಇಲ್ಲಿ ಯಲ್ಲಾಪುರ ಇದೆ. ಈ ಒಂದು ರೀಜನ್ ಎಲ್ಲ ವೆರಿ ಫೇಮಸ್. ಕಾಡುಗಳು ಇರುತ್ತೆ, ಹಳ್ಳಿಗಳಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಗಾಡಿ ಚೆನ್ನಾಗಿರ್ಬೇಕು ಅಷ್ಟೇ ಬರೋಕ್ಕೆ, ಇನ್ನೇನು ಇಲ್ಲ. ಓಕೆ, ಸೊ ಆ ಒಂದು ಮಾರ್ಗದಲ್ಲಿ ನಾವು ಬಂದಿದ್ದಾದಂತಾಯಿತು. ಸೊ ಇಲ್ಲಿ ಕಲಘಟ್ಟಿ ಬಂತಲ್ವ, ನಾವು ಕಲಘಟ್ಟಿಯಿಂದ ನಾವೇನು ಮಾಡಿದ್ವಿ, ಹಿಂಗೆ ಹೋಗ್ಬೋದಿತ್ತು ದಾಂಡೇಲಿ ಈ ಥರದ್ದೆಲ್ಲ ನೋಡಿಕೊಂಡು. ಬೇಡ, ನಮ್ಮ ಫಸ್ಟ್ ಗೋಲು ನಾವು ಈ ಕಡೆ ಹೋಗ್ಬೇಕಲ್ವ, ಇಲ್ಲಿ ಅಲ್ಲಿಗೆ ಹೋಗಬೇಕು, ಮಲ್ಲಮ್ಮಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ನಾವು ಕಲಘಟ್ಟಿಗೆ ಬಂದ್ವಿ. ಕಲಘಟ್ಟಿಗೆ ಬಂದಾಗ ನಮಗೆ ಈ ಕಡೆ ದೇವಿ ಕೊಪ್ಪಗೆ ಹೋಗೋಣ, ಹಿಂಗೋಗೋಣ ಅಂತ ಯೋಚನೆ ಮಾಡ್ಕೊಂಡು ನಾವು ಬೇಡ ಹಳಿಯಾಳಾಗಿ ಹೋಗೋಣ ಅಂತೇಳಿ ಸೀದಾ ನಾವು ಈ ಮಾರ್ಗದಲ್ಲಿ ಕಲ್ಕುಂಡಿ ಮಾರ್ಗವಾಗಿ. ಓಕೆ, ಇಲ್ಲೆಲ್ಲ ರೋಡೆಲ್ಲ ಚೆನ್ನಾಗಿದೆ, ಹಳ್ಳಿ ರೋಡೇನೆ ಚೆನ್ನಾಗಿದೆ, ಆ ಥರದ್ದೇನೋ ಒಂದು ಸಮಸ್ಯೆ ಇಲ್ಲ. ನಾವು ಹಳಿಯಾಳಾಗಿ ಬಂದ್ವಿ. ಓಕೆ, ಹಳಿಯಾಳಾಗಿ ಬಂದಿದ್ದಾದಮೇಲೆ ನಾವಿಲ್ಲಿ ಬಂದಿದ್ದು ಅಲ್ಲಾವರ ಅನ್ನೋ ಒಂದು ಜಾಗಕ್ಕೆ. ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಅಲ್ವಾರದಿಂದ ತವರಗಟ್ಟಿಗೆ ಬಂದ್ವಿ, ತವರಗಟ್ಟಿಯಿಂದ ರಾಮನಗರ. ನೋಡಿ, ಇಲ್ಲಿ ನಾನು ನಿಮ್ಗೆ ಹೇಳಬೇಕು ಏನಂತಂದರೆ, ಈ ರಾಮನಗರಕ್ಕೆ ಬಂದಾಗ ಎಲ್ಲರಿಗೂ ನಿದ್ದೆ ಬಂದಾಯ್ತು ಆಲ್ರೆಡಿ. ಅಲ್ಲಿ ಜಾಸ್ತಿ ನಿಧಾನಕ್ಕೆ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವ ನಾವು. ರಾಮನಗರಕ್ಕೆ ಬಂದಾಗ ಇವನಿಗೆ ನಿದ್ದೆ, ನಮಗೂ ನಿದ್ದೆ. ಆಮೇಲೆ ನಮ್ಮಮ್ಮ ಇವರೆಲ್ಲ ಏನಂತಂದರೆ, ಅವ್ನು ನಿದ್ದೆ ಮಾಡಲಿ ಆಮೇಲೆ ಏನಕ್ಕಪ್ಪ ಹಂಗೆ ಅಂತೆಲ್ಲ ಇದು ಮಾಡಿಬಿಟ್ರು. ಸೊ ಆ ಟೈಮಲ್ಲಿ ಆಮೇಲೆ ಈಗ ಬಂದಾಗಲೇ ಗಾಡಿ ಏನೋ ಒಂಥರ ಡಗ ಅಂತ ಶಬ್ದ ಬರ್ತಾಯಿತ್ತು ಹಿಂದೆ. ಇಲ್ಲಿ ನೋಡಿ ಗಾಡಿದು ಒಂದು ನಮಗೆ ಸಮಸ್ಯೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಓಕೆ,
ಆಲ್ರೆಡಿ ಏನೋ ಸೌಂಡ್ ಬರ್ತಿತ್ತು. ನಾವೇನು ಅಂದ್ಕೊಂಡ್ವಿ ಹಿಂದೆ ಏನೋ ಸ್ಪ್ರಿಂಗ್ ಏನೋ ಆಗೈತೆ ಗಾಡಿ ಹಿಂದೆ ಸ್ಪ್ರಿಂಗು ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸರಿ ರಾಮನಗರದಲ್ಲಿ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಚೆಕ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಈ ಒಂದು ರಾಮನಗರದಲ್ಲಿ ಅವತ್ತೇನೋ ಜಾತ್ರೆ ನಡೀತಾ ಇತ್ತಲ್ಲಿ. ಓಕೆ, ಈ ಜಾತ್ರೆ ನಡೀತಾ ಇದ್ರಿಂದ ನಾವೇನು ಮಾಡಿದ್ವಿ, ಊರೊಳಗಡೆ ಹೋಗ್ಬಿಡೋಣ, ನೋಡೋಣ, ಕೇಳೋಣ ಅಂತ ಊರೊಳಗಡೆ ಹೋದ್ವಿ. ಊರೊಳಗಡೆ ಹೋದರೆ ಅವರೇನು ಹೇಳ್ತಾರೆ, ಅಯ್ಯೋ ಇಲ್ಲೆಲ್ಲೋ ಆ ಥರದ್ದೇನೋ ಕಾರ್ ರೆಡಿ ಮಾಡೋದು ಆ ಥರದ್ದೇ. ಹಳ್ಳಿಗಳಲ್ಲಿ ನೋಡಿ ಇದೊಂದಿದೆ, ಪಂಚರ್ ಹಾಕೋರು ಇರ್ತಾರೆ ನಿಮ್ಮ 2 ವೀಲರ್ಗೋ ಇಲ್ಲ ಸೈಕಲ್ಗೋ. ಆದರೆ ಇನ್ನೂ ಕೂಡ ಕಾರ್ ಮಾರ್ಕೆಟ್ ಏನಿದೆ ಅದು ಇನ್ನು ಹಳ್ಳಿ ಕಡೆ ಎಲ್ಲ ಕಾರ್ ಪಂಚರ್ ಹಾಕೋರು ಅಥವಾ ದೊಡ್ಡ ಗಾಡಿಗಳು ಪಂಚರ್ ಹಾಕೋರು ಜಾಸ್ತಿ ಜನ ಇಲ್ಲ, ಕಮ್ಮಿ. ಅಂದರೆ ನೀವು ಟೌನ್ಗಳಿಗೆ ಹೋಗಬೇಕು. ಅದೇ ಕಾರಿಂದು ಆ ಥರದ್ದೇನೋ ಒಂದು ಸ್ಪೆಷಲ್ ಏನೋ ಗೊತ್ತಿಲ್ಲ, ಅದನ್ನೇನು ಕಲ್ತಿಲ್ವೋ ಏನೋ ಗೊತ್ತಿಲ್ಲ. 2 ವೀಲರ್ ಆದರೆ ಪಟಾಪಟ್ ಅಂತೆಲ್ಲ ಮಾಡ್ತಾರೆ, ಹಳ್ಳಿಗಳಲ್ಲಿ ಸಿಗ್ತವೆ. ಇದು ಕೂಡ ಒಂದು ಮಾರ್ಕೆಟ್ ಇದೆ, ಬೇರೆ ಬೇರೆ ಕಡೆ ಎಲ್ಲ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗಬೇಕು. ಆಮೇಲೆ ಇವಾಗೆಲ್ಲ ಬಂದಿದ್ದಾವೆ ಆನ್ಲೈನ್, ಅವೆಲ್ಲ ಒಂಥರ ಟೌನ್ ಲೆಕ್ಕಾಚಾರ ಎಲ್ಲ, ಅವೆಲ್ಲ ಇನ್ನು ಬೇರೆ ಕಡೆ ಎಲ್ಲ ಜಾಸ್ತಿ ಹರಡಬೇಕು. ಓಕೆ, ಸೊ ಅಲ್ಲಿ ನಮಗೆ ಸೌಂಡ್ ಆಯಿತಾ, ನಾವು ಅಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ವಿ, ಲೈಕ್ ರಾಮನಗರದಲ್ಲೇ ಉಳ್ಕೊಂಬಿಡೋಣ, ಬೆಳಿಗ್ಗೆ ನೋಡೋಣ ಅಂತೇಳಿ ಅವ್ರ ಹತ್ರ ಎಲ್ಲ ಮಾತಾಡಿ ನಾವು ಏನು ಮಾಡಿದ್ವಿ, ಬಂದ್ವಿ ಈ ಕಡೆ. ಬಂದ್ಬಿಟ್ಟು ಅಲ್ಲೇ ನಾವು ಟೆಂಟ್ ಎಲ್ಲ ಇತ್ತು ನಮ್ಮ ಹತ್ರ, ಊರಲ್ಲೇ ಉಳ್ಕೊಂಬಿಡೋಣ ಅಂತ ಅಂದ್ಕೊಂಡು ಟೆಂಟ್ಗಳೆಲ್ಲ ಇದ್ವು. ಆಮೇಲೆ ಮಲ್ಕೊಳಕ್ಕೆ ಚಾಪೆ ಎಲ್ಲ ಇತ್ತು. ನಮ್ಮಮ್ಮ ಕಾರಲ್ಲೇ ಇತ್ತು, ಇನ್ನು ನಾನು ಮಕ್ಕನೂ ಕಾರಲ್ಲೇ ಮಲ್ಕೊಂಡಿದ್ರು. ಹಿಂದೆ 2 ಸೀಟ್ ಹಿಂಗೆ ಹಿಂದೆ ತೆಗೆಬಿಟ್ರೆ ಫುಲ್ ಮಲ್ಕೋಬೋದಲ್ವ, ಅವರು ಮಲ್ಕೊಂಡಿದ್ರು. ನಾನು ಮತ್ತು ನಮ್ಮ ಇವನು ಪೂರಿ ಮತ್ತು ಇವನು ಸ್ವಲ್ಪ ಹೊತ್ತು ಇಲ್ಲಿ ಮಲ್ಕೊಳ್ಳೋಣ ಅಂತ ಹೋದ್ವಿ. ಆದರೆ ನಮ್ಮ ನೂತುನೇ ಮಲ್ಕೊಳ್ಳಲ್ಲ ನಂಗೆ ನಿದ್ದೆ ಗೊತ್ತಿಲ್ಲ ಅಂತಿದ್ದ. ಆದರೆ ನಾವೆಲ್ಲ ಅವನು ಮಲ್ಕೊಳ್ಳಿ ಅಂತಲೇ ನಾವು ಇಳಿಸಿದ್ದು ನೋಡಿದ್ರೆ. ಆದರೆ ಅವನು ಸ್ವಲ್ಪ ಹೊತ್ತು ಹಂಗೆ ಆಮೇಲೆ ರೆಸ್ಟ್ ಮಾಡಿದ, ಒಂದು 15 ನಿಮಿಷ ಮಾಡಿದ್ವಿ ಅಷ್ಟೇ ನಾವು. ಆಮೇಲೆ ನಮ್ಮಮ್ಮ ಯಾಕೋ ಕಾಲ್ ಮಾಡ್ತು, ಹೋಗೋಣ ಅಲ್ಲಿ ಮುಂದೆ ಟೌನಲ್ಲಿ ಇದೆಯಂತಲ್ಲ, ಅಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ. ಒಂದು 15 ನಿಮಿಷ ನಾವು ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಎದ್ವಿ. ಸರಿ ಹೋಗ್ಬಿಡೋಣ ಬೆಳಿಗ್ಗೆ ಅಷ್ಟೊತ್ತಿಗೆ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತೇಳಿ ಒಂದು 15 ನಿಮಿಷ ಇದ್ದು ಮಲ್ಕೊಂಡು, ಆಮೇಲೆ ಇನ್ನೂ ಸ್ವಲ್ಪ ದೂರನೇ ಅವನು ಯಾರೋ ಕಾರ್ ರೆಡಿ ಮಾಡೋನು, ಅದಕ್ಕೆ ಸರಿ ಅಂತೇಳಿ ಅವತ್ತೇನೆಲ್ಲ ಜನನೂ ಇದ್ದರು ಎಲ್ಲ, ಅಲ್ಲೇನೂ ಒಂದು ಸಮಸ್ಯೆ ಇರಲಿಲ್ಲ. ರಾಮನಗರದಲ್ಲಿ ಒಳ್ಳೆ ಜಾತ್ರೆ ಎಲ್ಲ ಮಾಡಿದರು. ಸರಿ ಅಂಥೇಳಿ ಮತ್ತೆ ನಾವೇನು ಮಾಡಿದ್ವಿ, ನಾವು ಗಾಡಿ ತೊಗೊಂಡು ಶುರು ಮಾಡ್ತೀವಿ ಮುಂದಕ್ಕೆ ಹೋಗೋಣ ಅಂತ. ಓಕೆ, ಮುಂದಕ್ಕೆ ನಾವು ಹೋಗ್ತೀವಿ. ಇಲ್ಲಿ ಇವೆಲ್ಲ ಈ ಕಡೆ ಹಳ್ಳಿಗಳಿರೋ ಅಂಥದ್ದು, ಬೇರೆ ಬೇರೆ ಹಳ್ಳಿಗಳೆಲ್ಲ ಇದ್ದಾವೆ. ರಾಮನಗರದಿಂದ ನಾವೇನು ಗೋವಾಕ್ಕೆ ಹೋಗ್ತೀವಿ ರೂಟು, ಸ್ವಲ್ಪ ರೋಡೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವತ್ತೆಲ್ಲ, ಎಷ್ಟೊಂದೇನೇನು ಚೆನ್ನಾಗಿರಲಿಲ್ಲ, ಎಲ್ಲ ಕಿತ್ತಾಕಿದ್ರು, ಅದು ಇದು ಎಲ್ಲ ಮಾಡಿದ್ದಾರೆ. ಇಲ್ಲಿ ಹೈವೇ ಇದೆ, ಈ ಕಡೆ ಧಾರವಾಡ ಅಥವಾ ಈ ರಾಮನಗರ ಈ ಕಡೆಯಿಂದ ಫುಲ್ಲು ಗೋವಾ ಚೆನ್ನಾಗಿಲ್ಲ. ಸಿಕ್ಕಾಪಟ್ಟೆ ಜನ ಹೋಗ್ತಾರೆ, ಕರ್ನಾಟಕದಿಂದ ಹೋಗ್ತಾರೆ, ಬೇರೆ ಕಡೆಯಿಂದ ಆ ಕಡೆಯಿಂದ ಎಲ್ಲ ಬರೋರಿದ್ದಾರೆ. ಅಲ್ಲಿಂದ ಗೋವಾಗೆ ಹೋಗೋಕ್ಕೆ ಇವರು ರೋಡ್ ಮಾಡಿಲ್ವಲ್ಲ, ಇನ್ನೆಂಥ ಜನಗಳು ಗೋವಾಗೆ ಹೋಗಬಾರ್ದು ಅಂತಲೇ ರೋಡ್ ಕಿತ್ತಾಕೋರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಆ ಕಡೆ ಅಂತೂ ಒಂದು ಏನೂ ಕೂಡ ಅದೆಲ್ಲ ಕರ್ನಾಟಕ ರೀಜನೇ. ಅದಕ್ಕೆ ಮತ್ತು ಕರ್ನಾಟಕ ರೀಜನ್ ಆದಮೇಲೆ ಅವ್ರು ಬೇರೆ ಭಾಷೆ ಮಾತಾಡ್ತಾ ಇರ್ಬೋದು, ಅಥವಾ ಬೇರೆ ಕಡೆ ಅವರು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇರ್ಬೋದು, ಏನೇ ಇರ್ಬೋದು. ಆದರೂ ಕೂಡ ಅಲ್ಲೆಲ್ಲ ಒಂದು ರೋಡ್ ಡೆವಲಪ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ ಕಡೆ ಒಂದು ಡೆಸ್ಟಿನೇಷನ್, ಒಂದು ಸ್ಟೇಟ್ಗೆ ಹೋಗ್ತಾ ಇದೆ ಅಂತಂದರೆ, ಇಟ್ ಈಸ್ ಕನೆಕ್ಟಿಂಗ್, ಒಂದು ಸ್ಟೇಟ್ ಕನೆಕ್ಟ್ ಮಾಡ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಎ ಸ್ಟೇಟ್ ಹೈವೇ ಅಂತಂದರೆ ಹೇಗಿರಬೇಕು ಅದು, ಸ್ಟೇಟ್ ರೋಡ್ ಅಂತಂದರೆ. ರಿಯಲಿ ಅದು ನಮ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸರಿನಾ, ಅಲ್ಲಿಂದ ನಾವು ಹಿಂಗೆ ರೋಡ್ ಮಾರ್ಗವಾಗಿ ನಾವು ರಾಮನಗರದಿಂದ ಬೆಳಗಾವಿ ಮಂಜಿ ರಸ್ತೆ ಅನ್ನೋ ಒಂದರಲ್ಲಿ ನಾವು ಬರ್ತೀವಿ. ಬೆಳಗಾವಿ ಮಂಜಿ ರಸ್ತೆಯಲ್ಲಿ ಬಂದು ನಾವು ಇಲ್ಲಿ ಜಯಶ್ರೀ ಡಾಬಾ ನೋಡಿಕೊಂಡು ಪಕ್ಕದಲ್ಲಿ ಮುಂದೆ ಹೀಗೆ ಬರ್ತೀವಿ. ಇನ್ನೊಂದು ಹಳ್ಳಿ ಅಂತ ನಾವು ಇಳಿದ್ವಿ. ಊರು ಯಾವುದು ಅಂತ ನೋಡ್ತಾ ಇದ್ದೀನಿ ನಾನು ಅಷ್ಟೇ. ಅನ್ನಾಡ್, ಹಕೇತಿ, ಕಾರಂಬಳ್ ಲೊಂಡ ನೋಡಿ. ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ,
ಬೆಳಗಾವಿ, ಪಟ್ನೆ, ನಂದಡಗೋಡು, ಹಳಸಿ, ಕಕ್ಕೇರಿ, ಇಲ್ಲೇ ಇರೋದು ರಾಮನಗರ ಅಲ್ವಾ. ರಾಮನಗರದಿಂದ ನಾವು ಇದೇ ರೂಟಲ್ಲಿ ಬಂದಿದ್ದು. ನಾವು ಈ ರೂಟಲ್ಲೇ ನಾವು ಬಂದ್ವಿ. ಅಲ್ಲೊಂದು ನಮ್ಗೆ ಇನ್ನೊಂದು ಊರು ಸಿಗುತ್ತೆ, ಪಂಜಿಮ್ಗೆ ಹೋಗೋ ಒಂದು ದಾರಿ, ಬೆಳಗಾವಿ ಪಂಜಿಮ್ ರೋಡ್ ಅಂತ ಏನೋ ಇದೆ. ಸರಿ, ಇಲ್ಲಿ ಯಾಕೋ ಇದು ಮ್ಯಾಪಲ್ಲಿ ಕಾಣುತ್ತಾ ಇಲ್ಲ ಸರಿಯಾಗಿ. ಒಟ್ಟಿನಲ್ಲಿ ನಾವು ಇಲ್ಲಿಂದ ಬಂದು ಇನ್ನೊಂದು ಊರಲ್ಲಿ ಇಳಿದ್ವಿ, ಅದು ಕರ್ನಾಟಕ ಬಾರ್ಡರಲ್ಲಿ ಇರೋಂಥದ್ದು. ಆ ಊರಲ್ಲಿ ನಾವು ಇಳಿದು ಇದೇ ಮಾರ್ಗದಲ್ಲಿ ನಾವು ಕ್ಯಾಸಲ್ ರಾಕ್, ಆಲ್ಮಂಡ್ ರೋಡ್, ಕ್ಯಾಸಲ್ ರಾಕಿಗೆ ನಾವು ಆ ರೋಡಲ್ಲೂ ಹೋಗಿದ್ದೀವಿ. 2ನೇ ಸಲ ಹೋದಾಗ ಏನೋ ಅಲ್ಲಿ ಹೋಗಿದ್ದು ನಾವು. ಇಲ್ಲಿ ಬಂದು ಹೋಟೆಲ್ ಓಲ್ಡ್ ವಿಲೇಜ್ ಇಲ್ಲಿ ಬಂದ್ವಿ. ಓಕೆ, ನೋಡಿ ಫುಲ್ ರೆಡ್ ಇದೆ ಇಲ್ಲೆಲ್ಲ, ಸಿಕ್ಕಾಪಟ್ಟೆ ಜನ ಇರಬೇಕು ಹಂಗಾಗಿ. ಡಿಫಾಲ್ಟ್ ನೋಡೋಣ ಇಲ್ಲಿ ನೋಡಿ ಮ್ಯಾಪಲ್ಲಿ ನಾವು ಇದು ಸೆಟ್ಲೈಟು ಇಲ್ಲ ಟೆರೈನು ಈ ಥರದ್ದೆಲ್ಲ ನಾವು ಚೇಂಜ್ ಮಾಡ್ಕೋಬೋದು. ಟ್ರಾಫಿಕ್ ಇದ್ದರೆ ಟ್ರಾಫಿಕ್ ಬಗ್ಗೆ ಸೆಟ್ಲೈಟ್ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಮಾರ್ಗ. 748 ನಾವು ಬಂದಿದ್ದು. ಎಸ್, RTO ಚೆಕ್ ಪೋಸ್ಟ್, ಕರ್ನಾಟಕ ಚೆಕ್ ಪೋಸ್ಟ್ ಅಂತ ಇದೆ ಇಲ್ಲಿ. ಕರ್ನಾಟಕ ಕಾಂತಾರ ಫ್ಯಾಮಿಲಿ ಫ್ರೆಂಡ್, ಶ್ರೀ ಮಾರಿಯಮ್ಮ ದೇವಿ ಟೆಂಪಲ್. ಇದಕ್ಕಿಂತ ಮುಂಚೆ ಇಲ್ಲೊಂದು ಊರು ಬರುತ್ತೆ. ಓಕೆ, ಅಲ್ಲಿ ನಾವು ಇಳಿದಿದ್ವಿ ಬೆಳಿಗ್ಗೆ. ಆಲ್ರೆಡಿ ಬೆಳಗಿನ ಜಾವ ಆಯಿತು. ನಾವು ಎಲ್ಲ ಸ್ಲೋ ಆಗಿ ಹೋಗ್ತಾ ಇದ್ದು, ಗಾಡಿ ಅದೇನೋ ಸಮಸ್ಯೆ ಆಗಿದೆ ಅಂತ ಅಂದ್ಕೊಂಡ್ವಲ್ಲ, ಹಿಂದೆ ಪ್ರಾಬ್ಲಮ್ ಆಗಿತ್ತು. ಬಟ್ ಹಾಗಾಗಿ ಗಾಡಿ ಏನೋ ಸೌಂಡ್ ಬರ್ತದೆ, ನಾವೇನು ಚೆಕ್ ಮಾಡಿಸ್ಲಿಲ್ಲ. ಅದೇ ಆಮೇಲೆ ಸೌಂಡ್ ನಿಂತೋಗ್ಬಿಡ್ತು. ಯಾಕೆ ಚೆಕ್ ಮಾಡಿಸ್ಲಿಲ್ಲ ಅಂತಂದರೆ ಸೌಂಡು ನಿಂತೋಯ್ತು. ಸೊ ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ಇದೇ ಮಾರ್ಗವಾಗಿ ಸೌಂಡ್ ನಿಂತೋಯ್ತಲ್ಲ ಬಿಡು ಗೋವಾಗೆ ಹೋಗಿ ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಗೋವಾಗೆ ಬಂದ್ವಿ. ಗೋವಾಗೆ ಬಂದಮೇಲೆ ನಾವು ಈ ಒಂದೇ ರೂಟಲ್ಲಿ ಬಂದ್ವಿ. ಸುತ್ತ ಫುಲ್ಲು ಕಾಡು. ಈ ಒಂದೇನು ರಾಮನಗರದಿಂದ ಗೋವಾಗೆ ಬರೋದಿದೆ, ನೈಟ್ ಬೇರೆ ನಾವು ಬಂದಿದ್ದು, ಬೆಳಗಿನ ಜಾವ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಒಳ್ಳೆ ಕಾಡು ರಸ್ತೆ, ಆ ಕಡೆ ಈ ಕಡೆ ನೋಡಿ ಎಷ್ಟು ಮರಗಳಿದ್ದಾವೆ. ಇಲ್ಲೇ ನಾವು ಕಾಣ್ತಾ ಇದ್ದೀವಲ್ಲ ಎಷ್ಟು ಮರ ಇದೆ ಅಂತಂದರೆ ಫುಲ್ಲು ಕಾಡು ಪಕ್ಕ. ನೋಡಿ ಎಷ್ಟು ಹಸಿರು ಕಾಣ್ತಾ ಇದೆ ಇದು ಸೆಟ್ಲೈಟ್ ವ್ಯೂವಲ್ಲಿ. ಇಲ್ಲೆಲ್ಲೋ ಒಂಥರ ಇಲ್ಲೆಲ್ಲ ಮರಗಳು ಇದು ಮಾಡಿದ್ದಾರೆ. ಬಟ್ ನಾವು ಈ ರೋಡ್ ಪಕ್ಕ ಹೋಗ್ತಾ ಇರೋದ್ರಿಂದ ಈ ಕಡೆ ನೋಡಿ ಹೆಂಗೆ ಮಾಡೋರವರು ಅಂದರೆ ಈ ಕಡೆ ರೋಡಿಗೆ ಮಾತ್ರ ಏನೋ ಕಾಡು ಥರ ಇದೆ. ಇದಾಗಲೇ ನೋಡಿ ಗೋವಾ ಇದು ಬೌಂಡ್ರಿ. ಈ ಕಡೆ ನೋಡಿ ಇಲ್ಲಿ ಏರಿಯಾದಲ್ಲಿ ಮರನೇ ಇಲ್ಲ, ಏನೂ ಇಲ್ಲವೇ ಇಲ್ಲ ಇಲ್ಲಿ ಎಲ್ಲ. ಇದು ಕಳಂಬೂಳಿ, ಕ್ಯಾಸಲ್ ರಾಕ್. ನಾವು ಇನ್ನೊಂದಿನ ನಾವು ಈ ರೂಟಲ್ಲಿ ಹೋಗಿದ್ದೀವಿ. ನಾವು ಕ್ಯಾಸಲ್ ರಾಕ್ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಆ ಕಡೆ ಒಂದು ಪೋಸ್ಟ್ ಬರುತ್ತೆ, ಅಲ್ಲಿ ಚೆಕ್ ಪೋಸ್ಟ್ ಬರುತ್ತೆ ಅಲ್ಲಿಗೆ. ಸರಿ, ಅದಿರಲಿ. ಸರಿನಾ. ದೂದ್ ಸಾಗರ್ ಅಜೋಬಾ ಟೆಂಪಲ್ ಈ ಮಾರ್ಗವಾಗಿ ನಾವು ಬಂದು ಇಲ್ಲೊಂದು ದೂದ್ ಸಾಗರ್ ಸ್ಪಾ ರೆಸಾರ್ಟ್. ಎಲ್ಲೋಯ್ತು ನಮ್ಮ ಕರ್ನಾಟಕ ಚೆಕ್ ಪೋಸ್ಟು. La 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 ಇಲ್ಲಿದೆ ಕರ್ನಾಟಕ ಚೆಕ್ ಪೋಸ್ಟ್. ಓಕೆ, ಇಲ್ಲಿ ನಮಗೆ ಕರ್ನಾಟಕ ಚೆಕ್ ಪೋಸ್ಟಲ್ಲಿ ಅವರೇನೂ ಇದು ಮಾಡಲಿಲ್ಲ. ಕರ್ನಾಟಕ ಚೆಕ್ ಪೋಸ್ಟ್ ಹೌದು, ಈ ಕರ್ನಾಟಕ ಚೆಕ್ ಪೋಸ್ಟ್ ಇತ್ತು. ಅಲ್ಲಿಂದ ಮುಂದಕ್ಕೆ ಬಂದು ಹಿಂಗೆ ಮುಂದಕ್ಕೆ ಬರ್ತೀವಿ. ನಮಗೆ ನೋಡಪ್ಪ ಬೆಳಗಿನ ಜಾವ ಆಗಿತ್ತು. ಇಲ್ಲಿ ನಮಗೆ ಇನ್ನೊಂದು ಸಮಸ್ಯೆ ಕಾದಿತ್ತು. ಆ ಸಮಸ್ಯೆ ಏನು ಗೊತ್ತಾ, ಅವನು ಯಾವನೋ ಗಾಡಿ ಆಗ್ದ. ನಾವಿನ್ನು ಇದು ಸೆಕೆಂಡ್ಸ್ ಗಾಡಿ ಅಲ್ವಾ, ಇದು ಯಾರ್ದು ಇವ್ರು ಗೋವಾ ಚೆಕ್ ಪೋಸ್ಟ್ ಇದೆಯಲ್ಲ, ಗೋವಾ ಚೆಕ್ ಪೋಸ್ಟ್ ಹತ್ರ ಬಂದು ನಿಂತ್ಕೊಂಡ್ವಿ. ಬರೋಕ್ಕಿಂತ ಮುಂಚೆ ಅಲ್ಲೊಂದು ದೊಡ್ಡ ರೆಸಾರ್ಟ್ ಇತ್ತು ಪಕ್ಕದಲ್ಲೆಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಅಲ್ಲೇ ಬಂದ್ವಿ ಮುಂದಕ್ಕೆ. ಸರಿನಾ. ಅಲ್ಲಿ ಏನು ಒಂಚೂರು ಏನೋ ಅಲ್ಲೊಂದೇನೋ ಒಂದಿತ್ತು, ಟೀ ಕುಡಿಯೋಕ್ಕೆ ಆ ಥರ ನಿಲ್ಲಿಸಿದ್ವಿ. ಅಲ್ಲಿಂದ ಹಂಗೆ ಬಂದ್ವಿ. ಒಂದು ಸ್ವಲ್ಪ ಮುಂದಕ್ಕೆ ಬಂದು ನೋಡಿರಿ ಇಲ್ಲಿ ಇದು ಹಾಕಿದ್ದಾರೆ, ಏನೋ ಲೈನ್ ಹಾಕಿದ್ದಾರೆ, ಗೋವಾ ಅಂತ ಏನೋ. ಕರ್ನಾಟಕ ಗೋವಾ ಬಾರ್ಡರ್ ಇದು. ಓಕೆ,
ಕರ್ನಾಟಕ ಗೋವಾ ಬಾರ್ಡರ್ ಇದೆ. ಇಲ್ಲಿ ಗೋವಾ ಮುಂದಕ್ಕೆ ಬರ್ತದೆ. ಇಲ್ಲಿಗೆ ಕರ್ನಾಟಕ ಗೋವಾ ಬಾರ್ಡರ್ ಅಂತ ತೋರಿಸ್ತಾನ ಅವನು. ಇದೇನು ಟೆರೇನ್ ಹಾಕತ್ತೇಳ್ರಿ ನೋಡೋಣ, ಏನು ಟೆರೇನಲ್ಲಿ ಏನು ಬರುತ್ತೆ. ಸರಿ, ಇಲ್ಲಿಗೆ ಬಂದ್ವಾ. ಅವನು ಇದು ನೋಡ್ದ, ಅದೇನಪ್ಪ ಅದು ಎಮಿಷನ್ ಟೆಸ್ಟಿಂಗ್ ಅಂತೆ. ಎಮಿಷನ್ ಟೆಸ್ಟಿಂಗ್ ಮಾಡಿಸಿರಲಿಲ್ಲ ನಾವು. ನಾನು ಎಮಿಷನ್ ಟೆಸ್ಟಿಂಗಿಂದು ಅದು ಇಟ್ಕೋಬೇಕಿತ್ತಂತೆ, ನಮ್ಮ ಹತ್ರ ಅದಿರಲಿಲ್ಲ. ಒಟ್ಟಿನಲ್ಲಿ ಅವನೇನೋ ಒಂದು ತಿನ್ನಕ್ಕೆ ಕಾಯ್ತಾ ಇದ್ದ ನನ್ನ ಮಗ. ಅವನು ಬೇರೆವೆಲ್ಲ ಆಯಿತು, ಸರಿ ಆಯಿತು ನಾನು ಮಾಡಿಸ್ತೀನಿ ಅಂತಂದ್ರೂ ಅವರು ಕೇಳಲೇ ಇಲ್ಲ. ಗಾಡಿ ಸೈಡ್ಗೆ ಹಾಕ್ರಿ ಅಂತ ಅಂದ. ನಾನೇನು ಮಾಡಿದೆ, ಗಾಡಿ ಸೈಡ್ಗೆ ಹಾಕಲಿಲ್ಲ, ಅಲ್ಲೇ ಇದ್ದೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಸುಮ್ಮನೆ ಹಂಗೆ ಸ್ವಲ್ಪ ಹೊತ್ತಿದ್ವಿ, ನೋಡೋಣ ಏನು ಮಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಅದರಲ್ಲಿ ಏನು ಇದಿಲ್ಲ, ತೊಂದರೆ ಇಲ್ಲ. ಬೇರೆದೆಲ್ಲ ನೋಡ್ದೆ, ಗಾಡಿ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ದೆ, ಅದೆಲ್ಲ ಸರಿ ಇತ್ತು, ಅದೇನು ಸಮಸ್ಯೆ ಇರಲಿಲ್ಲ. ಆಮೇಲೆ ಏನು ನೋಡ್ದೆ ಗೊತ್ತಾ, ಅವನು ಪಕ್ಕದಲ್ಲಿ ನಾನೇ ಕುಂತಿದ್ದಿದ್ದಲ್ಲ, ಸೀಟ್ ಬೆಲ್ಟ್ ನಾನು ಹಾಕಿರಲಿಲ್ಲ. ಇವನು ಸೀಟ್ ಬೆಲ್ಟ್ ಹಾಕಿದ್ದ ಡ್ರೈವರು. ಈ ಕಡೆ ಪಕ್ಕದಲ್ಲಿ ನಾನು ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಸೀಟ್ ಬೆಲ್ಟ್ ಹಾಕಿರ್ಲಿಲ್ವಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ. ಅದೊಂದು ಕ್ಯಾದಿದ್ದಾಗ ಸೀಟ್ ಬೆಲ್ಟ್ ಹಾಕಿಲ್ಲ. ನಾವು ಕಾರಿಂದ ಇಳಿಲಿಲ್ಲ, ನಾವು ಹಂಗೇ ಕುಂತಿದ್ದೀವಿ. ಏಕೆಂದರೆ ನಾವು ಕಾರ್ ಇಳಿಯೋಕ್ಕೆ ನಮಗೆ ಏನಂತಾರೆ, ಅದೊಂಥರ ಇಳಿಯೋಕ್ಕೆ ಬೇಜಾರಲ್ವ. ಏನೋ ನ್ಯೂಟನ್ಸ್ ಲಾ ಇದೆಯಲ್ಲ, ಇಫ್ ಎ ಬಾಡಿ ಈಸ್ ಇನ್ ಮೋಷನ್ ಇಟ್ ಆಲ್ವೇಸ್ ಟ್ರೈ ಟು ಬಿ ಇನ್ ಮೋಷನ್. ಇಫ್ ಎ ಬಾಡಿ ಈಸ್ ಇನ್ ದ ಸ್ಟೇಟ್ ಆಫ್ ಏನದು ಸ್ಟ್ಯಾಟಿಕ್, ಹಂಗೆ ಇದ್ವಿ ಅಂತ. ಸೀಟ್ ಹಾಕಿಲ್ಲ ಅಂದ. ನಾನು ಬೆಲ್ಟ್ ಹಾಕಿಲ್ಲ ನೀನು ಅಂದ ಅವನು. ಹಿಂದಿಲಿ ಮಾತಾಡೋಕ್ಕೆ ಶುರು ಮಾಡಿದ್ರು ಅವನು. ಆಮೇಲೆ ಹಿಂದಿಲಿ ಮಾತಾಡ್ದ. ಒಟ್ಟಿನಲ್ಲಿ ಅಲ್ಲಿ ನೀವು ಹಿಂದಿ ಮಾತಾಡ್ಬೋದು, ಇಲ್ಲ ಇಂಗ್ಲೀಷ್ ಸ್ವಲ್ಪ ಮಾತಾಡ್ಬೋದು. ಅವ್ರಿಗೇನು ಇಂಗ್ಲೀಷ್ ಏನು ಬರಲ್ಲ, ಒಳ್ಳೆ ಸಾಯ್ತಿರ್ತಾವೆ, ಒಳ್ಳೆ ದುಡ್ಡು ತಿನ್ನೋಕೆ ಒಟ್ಟಿನಲ್ಲಿ ಕಾಯ್ತಾ ಇದ್ದಾವೆ. ಎಲ್ಲ ಕಡೆ ದುಡ್ಡು ತಿನ್ನೋಕೆ ಕಾಯ್ತಾ ಇರ್ತವೆ. ನಾನು ಎಮಿಷನ್ ಟೆಸ್ಟ್ದು ಏನು ಮಾಡಿಸ್ತೀನಿ ಬಿಡು ಹಂಗೆ ಹಿಂಗೆ ಅಂತಿದ್ದೆ. ಆಮೇಲೆ ಸೀಟ್ ಬೆಲ್ಟ್ ಹಾಕಿಲ್ಲ ಹಂಗೆ ಹಿಂಗೆ ಅಂತಲೇ ಇದ್ದ. ಟೌನ್ ಲಿಮಿಟ್ ಅಲ್ಲ ಹಂಗೆ ಹಿಂಗೆ ಅಂತ ಅವಂತ ಮಾತಾಡೋಕ್ಕೆ ಶುರು ಮಾಡಿದೆ. ಟೌನ್ ಲಿಮಿಟೇ ಅಲ್ಲ ಇದು, ಎಲ್ಲಿದೆ, ಏನು ರಶ್ ಇರಲಿಲ್ಲ, ಜನ ಇರಲಿಲ್ಲ, ಟೌನ್ ಲಿಮಿಟ್ ಅಲ್ಲ, ಸಿಟಿ ಲಿಮಿಟ್ ಅಲ್ಲ ಅಂತಂದೆ. ಏನು ಲಿಮಿಟ್ ಅಲ್ಲ ಅಂತಂದ್ರೂ ನೀವು ಬರಲೇಬೇಕು, ಸೀಟ್ ಬೆಲ್ಟ್ ಹಾಕಿರಬೇಕು ನೀವು ಅಂತ ಹಿಂದಿಲೆಲ್ಲ. ಸೀಟ್ ಬೆಲ್ಟ್ ಡಾಲ್ನ ನೈ ಜಿ ಹಂಗೆ ಹಿಂಗೆ ಅಂತಂದ. ಆಮೇಲೆ ನಾನು ಬೇರೆ ಪಂಚೆ ಉಟ್ಕೊಂಡಿದ್ದನು. ಸರಿ, ಇವನೇನೋ ಬಿಡ್ತಾಯಿಲ್ಲ, ಉದರ್ ಡಾಲೋ ಅನ್ನೋಕ್ಕೆ ಶುರು ಮಾಡ್ದೆ. ಕಿದರ್ ಬಿ ನೈ ಡಾಲ್ತಾ ಜಿ ಫ್ಯಾಮಿಲಿ ಅಂದರ್ ಅಂತ ಹೇಳಿ ಕೆಳಗಡೆ ಇಳ್ದು ಗಾಡಿ ಸಬ್ ಕುಚ್ ಹೈ ಐಸ ಟೂರಿಸ್ಟ್ ಕೋ ಐಸ ಮತ್ ಕರ್ನಾ ಪೇಲಿ ಬಾರ್ ಆ ರಹಾ ಹೂಂ ಹಂಗೆ ಹಿಂಗೆ ಅಂದೆ. ಆನಂದ್ ಹಿಂಗೇನು, ನಿನ್ನ ಮೊದಲನೇ ಸರಿ ಬಾ, ನೀನು ಎರಡನೇ ಸರಿನಾದರೂ ಬಾ. ಗಾಡಿ ನೋಡಿ ರೋಡ್ ಹೇಗಿದೆ. ಅವನಿಗೇನು ಬೆಳಬೆಳಿಗ್ಗೆ ಬಂದವನೇ, ಬೆಳಬೆಳಿಗ್ಗೆ ಹಿಡಿಬೇಕು, ಏನಾದ್ರು ತಿನ್ನಬೇಕು. ಆ ಥರನೇ ಸುಮಾರು ಜನ. ಕೆಲವ್ರು ಏನು ಗೊತ್ತಾ, ಗ್ಯಾಸ್ ಸಿಲಿಂಡರ್ ಅದೆಲ್ಲ ಕಾನೂನಲ್ಲಿ ಇದೆ ಬಿಡು, ಅವೆಲ್ಲ ಕಾನೂನೇ. ಸೀಟ್ ಬೆಲ್ಟ್ ಆಗೋದು ಕಾನೂನೇ, ಎಮಿಷನ್ ಟೆಸ್ಟ್ ಇಟ್ಕೊಂಡಿರೋದು ಕಾನೂನೇ, ನಿಮ್ಮ ಗಾಡಿ ಇದ್ದಿದ್ದು ಡ್ರೈವಿಂಗ್ ಲೈಸೆನ್ಸು ಅವು ಇವು ಎಲ್ಲ ಇದೆ. ಅವೆಲ್ಲ ನಾವು ತೋರಿಸಿದೆ, ಅವೆಲ್ಲ ಕಂಪಲ್ಸರಿ ಇರಬೇಕು ನೋಡಿ. ಈ ಥರ ಕಾನೂನುಗಳು ಇವು ನಮಗೆ ಒಂದ್ಸಲ ಹಿಂಗೆಲ್ಲ ಇದೆ. ಏನೇನೋ ಕಾನೂನುಗಳು ಆ ಥರದ್ದೆಲ್ಲ ಮಾಡಿದಾರಲ್ವ. ಸುಮಾರು ಜನ ಪಾಪ ಬೇರೆಯವರೆಲ್ಲ ಫ್ಯಾಮಿಲಿ ಬಂದಿದ್ದಾರೆ, ಒಂದು 10-15 ಜನ. ಅವರೆಲ್ಲ ಟಿ.ಟಿಗಳಲ್ಲಿ ಗ್ಯಾಸ್ ಸಿಲಿಂಡ್ರು ತಂದುಬಿಟ್ಟಿದ್ದಾರೆ, ಸಿಲಿಂಡ್ರ್ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ. ಅಂಥವ್ರನ್ನೂ ಆ ಕಡೆಗೆ ಹಾಕಿದ್ದ. ಹಿಂಗೆ ಅಂಥವ್ರದ್ದು ಕೂಡ ಆ ಕಡೆಗೆ ಹಾಕಿದ್ದೆ ನೋಡಿ. ಈ ಒಂದು ಪ್ಲೇಸ್ ಏನಿದೆ ಫುಲ್ಲು ಸಕ್ಕತ್ತಾಗಿದೆ ಪ್ಲೇಸ್ ನೋಡಿ. ಹಿಂಗೆಲ್ಲ ಬಂದು ಈ ಕಡೆ ಎಲ್ಲ ಬೆಟ್ಟ ಗುಡ್ಡ, ಒಂಥರ ಘಾಟ್ ಸೆಕ್ಷನ್ ಥರ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಇವೆಲ್ಲ ನೋಡಿಕೊಂಡು ಇಲ್ಲ ಹಿಂಗೆ ಬಂದ್ವಿ ಗುರು. ಮಿನಿ ಫಾಲ್ಸ್ ಅಂತ ಏನೋ ಐತೆ, ಮಿಸ್ಟ್ ವ್ಯೂ ಪಾಯಿಂಟು ಇದೆಲ್ಲ. ಬಟ್ ಅಲ್ಲಿ ಮಾತ್ರ ಅವನು ಏನು ಮಾಡ್ಬಿಟ್ಟ, ಹಂಗೆ ಆಗ್ದ. ಅವನ ಹತ್ರ ಇನ್ನೇನು ವಾದ ಮಾಡೋದು, ನಾವು ಮುಂದಕ್ಕೆ ಹೋಗ್ಬೇಕಲ್ಲ, ಗೊತ್ತಲ್ವ ಏನು ಮಾಡೋದು ಅಂತ. ಹಂಗೆ ಒಂದು ಸ್ವಲ್ಪ ಹೊತ್ತು ಕಾದಿದ್ದಾದಮೇಲೆ ಎಮಿಷನ್ ಟೆಸ್ಟಿಗೆ ಮಾಡಿಸ್ಲೇಬೇಕು. ಸರಿ, ಅಲ್ಲಿ ಹೋಗ್ಬಿಟ್ಟು ಈ ಟೌನ್ಗೆ ಹೋಗಿದ ತಕ್ಷಣ ಎಮಿಷನ್ ಟೆಸ್ಟ್ ಮಾಡಿಸ್ತೀವಿ, ಇವಾಗ ಅದು ಇಲ್ಲ ನನ್ನ ಹತ್ರ, ಎಮಿಷನ್ ಮಾಡಿಸಿಲ್ಲ ಅಂತೆಲ್ಲ ಹೇಳಿದೆ. ಆದರೂ ಅವನು ಸೀಟ್ ಬೆಲ್ಟ್ ಹಾಕಿಲ್ಲ ಹಂಗೆ ಹಿಂಗೆ ಅಂದ. ಸರಿ ಆಯಿತು ಬಿಡು ಅಂತಂದೆ. ಸರಿ ಫೈನ್ ಕಟ್ತೀನಿ ಅಂತಂದೆ. ಇನ್ನೇನು ಮಾಡೋಣ ಅವನ ಹತ್ರ, ಅವ್ನು ಬಿಡ್ತಾ ಇಲ್ವಲ್ಲ, ಸೈಡ್ಗೆ ಹಾಕು ಹಂಗೆ ಹಿಂಗೆ ಅಂತ ಅವನೇ ದುಡ್ಡು ಕೀಳಕ್ಕೆ ನೋಡ್ತಾನೆ. ನಾನೇನಕ್ಕೆ ದುಡ್ಡು ಕೊಡೋಣ ಬಿಡು, ಗೋವಾ ಸರ್ಕಾರಕ್ಕೆ ದುಡ್ಡು ಹೋಗಲಿ ಅಂತೇಳಿ ಫೈನ್ ಡಾಲೋಜಿ ಅಂದೆ. ಅವಾಗೇನಂದ, ಫೈನು ಡಾಲ್ತಾವು ಹಂಗೆ ಹಿಂಗೆ 1000 ರೂಪಾಯಿ 2000 ರೂಪಾಯಿ ಕೊಡು ಹಂಗೆ ಹಿಂಗೆ ಅಂದ. ಕುಚ್ ಭೀ ನೈ ದೇತಾ, 1000 ರೂಪಾಯಿ ಕೊಡಲ್ಲ, 2000 ಕೊಡಲ್ಲ,
ಯಾವುದೋ ಸೀಟ್ ಬೆಲ್ಟೋ ಇಲ್ಲ ಎಮಿಷನೋ ಯಾವುದೋ ಒಂದು ಹಾಕು 300 ರೂಪಾಯಿ ಕೊಡ್ತೀನಿ ಅಂದೆ ಹಿಂದೀಲಿ. मैं कुछ भी नहीं देता, 1,000 2,000 कुछ नहीं देता, मैं ऐसा है वो ऐसा पीछे जाता हूँ और ट्विटर में फ़ोटो डाल के डालता हूँ, ऐसा लोग करता, ऐसा लोग रहे तो टूरिज़्म कैसा होता है. हाँ, इधर क्या हले कालದಲ್ಲಿ पुराने काल में ऐसा रोड पर क्या करता वो टैक्स टैक्स लेने के लिए रहता था, ऐसा हो गया क्या गोवा अभी. टूरिज़्म बोलता है अभी, इसमें पैसा कमाने के लिए एक मार्ग है क्या ये. ಏನೇನೋ ಅಂದ್ಬಿಟ್ಟೆ. ಅಂದಿದ್ದಕ್ಕೆ ಅವನು ಸ್ವಲ್ಪ ಸುಮ್ಮನಿದ್ದ. ಆಮೇಲೆ ಹೇಳಿದೆ, नहीं जी हम मुझे रिसिप्ट दे दो, बाद में आगे भी एक पकड़ा तो क्या करेगा, मुझे रिसिप्ट दे दो, 300 का कुछ भी दे दो, कम का कम वाले ಅಂದೆ ಅಷ್ಟೇ. ಅವನು ಗೊತ್ತಾಯ್ತು ಅವನಿಗೆ ಇವನು ದುಡ್ಡು ಕೊಡಲ್ಲ ಇವನು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ಬಿಟ್ಟು ಒಂದು ರಿಸಿಪ್ಟ್ ಹಾಕ್ದೆ, 300 ರಿಸಿಪ್ಟ್ ಹಾಕಿ ಸೀಟ್ ಬೆಲ್ಟು ಅಂತ ಏನೋ ಒಂದು ಹಾಕ್ದೆ. ಅದು ಒಂದು ಹಾಕಿ 300 ರೂಪಾಯಿ ಕೊಟ್ಟೆ. ಆಮೇಲೆ ರಿಸಿಪ್ಟ್ ಕೊಟ್ಟ. ಒಂದು ಸಲ ರಿಸಿಪ್ಟ್ ತಂದರೆ ಇನ್ನೊಂದು ಏನು ಗೊತ್ತಾ, ನಿಮ್ಗೆ ಒಳ್ಳೇದು. ಯಾಕೆ ಗೊತ್ತಾ, ನೀವು ಇವಾಗ ಸ್ವಾತ್ ಏನಾದ್ರಲ್ಲಿ ನೀವು 500 1000 ಕೊಟ್ಬಿಟ್ಟಿದ್ದೀರ ಅಂದ್ಕೊಳ್ರಿ, ಬಿಟ್ಬಿಡೋ ಅವನು ಒಳಗಡೆ ಹಿಡ್ದಿದ್ರೆ ಆವಾಗ ನಿಮ್ಮ ಹತ್ರ ರಿಸಿಪ್ಟ್ ಇರಲ್ವಲ್ಲ, ರಿಸಿಪ್ಟ್ ಇರಲ್ಲ, ಒಳಗಡೆ ಹಿಡಿತಾರೆ. ಮತ್ತು ನೀವು ಇನ್ನೊಂದು ಕೊಡಬೇಕು. ಬಟ್ ನಿಮ್ಮ ಹತ್ರ ಏನು ರಿಸಿಪ್ಟ್ ಇದ್ದರೆ ಆ ರಿಸಿಪ್ಟ್ನೇ ನೀವು ತೋರಿಸಿ ಅವತ್ತೆಲ್ಲ ನೀವು ಬದಲಾವಣೆ ಮಾಡ್ಕೊಳ್ಬೋದು. ಅವತ್ತು ಯಾರೋ ಲಾಲೆ ಫೈನ್ ಹಾಕೊಂಡು ಬಿಡಯ್ಯ ನೀನೇನು ಹಾಕ್ತೀಯ ಅಂತ ನಾವು ಹೇಳ್ಬೋದು ಅಲ್ವಾ. ಇದೇ ನೋಡಿ ಮೊಲ್ಲಂ ಚೆಕ್ ಪೋಸ್ಟ್. ನಾನು ಇದನ್ನೇ ನೋಡ್ತಾ ಇದ್ದು. ಈ ಮೊಲ್ಲಂ ಚೆಕ್ ಪೋಸ್ಟೇ ನನ್ನ ಮಕ್ಕಳು ಇಲ್ಲಿ ನಮ್ಮನ್ನು ಹಿಡಿದಿದ್ದು. RTO ಚೆಕ್ ಪೋಸ್ಟ್ ಮೊಲ್ಲಂ ಗೋವಾ ಇದೆಯಲ್ಲ, ಇಲ್ಲಿ ಈ ಒಂದು ಜಾಗದಲ್ಲೇ ನಮ್ಮನ್ನು ಇದು ಮಾಡಿದ್ದು. ಓಕೆ ಸರಿ, ಅವನು ರಿಸಿಪ್ಟ್ ತೊಗೊಂಡೆ. ರಿಸಿಪ್ಟ್ ತೊಗೊಂಡಾನೆ ಏನಾಗ್ಬಿಟ್ಟೆ, ಇವೆಲ್ಲ ಮಾಡಿಸ್ಕೋಬೇಕಿತ್ತು. ಬಟ್ ನಾನೇನು ಜಾಸ್ತಿ ದೂರ ಹೋಗಿರ್ಲಿಲ್ವಲ್ಲ ಅವಾಗ, ಕಾರಲ್ಲೆಲ್ಲ ಇಲ್ಲೆಲ್ಲ ಊರಲ್ಲಿದ್ದಾಗ. ಸೊ ಹಾಗಾಗಿ ನಾವು ಈ ಮೊಲ್ಲಂ ಚೆಕ್ ಪೋಸ್ಟಲ್ಲಿ ನಾವು ಅಲ್ಲಿ ಇಳಿದ, ಆವಾಗ ನಮ್ಮಮ್ಮವರು ಅವರೆಲ್ಲ ಆ ಕಡೆ ಇಳಿದೋಗಿ ಅಷ್ಟೊತ್ತಿಗೆಲ್ಲ ಮಗ ತೊಳ್ಕೊಂಡು ಒಂದು ಸ್ವಲ್ಪ ಅಲ್ಲೆಲ್ಲ ಪಬ್ಲಿಕ್ ಟಾಯ್ಲೆಟು ಅದೆಲ್ಲ ಇತ್ತು, ಯೂಸ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ರು. ಆಮೇಲೆ ನಾವಿಲ್ಲಿ ಚೆಕ್ ಪೋಸ್ಟ್ ಹತ್ರ ಎಲ್ಲ ಮಾತಾಡಿಕೊಂಡು ಇಲ್ಲಿ ಮುಂದೆ ಬಂದ್ವಿ. ಇಲ್ಲಿ ಮುಂದೆ ಬಂದಮೇಲೆ ಸರಿ ಅಂತೇಳಿ ಬಂದ್ವಾ, ಅವನ ಹತ್ರ ಒಂದು ರಿಸಿಪ್ಟ್ ತೊಗೊಂಡೆ, 300 ರೂಪಾಯಿ ಕೊಟ್ಬಿಟ್ಟೆ. ನೋಡಿ ಇಲ್ಲಿ ನಾವು, ಇದು ವೆರಿ ಇಂಪಾರ್ಟೆಂಟ್, ನೀವು ಸೀಟ್ ಬೆಲ್ಟ್ ಹಾಕಿರಬೇಕು. ನಿಮ್ಮ ಗಾಡಿ ಏನಿದೆ RC FC ಆಮೇಲೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗಳು, ಸೀಟ್ ಬೆಲ್ಟ್ಗಳು, ಆಮೇಲೆ ಬೇರೆ ಥರದ್ದು ಏನೇ ಇದು ಸಿಲಿಂಡ್ರು ಇಂಥವೆಲ್ಲ ಇಕ್ಕೊಂಡಿರಬಾರ್ದು. ಸುಮ್ಮನೆ ನೋಡ್ತಾರೆ ಅವೆಲ್ಲ, ಅವೆಲ್ಲ ಇಕ್ಕೊಂಡಿರಬಾರ್ದು. ಏನು ಆರಾಮಾಗಿ ಬರಬೇಕು. ಓಕೆ, ಅವನ್ನೆಲ್ಲ ನೋಡಿದಾದ್ಮೇಲೆ ಇಲ್ಲೊಂದೇ ಒಂದು ಪಕ್ಕದಲ್ಲಿ ಒಂದು ಇದಿತ್ತು, ಪೆಟ್ರೋಲ್ ಬಂಕ್ ಇತ್ತು. ಆ ಪೆಟ್ರೋಲ್ ಬಂಕ್ ಹತ್ರನೇ ಇಲ್ಲೇ ಈ ಜನರಲ್ ಸ್ಟೋರ್ ಅಂತ ಏನಿದೆ ಇಲ್ಲೇ ಪೆಟ್ರೋಲ್ ಬಂಕು, ಒಂಚೂರು ಏನೋ ತಿಂಡಿ ತಿನಿಸು ಆ ಥರದ್ದೆಲ್ಲ ಇದೆ ನೋಡಿ. ಇಲ್ಲೇ ಇದೆ, ಇಂಡಿಯನ್ ಆಯಿಲ್ ಇದೆ ಅನಿಸುತ್ತೆ. ಇಲ್ಲೆಲ್ಲ ಪೆಟ್ರೋಲೆಲ್ಲ ಹಾಕಿಸ್ಕೊಂಡ್ವಿ. ಇಲ್ಲ ಹಾಕಿಸ್ಕೊಂಡ್ಬಿಟ್ಟು ಮತ್ತೆ ನಾವು ಮುಂದೆ ಬಂದ್ವಿ. ಓಕೆ, ನಾವು ಮುಂದೆ ಬಂದಿದ್ದು, ಮುಂದೆ ಹಿಂಗೆ ಬಂದ್ವಾ, ಹೆಂಗೆ ಹೋದ್ವಿ ನಾವು, ಸ್ಟ್ರೈಟ್ ಹೋದ್ವಿ. ಪಂಜಿಮ್ಗೆ ಹೋದ್ವಿ ಅನಿಸುತ್ತೆ ನಾವು. ಪಂಜಿಮ್ಗೆ ಹೋಗಿದ್ದು ನಾವಿಲ್ಲಿ. ಹೌದು, ಬಯೋಡೈವರ್ಸಿಟಿ, ಮೊಲ್ಲಂ ಗೋವಾ, ಸಂಗೋಡು, ಪಂಜಿಮ್ಗೆ ಹೋಗ್ಬಿಟ್ವಿ ನಾವು. ಪಂಜಿಮ್ಗೆ ಹೋಗಿ ಇಲ್ಲಿ ದೊಡ್ಡದೊಂದು ಬ್ರಿಡ್ಜ್ ಕಾಣುತ್ತೆ, ನದಿ ಹರಿತಾ ಇದೆಯಲ್ಲಪ್ಪ ಬ್ರಿಡ್ಜು. ಅದೆಲ್ಲಿ ಬರುತ್ತೆ ಹೇಳು, ನಿಮಿಷ, ಇದು ಹಿಂಗೆ ಮಾಡ್ಕೋಬೇಕನ್ಸುತ್ತೆ ನಾನು. ಹೌದು, ಎಸ್. ಈಗ ನೋಡಿ ಇಲ್ಲಿ ಅದು ಓಲ್ಡ್ ಗೋವಾ. ಒಟ್ಟಿನಲ್ಲಿ ಸರಿ ಅಲ್ಲಿ ಬಂದ್ವಾ, ಅದು ನೋಡಿಕೊಂಡು ಮುಂದಕ್ಕೆ ಬಂದ್ವಿ. ಮುಂದಕ್ಕೆ ಇಲ್ಲೆಲ್ಲ ಬಂದು ಅಲ್ಲೊಂದು 300 ರೂಪಾಯಿ ರಿಸಿಪ್ಟ್ ತೊಗೊಂಡ್ವಿ. ನಮ್ಮನ್ನು ಮತ್ತೆ ಇನ್ನೆಲ್ಲೂ ಕೇಳಲಿಲ್ಲ. ಬಟ್ ಇನ್ನೂ ಒಂದಿದೆ ಗೋವಾದಲ್ಲಿ ಸಮಸ್ಯೆ. ಅದು ಏನು ಅಂತಂದರೆ, ಎಲ್ಲೇನು ನಮ್ಮನ್ನೇನು ಕೇಳಲಿಲ್ಲ. ಅದು ಹೋಗ್ಬೇಕಾಗಿದ್ದ ವಿಚಾರ. ವಾಪಸ್ ಹೋಗ್ಬೇಕಾದ್ರೆ ಅಲ್ಲೇನು ಮಾಡಿದ್ರು ಅಂತೇಳಿ ಹೇಳ್ತೀನಿ. ಮುಂದ್ಲಾಸಿ ಹಿಂಗೆ ಬಂದುಬಿಟ್ವಿ. ಮುಂದೆ ಸುಮಾರು ಕಡೆ ಇದ್ದರು ಎಲ್ಲ, ಯಾರು ಟ್ರಾಫಿಕ್ ಪೊಲೀಸ್ಗಳು. ನಮ್ಮನೇನು ಮತ್ತೆ ಸೀಟ್ ಬೆಲ್ಟ್ ಹಾಕ್ಬಿಟ್ವಲ್ಲ ಸೀಟ್ ಬೆಲ್ಟ್ ಹಾಕ್ಕೊಂಡ್ವಿ. ಸೀಟ್ ಬೆಲ್ಟ್ ಹಾಕ್ಕೊಂಡು ಎಲ್ಲ ಮುಂದೆ ಬಂದ್ವಿ. ನಮ್ಮನೆಲ್ಲೂ ಏನೂ ಕೇಳಲಿಲ್ಲ. ಸೀದಾ ನಾವು ಎಲ್ಲಿಗೆ ಬಂದ್ವಿ ಗೊತ್ತಾ, ಬಾಗಾ ಬೀಚ್ ಹತ್ರ ಬಂದ್ವಿ. ಡೈರೆಕ್ಟು ಟೌನಿಗೆ ಬಂದ್ವಿ. ಟೌನಿಗೆ ಬಂದ್ಬಿಟ್ಟು ಇದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಫಸ್ಟು ಬಾಗಾ ಬೀಚ್ ಹತ್ರ ಬಂದ್ವಿ ನಾವಿಲ್ಲಿ. ಓಕೆ, ಸರ್ಚ್ ಮಾಡೋಣ ಬಾಗಾ ಬೀಚ್ ಅಂತ. ಬಾಗಾ ಬೀಚ್ ಅಂತ ಸರ್ಚ್ ಮಾಡಿದ್ರೆ ಆವಾಗ ಬಾಗಾ ಬೀಚ್, ಎಸ್,
ಲ 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 ಲ. ನೋಡಿ ಇದೆ ಏನಿಲ್ಲ, ಇಲ್ಲಿ ಸಮುದ್ರ ಇರುತ್ತೆ, ಇದೆಲ್ಲ ಇಲ್ಲಿ ಒಂದು ಸ್ವಲ್ಪ ಮಣ್ಣು, ಈ ಕಡೆ ಎಲ್ಲ ಸಿಟಿ. ಈ ಬೀಚಲ್ಲಿ ಹೋಗ್ಬಿಟ್ಟು ಇಲ್ಲ ಈಜಾಡಕ್ಕೆ ಹೋಗಿರೋದು. ನೋಡಿ ಜನಗಳೆಲ್ಲ ಹೆಂಗಿದ್ದಾರೆ, ಓಹೋ, ಎಲ್ಲ ಫುಲ್ಲು ಜನ. ಇಷ್ಟು ಜನ, ಇಲ್ಲೆಲ್ಲ ಒಂಥರ ಹೋಟೆಲ್ಗಳಿರುತ್ತೆ. ಈ ಒಂದು ಜಾಗಕ್ಕೆ ಈ ಬೀಚ್ ಅಂತ ಕರೀತಾರೆ. ಇಲ್ಲೊಂದು ರೋಡ್ ಇರುತ್ತೆ, ದೇವ್ಬಾಗ್ ಬೀಚ್ ರೋಡ್ ಅಂತ ಇದು. ಲ ಲ ಲ ಲ ಲ ಲ ಲ ಮಜಾಲಿ ಬೀಚ್ ಅಂತ ಇದೆ. ಯಾವ್ಯಾವ ನೋಡಿದ್ವಿ ಗುರು, ಕಲ್ಗುಂಟೆ ಅಂತೆ, ಕಲಂಗುಂಟೆ ಅಂತೆ, ಆಮೇಲೆ ನೋಡಿ ಇದು ದಾಂಡೇಬಾಗ್ ಅಂತೆ, ಆಮೇಲೆ ನೋಡಿ ಇವೆಲ್ಲ ಬೀಚೆ, ಇದೆಲ್ಲ ಫುಲ್ಲು ಬೀಚೆ. ಹಿಂಗೆ ಸುಮ್ಮನೆ ಅಲ್ಲಿಂದ ಇಲ್ಲಿಗೆಲ್ಲ ಬೀಚೆ, ಕಿಲೋಮೀಟ್ರ್ ಗಟ್ಟಲೆ ಬೀಚ್ಗಳು. ಅಲ್ಲೆಲ್ಲ ಇದನ್ನು ಹಾಕ್ಬಿಟ್ಟಿರ್ತಾರೆ, ಮಜಾಲಿ ಬೀಚ್ ಅಂತ ಇದು. ಫಿಶರ್ಮೆನ್ಸ್ ಪಾಯಿಂಟ್ ಸೀ ಫುಡ್ ಅಂತೇನೋ ಇದೆ. ಒಟ್ಟಿನಲ್ಲಿ ಕೊಲ್ಲಮ್ಮು ಮಲ್ಲಮ್ಮು ಎಲ್ಲಕ್ಕೂ ಹೋದ್ವಿ. ಒಟ್ಟಿನಲ್ಲಿ ಎಲ್ಲ ಕಡೆ ತಿರುಗಾಡಿದ್ದೀವಿ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಕಾಗೋ ಬಾರ್ಡರ್ ಬೀಚ್, ಪೊಲ್ಲಮ್ ಬೀಚ್ ನೋಡಿ ಬಂತು ಇದು. ಪೊಲ್ಲಮ್ ಇಲ್ಲಿಗೆ ಹೋಗಿದ್ದು, ಇಲ್ಲಿಗೂ ಹೋಗಿದ್ದೀವಿ ನಾವು. ಇನ್ನೊಂದು ಇದೆಲ್ಲ ಫುಲ್ಲು ಏರಿಯಾನೇ ನೋಡಿ. ಇಲ್ಲೆಲ್ಲ ಒಂಥರ ಸಖತ್ತಾಗೈತಿ. ಈ ಕಡೆ ಎಲ್ಲ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಇರಬೇಕೇನೋ, ನೋಡ್ಕೊಂಡು ನೋಡಪ್ಪ. ಸ್ಯಾಂಡ್ರಮ್ ಬೀಚ್ ಅಂತೆ, ಫಿಶ್ ಲ್ಯಾಂಡ್, ಲೊಲ್ಲಮ್, ತಪ್ಲೋನ, ಆಮೇಲೆ ಇನ್ನೊಂದಿತ್ತು, ಯಾವುದಪ್ಪ ಅದು, ಡಾಲ್ಫಿನ್ಸ್ ಬರುತ್ತೆ, ಅದು ಯಾವುದೋ ಒಂದು ಬೀಚು. ಆ ಡಾಲ್ಫಿನ್ ಬೀಚ್ಗೆ ಹೋಗಿ ಕೋಲಾ ಬೀಚ್, ಕೋಲಾ ಬೀಚ್ ಅದು. ಈ ಕೋಲಾ ಬೀಚ್ ಹತ್ರ ನಾವು ಇದು ಡಾಲ್ಫಿನ್ಸು, ಜಾಯೇಶ್ ಕಯಾಕಿಂಗ್ ಅಟ್ ಕೋಲಾ ಬೀಚ್, ಇಲ್ಲೇ ನಾವು ಬಂದಿದ್ದು. ಡಾಲ್ಫಿನ್ ನೋಡಿದ್ವಿ, ಬಂತು ಒಂದೆರಡು ಡಾಲ್ಫಿನ್ಸ್ ಇದ್ವು. ಅವ್ರ ಬೋಟಲ್ಲಿ ಹಿಂಗೆ ತಿರುಗಿಸ್ತಾರೆ ಸುಂಜ್ ಅಂತ. ಆ ಒಂದು ಬೀಚ್ ಹತ್ರ ನಮಗೆ ಏನು ಸಿಕ್ತಲ್ಲಿ ಅಂತಂದರೆ, ಅವ್ರಿಗೂ ಕಲಂಗುಂಟೆ ಅಂತ ಇದೆಯಲ್ಲ ಈ ಊರು, ಇವೆಲ್ಲ ಗ್ರಾಮ ಪಂಚಾಯತಿನೇ, ಆದರೂ ಎಲ್ಲ ದೊಡ್ಡದಾಗಿ ಒಂಥರ ಎಲ್ಲ ಚೆನ್ನಾಗಿತ್ತು. ಓಕೆ, ಇದೆಲ್ಲ ಬೇರೆ ಊರೇನಪ್ಪ, ಇದಾಲೆ ವಿಜಯದುರ್ಗ ಅಂತೆ, ಮಹಾರಾಷ್ಟ್ರ ಇರಬೇಕು ಅದೆಲ್ಲ. ಓಲ್ಡ್ ಗೋವಾ, ಆಮೇಲೆ ಯಾವ್ಯಾವ ಕೆಲವು ಮಾಪುಸ ಅಂತೆ, ಪಣಜಿ ಸಿಟಿ. ಇಲ್ಲಿ ನೋಡಿ ಇದು ನೀರು ಹರಿಯುತ್ತಲ್ಲ, ಈ ಬ್ರಿಡ್ಜ್ ಮೇಲೆ ಹೋಗಿದ್ದೀವಿ. ಇಲ್ಲೊಂದು ದೊಡ್ಡದಾಗೊಂದು ಇದು ಏನದು ಇಂಡಿಯನ್ ಫ್ಲ್ಯಾಗ್ ಇದೆ, ಇಂಡಿಯನ್ ಫ್ಲ್ಯಾಗ್ ಎಲ್ಲ ಇದೆ. ಈ ಒಂದು ಕರೆಕ್ಟ್ ಅಟಲ್ ಸೇತು ಬ್ರಿಡ್ಜ್. ಈ ಅಟಲ್ ಸೇತು ಬ್ರಿಡ್ಜ್ ಮೇಲೆ ನಾವು ಹೋಗಿದ್ದು. ಅಟಲ್ ಸೇತು ಬ್ರಿಡ್ಜಿಂದ ಜುಂಜ್ ಅಂತ ಆ ಕಡೆಗೆ ಹೋದ್ವಿ. ಇಲ್ಲಿಂದ ನೋಡಿದ್ರೆ ನಮಗೆ ಇಲ್ಲಿ ಎಲ್ಲ ನೋಡಿ ಬೋಟ್ಗಳೆಲ್ಲ ಕಾಣುತ್ತೆ, ಫುಲ್ಲು ಸಖತ್ತಾಗಿ. ಬೋಟು ಮ್ಯಾಂಡೋವಿ ರಿವರ್ ಇದು. ಮ್ಯಾಂಡೋವಿ ರಿವರಲ್ಲಿ ದೊಡ್ಡ ಬೋಟು, ಕೆಸಿನೋಗಳು ಏನೇನೋ ಇರುತ್ತೆ. ಇವೆಲ್ಲ ಸಕ್ಕ ದೊಡ್ಡ ಬೋಟೆಲ್ಲ ಇರುತ್ತೆ, ಇಲ್ಲೆಲ್ಲ ನೋಡ್ಬೋದು. ಈ ಫಾರಿಂಗೆಲ್ಲ ಹೋಗ್ಬೋದು ಈ ಬೋಟಿನಿಂದ. ಇಲ್ಲೆಲ್ಲ ಬೋಟ್ಗಳೆಲ್ಲ ಇರುತ್ತಲ್ಲ, ಇದರಿಂದ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಆ ಬ್ರಿಡ್ಜು ಕೂಡ ಚೆನ್ನಾಗಿ ಕಟ್ಟಿದ್ದಾರೆ, ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ ಬ್ರಿಡ್ಜ್ ಇದು. ಅಟಲ್ ಸೇತು ಬ್ರಿಡ್ಜೇ ಇದು ಕರೆಕ್ಟ್. ಇಲ್ಲಿಂದ ಹಿಂಗೆ ಹಾಸಿ ಬಂದವರೆ ನಾವು ಈ ಮಾರ್ಗವಾಗಿ ಬಂದ್ವಿ ಒಳಗಡೆ, ಊರೊಳಗೆ ಬಂದು ಸಾಲಿಗಾಂವ್, ಕಲಂಗುಂಟೆ, ಬಾಗಾ ಬೀಚ್. ಇಲ್ಲಿದೆ ನೋಡಿ ಬಾಗಾ ಬೀಚ್. ಇಲ್ಲಿ ಹಾಸಿ ಹಿಂಗೆ ಬಂದು ಇದು ಈ ಬ್ರಿಡ್ಜ್ ನೋಡಬೇಕು ಅಂದರೆ ನೀವು ಬಾಗಾ ಬೀಚಿಗೆ ಬರಬೇಕು. ಬಾಗಾ ಬೀಚ್ ಮೇಲೆ ಬಂದರೆ ನಮಗೆ ಈ ಬ್ರಿಡ್ಜ್ ಕಾಣೋದು. ಅಟಲ್ ಸೇತು ಬ್ರಿಡ್ಜ್ ನೋಡ್ಬೇಕು ನೀವು, ಚೆನ್ನಾಗಿದೆ. ಪಂಜಿಮ್ ಬಸ್ ಸ್ಟ್ಯಾಂಡ್ ಇಲ್ಲಿದೆ ನೋಡಿ. ಪಂಜಿಮ್ ಅನ್ನೋದು ಇದು ಒಂದು ಏರಿಯಾ. ಗೋವಾ ಪಂಜಿಮ್ ತಾನೆ. ಗೋವಾ ಕ್ಯಾಪಿಟಲ್ ಸಿಟಿ ಯಾವುದು? ಹಾಸಿ ಬಂದು ಓಕೆ, ಸಂಗ್ದೋಳ್ದ ಇವೆಲ್ಲ ಏನು ಇಲ್ಲೆಲ್ಲ ಮನೆಗಳಿದ್ದಾವೆ, ಇಷ್ಟಾರೆ ಎಲ್ಲ ಮನೆಗಳಿದ್ದಾವೆ. ಸೊ ಹಿಂಗೆ ಇಲ್ಲೇನು ಚಾಮುಂಡೇಶ್ವರಿ ಇದೆ, ಚಾಮುಂಡೇಶ್ವರಿ HP ಪೆಟ್ರೋಲ್ ಬಂಕ್ ಬೇರೆ ಐತೆ, ಮಿಲ್ಟ್ರಿ ಏರಿಯಾ ಬೇರೆ ಐತೆ. ನೋಡ್ಬಿಟ್ಟು ಮಿಲ್ಟ್ರಿ ಏರಿಯಾದಲ್ಲಿ ಏನೈತೆ, ಏನೋ ಮಿಲ್ಟ್ರಿ ಏರಿಯಾ ಹಾಕೊಂಡವ್ರೆ ಇಲ್ಲೆಲ್ಲ. ಸ್ವಿಮ್ಮಿಂಗ್ ಪೂಲು ಏನೇನೋ ಐತಪ್ಪ ಇಲ್ಲಿ. ಹೆಲಿಕಾಪ್ಟ್ರ್ ಇಳಿಯೋಕೆ ಇದು ಹೆಚ್ಚಂತ ಐತಲ್ಲ, ಇದು ಹೆಲಿಕಾಪ್ಟ್ರ್ ಜಾಗ ಇದು. ಅಲ್ಲಿ ಬಂದು ಹೆಲಿಕಾಪ್ಟ್ರ್ ಇಳಿಯೋಕೆ ಮಿಲ್ಟ್ರಿ ಏರಿಯಾ ಅದೇನೋ. ಸರಿನಾ? INS ಮ್ಯಾಂಡೋವಿ ರೋಡ್ ಅಂತ ಇದೆ ನೋಡಿ. ಸರಿ, ಬಾಗಾ ಬೀಚಲ್ಲಿ ಐತಪ್ಪ.
ಬಾಗ ಇಲ್ಲೈತೆ ಬಾಗ ಬೀಚ್. ಹಂಗಾರೆ ನಾವು ಇಲ್ಲ ಇನ್ನು ಮುಂದಕ್ಕೆ ಬಂದು ಈ ಬಾಗ ಬೀಚ್ ಹತ್ರ ಬಂದ್ವಿ ನಾವಿಲ್ಲಿ. ಕಲ್ಲಂಗುಂಟೆ ಬಾಗ ಬೀಚು, ಕಲ್ಲಂಗುಂಟೆ ಬೀಚು, ಈ ಬಾಗ ಬೀಚ್ ಇದೇ ರೋಡಲ್ಲೆಲ್ಲ ಬಂದ್ವಿ ಗುರು. ಇಲ್ಲಿ ಬಂದು ಇಲ್ಲೆಲ್ಲ ಲೆಫ್ಟ್ ತಗೊಂಡು ಇಲ್ಲೆಲ್ಲ ಬಂದು ಇಲ್ಲಿ ನಮಗೇನು ಗೊತ್ತಾ, ಕೃಷ್ಣ ಹೋಟೆಲ್ ಅಂತ ಇತ್ತು, ಕೃಷ್ಣ ಇನ್ ಅಂತ. ಅಲ್ಲಿ ನಾವು ರೂಮ್ ಮಾಡಿದ್ದು. ಓಕೆ, ಕೃಷ್ಣ ಹೋಟೆಲ್ ಬಾಗ ಬೀಚ್. ನೋಡೋಣ ಕೃಷ್ಣ ಹೋಟೆಲ್ ಸಿಗುತ್ತಾ ಅಂತ ಇಲ್ಲೆಲ್ಲಾದರೂ. ಫಿಯಸ್ತಾ ರೋಡ್, ಫಿಯಸ್ತಾ ರೋಡ್ ಕೃಷ್ಣ ಇನ್ ಅಂತ ಹೊಡೆದ್ರೆ ಸಿಗುತ್ತೆ ಗೂಗಲಲ್ಲಿ. ಅಲ್ಲಿ ಫಸ್ಟ್ ಏನು ಮಾಡಿದ್ವಿ, ನಮಗೇನು ಪ್ಲ್ಯಾನ್ ಇರಲಿಲ್ಲ, ನಾವೇನು ಮುಂಚೆ ಏನು ಬುಕ್ ಮಾಡಿರಲಿಲ್ಲ. ಬಾಗ ಬೀಚ್ ಬೆಳಿಗ್ಗೆ ಆಗಿತ್ತಲ್ಲ, ಬೀಚ್ಗೆ ಹೋಗ್ಬಿಡೋಣ, ಸ್ನಾನ ಮಾಡ್ಬಿಡೋಣ ಅಂದ್ಕೊಂಡ್ವಿ. ಆದರೆ ಉಪ್ಪು ನೀರು ಎಲ್ಲ ಫುಲ್ಲು ಮೈಯೆಲ್ಲ ನೀರಾಗ್ಬಿಡುತ್ತೆ. ಹೋಗ್ಬಿಟ್ವಿ ಬೀಚ್ದಾಗೇ ಫಸ್ಟ್ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಬೀಚ್ಗೆ ಹೋಗ್ಬಿಟ್ಟು ಎಲ್ಲ ಫುಲ್ಲೆಲ್ಲ ಆಟ ಆಡಿದ್ವಿ. ಫುಲ್ಲೆಲ್ಲ ಆಟ ಆಡಿದ ಈ ಬೀಚಲ್ಲೇ ನಾವಿದ್ದಿದ್ದು. ನೀರೆಲ್ಲ ಸಕ್ಕತ್ತಾಗಿತ್ತು ನೋಡಿರಿ. ನೋಡೋಣ ಏನು ಕಾಣುತ್ತೆ. ವಾವ್, ಎಷ್ಟೊಂದು ಇವೆಲ್ಲ ಕಾಣ್ತಾವಲ್ಲ ಗುರು, ಬೋಟ್ಗಳೆಲ್ಲ ಕಾಣ್ತಾ ಇದ್ದಾವೆ ಇಲ್ಲೆಲ್ಲ. ಏನೇನೋ ನಾಟಿಕಲ್ ಮೈಲ್ಸ್ ಅಂತೆ, ಇದೆಲ್ಲ ಏನೋ ಇದೆ, ಬೋಟಿಂಗ್ ಪಾಯಿಂಟ್ ಅಂತ ಏನೋ ಐತೆ. ಸಕ್ಕತ್ತಾಗಿದೆ ಗುರು. ನೋಡೋಣ, ಇನ್ನು ಝೂಮ್ ಇನ್ ಮಾಡ್ತೀನಿ ಏನು ಕಾಣುತ್ತೆ. ಇವೆಲ್ಲ ಬೋಟ್ಗಳು ಹಾರಾಡ್ತವೆ, ಇವಾಗ್ಲೂ ಹಾರಾಡ್ತಾ ಇರ್ತಾವಲ್ಲೆಲ್ಲ. ಬೋಟ್ ರೈಡಿಂಗ್ ಅಂತೆ, ಆ ರೈಡಿಂಗ್ ಅಂತೆ, ಈ ರೈಡಿಂಗ್ ಅಂತೆ. ಗೂಗಲ್ 2024 ಅಂತ ತೋರಿಸೋದು ಇಷ್ಟೇ. ಬೋಟಿಂಗ್ ಏನು ಝೂಮ್ ಮಾಡೋಕ್ಕಾಗಲ್ಲ ಇದು. ಆ ರೈಡು, ಬಲೂನ್ ರೈಡು, ಅವೇನೇನೋ ರೈಡ್ಗಳು ಎಲ್ಲ ಇರ್ತವೆ ಬೋಟಾಗೆಲ್ಲ. ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನೇ ಕರ್ಕೊಂಡು ಹೋದ್ರು, ನಾವು ಏನೇ ಇದು ಮಾಡಿದ್ರು ಕೂಡ ನಮ್ಮದು ಟೆರಿಟೋರಿಯಲ್ ವಾಟರ್ ಲೈನು, ಆಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, 200 ನಾಟಿಕಲ್ ಮೈಲ್ಸ್, ಅದಾದಮೇಲೆ ಹೈ ಸೀಸ್ ಎಲ್ಲ ಬರುತ್ತೆ ಈ ಕಡೆದೆಲ್ಲ. ನೋಡೋಣ 200 ನಾಟಿಕಲ್ ಮೈಲ್ ಎಲ್ಲಿ ಸಿಗುತ್ತೆ ಅಂತ. ಲೈನ್ ಏನಾದರೂ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. 200 ನಾಟಿಕಲ್ ಮೈಲ್ ಝೂಮ್ ಮಾಡಿಬಿಟ್ಟಿದ್ದೀನಿ. 20 ಫೀಟ್ವರೆಗೂ ಬಂದೈತಪ್ಪಿ. 10 ಫೀಟಿಗೆ ಬಂದಿದ್ದೀನಿ. ನೋಡೋಣ ತಡಿ. ಬರೀ ಸಮುದ್ರನೇ ಕಾಣ್ತಾ ಇರೋದು, ಇನ್ನೇನು ಕಾಣ್ತಾ ಇಲ್ಲ. ಆ ಲೈನ್ ಏನೋ ತೋರಿಸಿಲ್ಲ ಅನ್ಸುತ್ತಲ್ವ ಇವರು. ಏನೇನೋ ಐತೆ ಗುರು ಇಲ್ಲಿ ಸಮುದ್ರದಲ್ಲಿ. ಓಹೋ ಸಮುದ್ರ, ಅರಬ್ಬಿ ಸಮುದ್ರ. ಪಾಪ ಮ್ಯಾಕ್ಸಿಮಮ್ ಅಂದರೆ ಹಿಂಗೆ ನೋಡ್ಕೊಂಡು ಅಂತೇಳಿ. ಅಮೀನಿ ಅಗತ್ಯ ಇದು ಲಕ್ಷದೀಪ್ ಬಂದ್ಬಿಡ್ತು ಕಣ. ಅಮೀನಿ ಅಗತ್ಯ ಇಲ್ಲ. ಅವೆಲ್ಲ ನಮ್ಮದು ಅಂದರೆ ಅದಕ್ಕಿಂತ ಇನ್ನೂ ದೂರ ಇರಬೇಕು ತಾನೇ ಇದೆಲ್ಲ ನಾಟಿಕಲ್ ಮೈನು ಅವೆಲ್ಲ. ಹೋಗ್ಬೇಕು, ಲಕ್ಷದ್ವೀಪಿಗೆ ಹೋಗ್ಬೇಕು ನೆಕ್ಸ್ಟ್. ಇವಾಗ ನಮ್ಮ ಪ್ಲ್ಯಾನೇ ಲಕ್ಷದ್ವೀಪ್ ಪ್ಲ್ಯಾನ್ ಮಾಡೋಣ. ಲಕ್ಷದ್ವೀಪ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಎಳ್ನೀರು ಕುಡ್ಕೊಂಬರ್ಬೇಕು ಇವಾಗ. ಅರೇಬಿಯನ್ ಸಿ ಒಟ್ಟಿನಲ್ಲಿ ಇಲ್ಲೆಲ್ಲ ಹೋಗಿದ್ವಿ ಇವರು. ಸರಿನಾ, ಇನ್ನು ಮಿಕ್ಕಿದ ಕಥೆನ ನಾನು ನನ್ನ ಫೋಟೋ ಮುಖಾಂತರ ಹೇಳ್ತೀನಿ. ಸರಿ, ಆರಾಮಾಗಿ ಬೀಚ್ ಹತ್ರ ಎಲ್ಲ ಅಡ್ಡಾಡ್ಕೊಂಡು ನೈಟೆಲ್ಲ ಒಂದು ಸ್ವಲ್ಪ ಹೊತ್ತು, ಒಂದು 8-9 ಗಂಟೆಗೆಲ್ಲ ಊಟ ಮಾಡ್ಕೊಂಡು ಇವರೆಲ್ಲ ಬಂದು ಮಲ್ಕೊಂಡ್ರು. ಮತ್ತು ನಾನು ನನ್ನ ನೂತನ್ರವರು ಇಬ್ಬರು ಮತ್ತೆ ಬೀಚ್ ಹತ್ರ ಹೋಗಿ ಫುಲ್ಲ ಮಜಾ ಮಾಡಿಕೊಂಡು ಊಟ ಮಾಡ್ಕೊಂಡು, ಅದೇನೋ ಪಿಜ್ಜಾ ಅಂತೆ, ಕೂಲ್ ಡ್ರಿಂಕ್ಸ್ ಅಂತೆ, ಅವಂತೆ ಇವಂತೆ ತಿಂದು ತೇಗಿ ಕುಡಿದು ಫುಲ್ಲು ಡ್ಯಾನ್ಸ್ ಆಡಿ ಬೀಚಾಗಿ ಮಲ್ಕೊಂಡು ಕುತ್ಕೊಂಡು ಯೋತ್ಕೊಂಡು ಅಲ್ಲೇ ತೊಳ್ಕೊಂಡು ಎಲ್ಲ ಏನೇನು ಬೇಕೋ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಫುಲ್ಲು ಬೀಚಲ್ಲಿ ಮಲ್ಕೊಂಡಿದ್ವಿ. ಒಳ್ಳೆ ಗಾಳಿ ಬರ್ತಾಯಿತ್ತು. ಹಂಗೆ ಆಗ್ತಾ ಏನಾಗುತ್ತೆ ಗೊತ್ತಾ, ನೀರು ಸಂಜೆ ಹೊತ್ತಿನಾಗೆ ಜಾಸ್ತಿ ಮುಂದಕ್ಕೆ ಬಂದಿರುತ್ತೆ. ಬೆಳಗ್ಗೆ ಎದ್ದು ನೋಡ್ತೀವಿ ನೀರು ಸಖತ್ ಹಿಂದಕ್ಕೆ ಹೋಗ್ಬಿಟ್ಟೈತೆ. ಹಾಗೆ ಮತ್ತೆ ಮುಂದಕ್ಕೆ ಬಂದೈತೆ. ಅವತ್ತಿನೆಲ್ಲೂ ಹೋಗಲಿಲ್ಲ. ಅವತ್ತೆಲ್ಲ ಫುಲ್ಲು ಬೀಚ್ ಹತ್ರನೇ ಎಲ್ಲ ಇದ್ದು ಫುಲ್ಲೆಲ್ಲ ಆರಾಮಾಗಿ ಅಲ್ಲೇ ಇದ್ದು ಫುಲ್ಲು ಬಾಗ ಬೀಚಿಂದ ಕಲ್ಗುಂಡೆ ಬೀಚ್ ತನಕ ನಡ್ಕೊಂಡು ಹೋಗಿದ್ದೀವಿ. ಆಮೇಲೆ ಹಂಗೆ ಎಲ್ಲ ಜನಗಳು ನೋಡೋದು, ಆಮೇಲೆ ಅಲ್ಲೆಲ್ಲ ಯಾರ್ಯಾರು ಮಸಾಜ್ ಮಾಡ್ತಾಯಿರ್ತಾರೆ ಅವ್ರು ನೋಡೋದು, ಆಮೇಲೆ ಬೋಟಿಂಗ್ ರೇಸು, ಆಮೇಲೆ ಮೇಲ್ಗಡೆ ಅದೇನೋ ಹಾರೋದು, ಆ ಥರದ್ದೆಲ್ಲ ನೋಡಿಕೊಂಡು ಎಲ್ಲ ಆಟ ಆಡಿಕೊಂಡು ಫುಲ್ಲು ಬೀಚಲ್ಲಿ ವಾಲಿಬಾಲ್ ಬೇರೆ ತಗೊಂಡೋಗಿದ್ದೆ. ನಾನೊಂದು ವಾಲಿಬಾಲ್ ತಗೊಂಡಿದ್ದೆ ಇಲ್ಲಿ KK ಸ್ಪೋರ್ಟ್ಸ್ ತುಮಕೂರವರಿಂದ. ಅಲ್ಲಿಂದ ವಾಲಿಬಾಲ್ ಬೀಚಲ್ಲಿ ಬೇರೆಯವರೆಲ್ಲ ಫ್ರೆಂಡ್ಸ್ ಆದರು, ಅವ್ರ ಜೊತೆಗೆಲ್ಲ ವಾಲಿಬಾಲ್ ಆಡಿಕೊಂಡು ಸಖತ್ತಾಗಿ ಅವತ್ತು ಫಸ್ಟ್ ಡೇನೇ ಫುಲ್ಲು ನೈಟ್ ಚೆನ್ನಾಗಿ ಇದು ಮಾಡಿದ್ವಿ. ಮಾರನೇ ದಿನ ಬೆಳಗ್ಗೆನೇ ನಾವು ಕೋಕೋ ಬೀಚಿಗೆ ಹೋದ್ವಿ. ಇನ್ನೊಂದು ಬೀಚ್ ಅದು ಈ ಕಡೆ. ಅಲ್ಲಿ ಎಲ್ಲ ಮತ್ತೆ ಕಾರಲ್ಲೆಲ್ಲ ಹೋಗಿ
ಕೋಕೋ ಬೀಚ್ ಹತ್ರ ಹೋದ್ವಿ. ಅಲ್ಲೇ ಎಲ್ಲ ವೆರೈಟಿ ಸೊಪ್ಪುಗಳು ಅವು ಇವು ಏನೇನೋ ಎಲ್ಲ ತರಕಾರಿಗಳೆಲ್ಲ ಬೆಳೆದಿದ್ರು. ಅಲ್ಲೆಲ್ಲ ಚೆನ್ನಾಗಿತ್ತು. ಆವಾಗಲೂ ನೋಡಿ ನಮ್ಮ ಗಾಡಿ ಸೌಂಡ್ ಮಾಡಲಿಲ್ಲ, ಅವತ್ತು ಕೂಡ ಸೌಂಡ್ ಮಾಡಿಲ್ಲ ನಮ್ಮ ಗಾಡಿ. ಅಲ್ಲೇ ಎಲ್ಲ ಫುಲ್. ಆದರೂ ನಾವು ಗಾಡಿ ಸೌಂಡ್ ಮಾಡಿದ್ದೇ ಮರ್ತ್ಬಿಟ್ವಿ. ಸಖತ್ ಸೌಂಡ್ ಮಾಡ್ತಾಯಿತ್ತು ಹೋಗ್ಬೇಕಾರೆ. ಅಲ್ಲೆಲ್ಲ ಹತ್ತತ್ರ ರಾಮನಗರ ಇದು ದಾವಣಗೆರೆ ಅಂತೀನಿ, ಕಲ್ಗಟ್ಟಿಯಿಂದ ಮುಂದಕ್ಕೆ ಹೋಗ್ಬಿಟ್ಟು ಎಡಗಡೆಗೆ ತಿರ್ಕೊಂಡು ಒಟ್ಟಿನಲ್ಲಿ ಧಾರವಾಡ ಟು ಗೋವಾ ಆ ರೋಡಲ್ಲಿ ಫುಲ್ಲು ಡಗ ಸೌಂಡ್ ಬಂದು ರಾಮನಗರ ಹತ್ರ ನಿಲ್ಲಿಸಿ ಮತ್ತೆ ಒಂದು 15 ನಿಮಿಷ ಬಿಟ್ಕೊಂಡು ಮಲ್ಕೊಂಡು ಎದ್ದೋದ್ವಾ. ಆ ಥರ ಸೌಂಡೇ ಬರಲಿಲ್ಲ. ಸರಿ ಬೆಳಗ್ಗೆ ಎದ್ದು ಫುಲ್ಲು ಸ್ವಿಮ್ಮಿಂಗಲ್ಲೆಲ್ಲ ಸ್ನಾನ ಮಾಡಿ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಬಿಟ್ಟು ಕೋಕೋ ಬೀಚಿಗೆ ಹೋದ್ವಿ. ಅಲ್ಲಿ ಬೋಟ್ ರೈಡ್ ಅಂತೆ. ಆಮೇಲೆ ಅಲ್ಲಿ ಹೆಂಗೆ ಅಂದರೆ ಅದು ನಾವು ಮೇನ್ ಹೋಗಿದ್ದು ಕೋಕೋ ಬೀಚಿಗೆ ಕಾರಣ ಏನಂತಂದರೆ ಡಾಲ್ಫಿನ್ ನೋಡೋಣ ಅಂತ. ಓಕೆನಾ. ಏನು ಮಾಡ್ಬಿಡ್ತಾರೆ ಅವರು, ಡಾಲ್ಫಿನ್ ಇದು ಮಾಡಬೇಕಲ್ಲ. ಓಕೆ, ಡಾಲ್ಫಿನ್ ತೋರ್ಸೋಕ್ಕೆ ಬೋಟ್ಗಳ್ನ ಸಮುದ್ರ ಸುತ್ತ ಏನೋ ಒಂದು ರೇಂಜಲ್ಲಿ ಎಲ್ಲ ಫುಲ್ಲು ಸುತ್ತೋರ್ದ್ಬಿಡ್ತಾರೆ. ಸರಿ ನೋಡೋಣ ಅಂತ ನೋಡಿ ಬೋಟಲ್ಲಿ ಹೋದ್ವಿ. ನೋಡಿ ಅಲ್ಲಿ ಕಾಣ್ತಾಯಿತ್ತು. ಒಂದು ಸ್ವಲ್ಪ ಹಿಂಗೆ ಮೇಲಕ್ಕೆ ಎದ್ದು ಹಿಂಗೆ ಇಳೀತು. ಆಮೇಲೆ ಮತ್ತೆ ಇನ್ನೊಂದು 3-4 ಬೋಟ್ ಆ ಕಡೆ ಎಲ್ಲ ಫುಲ್ಲು ಈ ಥರ ಸುತ್ತೋರಿತಾರ. ನಿಧಾನಕ್ಕೆ ಇದನ್ನು ಸ್ಲೋ ಮೋಷನಲ್ಲಿ ಮಾಡಿದ್ದೀನಿ, ಸರಿನಾ ಕಾಣಲಿ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿರುತ್ತೆ ಮಾತ್ರ ಕೋಕೋ ಬೀಚಲ್ಲಿ ಡಾಲ್ಫಿನ್ಸು ನೋಡೋಕ್ಕೆ ಮಾತ್ರ ಸೂಪರಾಗಿರುತ್ತೆ. ಯಾಕೆಂದರೆ ನಾವು ಡಾಲ್ಫಿನ್ಸೇನು ನೋಡಿರಲ್ವಲ್ಲ, ಅಂದರೆ ನ್ಯಾಚುರಲ್ ಸಿಯಲ್ಲಿ ನೋಡಿರಲ್ಲ. ಎಲ್ಲಾದರೂ ಅಕ್ವೇರಿಯಮಲ್ಲೋ ಏನಾದರೂ ದೊಡ್ಡದಾಗಿರೋ ಅಂಥದ್ರಲ್ಲಿ ಏನಾದರೂ ತೋರಿಸ್ತಾರೆ. ಬಟ್ ನಾನೆಲ್ಲೂ ನೋಡಿರಲಿಲ್ಲ ಡಾಲ್ಫಿನ್ನ. ಬಟ್ ಈ ಸಮುದ್ರದಲ್ಲಿ ನನಗೆ ನೋಡೋಕ್ಕೊಂದು ಅವಕಾಶ ಸಿಕ್ತು. ತುಂಬ ಚೆನ್ನಾಗಿತ್ತು. ಅವರು ಹೆಂಗೆ ಟ್ಯಾಕ್ಟಿಕ್ಸ್ ಇದು ಮಾಡ್ತಾರೆ. ನೋಡಿ ಇವಾಗ ಬಂದು ವಾವ್ ಸೂಪರ್. ನೋಡು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಡಾಲ್ಫಿನ್ಸು. ಕೋಕೋ ಬೀಚಲ್ಲಿ ಈ ಥರ ನೀವು ಡಾಲ್ಫಿನ್ಸ್ನ ನೋಡ್ಬೋದು. ಇನ್ನೂ ಹೈಟ್ ಎದ್ದಾಳ್ತವೆ ಒಂದೊಂದು ಸಲ, ಸಕ್ಕತ್ತಾಗಿ ಎದ್ದಾಳ್ತವೆ. ಆವಾಗ ನೀವು ಅದನ್ನು ಕಣ್ಣು ತುಂಬ ನೋಡ್ಬೋದು. ನೀವು ಆ ಡಾಲ್ಫಿನ್ಸ್ನ ನೀವು ನೋಡಿದ್ರೆ ನಿಮಗೆ ತುಂಬ ಒಳ್ಳೆಯ ಒಂದು ಹೆಂಗೆ ಎದ್ದೇಳ್ತವೆ, ಸಖತ್. ಅದನ್ನು ಕಣ್ಣಲ್ಲಿ ನೋಡ್ತಾಯಿದ್ರೆ ನೋಡ್ತಾನೇ ಇರಬೇಕನ್ಸುತ್ತೆ. ಯಾಕೆಂದರೆ ಅದೆಲ್ಲ ಒಂದು ಅದ್ಭುತ. ಈ ಸಮುದ್ರದೇ ಒಂದು ಕಥೆಗಳು ಸಾವಿರಾರು ಅದ್ಭುತಗಳನ್ನು, ವಿಸ್ಮಯಗಳನ್ನು ಒಳಗೊಂಡಿದೆ ಸಮುದ್ರ. ಸಕ್ಕತ್ತಾಗಿತ್ತು ಮಾತ್ರ ಕೋಕೋ ಡಾಲ್ಫಿನ್ನು. ಅಲ್ಲಿಂದನೇ ನಾನೊಂದು ಬುದ್ಧ ಮತ್ತು ಒಂದೆರಡು ಇವನ್ನ ಮರದಲ್ಲಿ ಮಾಡಿರೋ ಅಂಥದ್ದನ್ನು ಕೆತ್ತನೆ ಮಾಡಿರೋಂಥ ಮೂರ್ತಿಗಳನ್ನು ನಾನು ತಂದಿದ್ದು. ಸಖತ್ತಾಗಿತ್ತು ಮಾತ್ರ ಡಾಲ್ಫಿನ್ಸ್ ನೋಡಿ. ಮತ್ತು ಅಲ್ಲಿ ಬೋಟ್ ರೈಡು ಕೂಡ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮತ್ತು ಆ ಕಡೆ ಬೇರೆದೆಲ್ಲ ವ್ಯೂಸು ಎಲ್ಲ ನೋಡಲಿಕ್ಕೆ ಸಖತ್ತಾಗಿತ್ತು. ಆ ಒಂದು ಏರಿಯಾ ಚೆನ್ನಾಗಿತ್ತು. ಮತ್ತು ಈ ಕೋಕೋ ಬೀಚಿಂದ ಆ ಕಡೆ ಆಪೋಸಿಟ್ ಏನಿದೆ ಅಲ್ಲಿ ಜನನೇ ಇರಲಿಲ್ಲ. ಆ ಒಂದು ಬೀಚ್ ಎದುರುಗಡೆಯಲ್ಲಿ ತುಂಬ ಸಖತ್ತಾಗಿತ್ತು. ಆ ಕಡೆ ಆಪೋಸಿಟ್ ಜಾಗ ಜನ ಇರಲಿಲ್ಲ. ಅಂದರೆ ಬೆಳಗ್ಗೆ ಅಲ್ವಾ, ಅದಕ್ಕೆ ಮೇ ಬಿ ಜನ ಇರಲಿಲ್ಲ. ಬಟ್ ಓವರಾಲ್ ಆಗಿ ಒಂದು ಕೋಕೋ ಬೀಚಿಗೆ ಹೋಗಿದ್ದು ಚೆನ್ನಾಗಿತ್ತು. ಒಂದು ಫೇಮಸ್ ಆಗಿತ್ತು ನೋಡಲಿಕ್ಕೂ ಕೂಡ. ಅದಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ಬೋಟ್ ರೈಡಿಂಗು ಮತ್ತು ಆ ಸ್ಪಾಟೆಲ್ಲ ಸಿಗುತ್ತೆ. ಬೇರೆ ಥರ ಪೆಡ್ಲಿಂಗ್ ಮಾಡೋ ಥರದ್ದು ಬೋಟ್ ರೈಡಿಂಗ್ ಎಲ್ಲ ಇದೆ ಆ ಕಡೆ, ಅಲ್ಲೂ ಹೋಗ್ಬೋದು. ಆಮೇಲೆ ಇನ್ನು ಆ ಕಡೆ ಬೇರೆದೆಲ್ಲ ಒಂದು ಬರ್ತಾ ಇರಬೇಕಾದ್ರೆ ನಾವು ಬೇರೆ ವ್ಯೂಸು, ಬೇರೆ ಚರ್ಚ್ಗಳನ್ನು, ಹಳೆ ಕಾಲದ್ದು ಆ ಥರದನ್ನೆಲ್ಲ ನಾವು ನೋಡ್ಬೋದು. ಸಖತ್ತಾಗಿದೆ ಮಾತ್ರ. ಒಂದು ಎಂಟರ್ಟೈನ್ ಆಗಿತ್ತು ಬೀಚಲ್ಲಿ. ಈ ಒಂದು ಕೋಕೋ ಬೀಚಲ್ಲಿ ನಾವು ಡಾಲ್ಫಿನ್ಸ್ ನೋಡಿದ್ದು ನಮಗೆ ಒಂದು ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಖುಷಿ ಇದೆಯಲ್ಲ ಜೀವನದಲ್ಲಿ, ಖುಷಿ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ನಾವು ಆಗುಡ ಫೋರ್ಟಿಗೆ ಹೋದ್ವಿ. ಆಗುಡ ಫೋರ್ಟಲ್ಲಿ ಅದ್ರ ಮುಖಾಂತರ ನಾವು ಬೇರೆ ಅಲ್ಲಿ ಆಗುಡ ಫೋರ್ಟಲ್ಲಿ ಇದ್ದಂತಹ ಸೌಂದರ್ಯಗಳು, ಆಮೇಲೆ ಆ ಕಡೆ ಎಲ್ಲೊಂದು ಜೈಲಿತ್ತು, ಆ ಜೈಲು ಮತ್ತು ಅದು ಮೇಲ್ಗಡೆ ಇರುವಂತಹ ವಾತಾವರಣ ಬೇರೆದೆಲ್ಲ. ಈ ಆಗುಡ ಫೋರ್ಟಲ್ಲಿ ನಮಗೆ ಸಖತ್ತಾಗಿ ಒಳ್ಳೆ ವ್ಯೂ ಸಿಕ್ತು ಮೇಲ್ಗಡೆಯಿಂದ, ಫುಲ್ಲು ಟಾಪಿಂದ. ಆಮೇಲೆ ಅಲ್ಲೊಂದು ಹೆಲಿಕಾಪ್ಟ್ರು ಕೂಡ ಹೋಗ್ತಿತ್ತು. ಕೆಲವೆಲ್ಲ ಹೆಲಿಕಾಪ್ಟ್ರುಗಳೆಲ್ಲ ಮೇ ಬಿ ಅದು ನೇವಿ ಹೆಲಿಕಾಪ್ಟರ್ಸ್ ಅನಿಸುತ್ತೆ, ಎಲ್ಲ ಅಡ್ಡಾಡ್ತಾ ಇದ್ವು ಅವಾಗೆಲ್ಲ ಮೇಲೆಲ್ಲ. ಚೆನ್ನಾಗಿತ್ತು. ನಮಗೆ ಒಟ್ಟಿನಲ್ಲಿ ಅಲ್ಲಿ ಹೋದ್ಮೇಲೆ ಫಸ್ಟು ಅದು ಕಾರಿಂದ ಒಂದು ಇದಾದರೆ, ಬೇರೆದೇನು ಒಂದು ನಮಗೇನು ಅಲ್ಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ ಅವ್ನು ಎಮಿಷನ್ ಟೆಸ್ಟ್, ಅದು ಬಿಟ್ಟರೆ ಅದೆಲ್ಲ ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿದ್ರೆ ಅದೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲೂ ನಮಗೇನು ಅಫೋರ್ಡೆಬಲ್ ಆಗೇ ಸಿಕ್ತು ರೂಮು ನಮಗೆಲ್ಲ. ನಾನು ಇರ್ತೀವಿ, ನಾವು ಒಂದು 3-4 ದಿನ ಇರ್ತೀವಿ ಅಂದಿದ್ದಕ್ಕೆ ಅವನು ನಮಗೆ ಅಫೋರ್ಡೆಬಲ್ ಆಗಿ ಮಾಡಿಕೊಟ್ಟ. ದೊಡ್ಡ ರೂಮೇ ಕೊಟ್ಟ. ದೊಡ್ಡ ರೂಮು. ನಾವು ಫಸ್ಟ್ ಅವನು ಏನಂದರೆ 2,000 ಅಂದ. 2,000 ಎಲ್ರಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ ಮೇಲೆ ನಮಗೆ, ನಾವು ಜಾಸ್ತಿ ದಿನ ಇರ್ತೀವಿ ಅಂದಿದ್ದಕ್ಕೆ
1250 ಮಾತಾಡಿದೆ ನಾನು. ಒಂದೇ ದೊಡ್ಡದು ರೂಮು. ಅದರೊಳಗಡೆ ಏನು ಮತ್ತೇನು ರೂಮ್ ಇರಲಿಲ್ಲ. ಬೆಡ್ಡು ಕಾಟ್ ಕೊಟ್ಟ, ಆಮೇಲೆ ದೊಡ್ಡದಾಗಿತ್ತು. ಆಮೇಲೆ ನಮಗೆ ನಾವು 5 ಜನ ಇದ್ದೀವಲ್ವಾ, ಇನ್ನೂ ನಮಗೆ ಒಂದು 2-3 ಬೆಡ್ ಕೊಡ್ರಿ ಅಂತಂದಿದ್ದಕ್ಕೆ ಬೆಡ್ಡೂ ಕೊಟ್ಟ. ಆಲ್ರೆಡಿ ಅಲ್ಲಿ ಅವೈಲೇಬಲ್ ಇತ್ತು ಒಳಗಡೆ ರೂಮಲ್ಲೇ ಒಂದು ಬೆಡ್ಡು. ಬಟ್ ರೂಮ್ ಮಾತ್ರ ಫ್ಯಾಮಿಲಿ 5 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಒಳ್ಳೆಯದೇ ಮಾಡಿಕೊಟ್ಟ ಅವನು, ಕೃಷ್ಣ ಇನ್ ಹೋಟೆಲು. ಕೆಳಗಡೆ ಊಟದ ವ್ಯವಸ್ಥೆನೇ ಇತ್ತು, ಬಟ್ ನಾವು ಅಲ್ಲೇನು ಊಟ ಮಾಡಲೇ ಇಲ್ಲ. ಊಟನೂ ಮಾಡಲಿಲ್ಲ, ತಿಂಡಿನೂ ಮಾಡಲಿಲ್ಲ, ಎಲ್ಲ ಬೇರೆ ಕಡೆ ಹೊರಗಡೆ ಹೋದ್ವಲ್ಲ ಅಲ್ಲೇ ಮಾಡಿದ್ದು. ಬಟ್ ರೂಮ್ ಚೆನ್ನಾಗಿತ್ತು, ವಾಟರ್ ಫೆಸಿಲಿಟಿ ಇತ್ತು. ಒಳಗಡೆ ಒಂದು ಇದು ಏನಂತಾರಪ್ಪ, ಜಕೂಝಿ ಇತ್ತು. ದೊಡ್ಡದಾಗಿರೋದೇ ಕೊಟ್ಟಿದ್ದ ಪಾಪ ಅವನು ಕರ್ನಾಟಕದವನೇ. ಅವನು ಅಲ್ಲಿ ಸ್ಟಾಫ್ ಇದ್ದಿದ್ದು. ಚೆನ್ನಾಗಿ ಮಾತಾಡಿಸಿ, ಎಲ್ಲ ಹುಬ್ಳಿ ಕಡೆ ಅವನು ಚೆನ್ನಾಗಿ ಮಾತಾಡಿಸಿ. ರೂಮ್ ಫೆಸಿಲಿಟಿ ಏನೋ ಚೆನ್ನಾಗಿತ್ತು. ನೀವು ಬಾಗ ಬೀಚ್ ಹತ್ರ ಹೋದರೆ ಹೋಗಿ, ಕೃಷ್ಣ ಇನ್ ಅಂತ. ಆಮೇಲೆ ಅಲ್ಲೇ ನಮಗೆ, ನಾವಿಲ್ಲಿ ತುಮಕೂರಲ್ಲಿ ಒಬ್ಬರು ಪರಿಚಯ ಇದ್ದಾರೆ, ಒಬ್ಬರು ಸೇಟು ಮಾರ್ವಾಡಿ. ಅವ್ರ ಸಂಬಂಧಿಕರೊಬ್ಬರು ಸುನೀಲ್ ಅನ್ನೋರು ಕೂಡ ಪರಿಚಯ ಆದರು ನಮಗೆ. ಅಲ್ಲಿ ಹಿಂಗೆ ಹೋಗಿದ್ದಾಗ ಹೈಯೆಸ್ಟ್ ಕಾಸ್ಟ್ಲಿ ಲಿಕ್ಕರ್ ಯಾವುದು ಅಂತ ಕೇಳೋಕ್ಕೆ ಹೋಗಿದ್ದೆ ನಾನು. ಆ ಒಂದು ಟೈಮಲ್ಲಿ ಅವರು ನಮಗಲ್ಲಿ ಅವ್ರೇ, ನಮ್ಮದು ತುಮಕೂರೇ ಕಣ್ರಿ, ನಮ್ಮ ಸಂಬಂಧಿಕರೆಲ್ಲ ಅವರೇ. ಅವ್ನು ಸೇಟು ಚೆನ್ನಾಗಿ ಮಾತಾಡ್ದ, ಒಳ್ಳೆ ವ್ಯಕ್ತಿತ್ವ ಇತ್ತು ಒಂದು. ಮತ್ತು ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಅಲ್ಲಿ ಎಳ್ನೀರಂತೆ ಮತ್ತು ಬೇರೆ ಥರದ್ದೆಲ್ಲ ತಿಂದ್ಕೊಂಡು ಆಗೋಡ ಫೋರ್ಟಲ್ಲಿ ನಾವು ಸಖತ್ತಾಗಿದೆ. ಆಗೋಡ ಫೋರ್ಟು ಅದಕ್ಕೆ ತುಂಬಾ ಇತಿಹಾಸ ಇದೆ. ಆ ಫೋರ್ಟಿಗೆ ಲ್ಯಾಟ್ರೈಟಿಂದ ಮಾಡಿದ್ದಾರೆ. ಅದೆಲ್ಲ ಆರ್ಕಿಯಾಲಜಿಕಲ್ ಇವರಿಂದ ಅದನ್ನೆಲ್ಲ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಏನು ಮಾಡಿದ್ದಾರೆ, ಎಲ್ಲ ಫುಲ್ಲು ರಿಜುವಿನೇಟು ಎಲ್ಲ ಮಾಡಿದ್ದಾರೆ. ಓಕೆ, ನೀವು ಆಗೋಡ ಫೋರ್ಟ್ ಅಂತೆ, ಆಮೇಲೆ ಇನ್ನು ಬ್ಯಾಸಿಲಿಕಾ ಚರ್ಚ್ ಅಂತೆ, ಇನ್ನು ಸುಮಾರು ಚರ್ಚ್ಗಳೇನು ಮಸ್ತಾಗಿದ್ದಾವೆ ನೋಡೋಕ್ಕೆ. ಅಂದರೆ ಅವಾಗೆಲ್ಲ ಬಂದಿದ್ರಲ್ಲ ಯಾರು, ಪೋರ್ಚುಗೀಸರು, ಅವರು ಇವರು ಎಲ್ಲ ಬಂದಿದ್ರಲ್ಲ, ಅದನ್ನೆಲ್ಲ ನೋಡೋದಕ್ಕೆ. ಆಮೇಲೆ ಇವಾಗೆಲ್ಲ ಅಲ್ಲಿ ಫುಡ್ಡು ಮತ್ತು ಐಟಮ್ ಆ ಥರದ್ದೇನು ಎಲ್ಲ ಥರದ್ದು ಸಿಗುತ್ತೆ ನಿಮಗೆ. ನಾರ್ತ್ ಇಂಡಿಯನ್ ಫುಡ್ ಸಿಗುತ್ತೆ, ಕೇರಳ ಫುಡ್ ಸಿಗುತ್ತೆ, ಕರ್ನಾಟಕ ಟೈಪ್ ಫುಡ್ ಸಿಗುತ್ತೆ, ಮೀನ್ ಫುಡ್ ಸಿಗುತ್ತೆ, ಎಲ್ಲ ಥರ ವೆರೈಟಿ ಹೋಟೆಲ್ಗಳು ಅವು ಇವು ಎಲ್ಲವೂ ಕೂಡ ಇದೆ. ಮತ್ತು ಬೇರೆ ಬೇರೆ ಥರ ಹೋಟೆಲ್ಗಳು ಇದೆ. ಬುಕ್ ಮಾಡ್ಬೋದು ನೀವು ಮುಂಚೆನೇ. ಕೆಲವಕ್ಕೆಲ್ಲ ಪಬ್ಸ್ ಇದ್ದಾವೆ, ಡ್ಯಾನ್ಸ್ ಮಾಡೋ ಥರದ್ದು. ಕೆಲವು ವಿತೌಟು ಬುಕ್ಕಿಂಗ್ ಇಲ್ಲದಲ್ಲೇ ಒಳಗಡೆ ಬಿಡೋಲ್ಲ. ಇನ್ನು ಕೆಲವು ಹಂಗೆ ಎಂಟ್ರಿ ಕೊಡ್ಬೋದು. ಇನ್ನು ಕೆಲವು ಹೊರಗಡೆ ಬೀಚ್ ಹತ್ರನೇ ಆ ಕಡೆ ಫುಲ್ಲು ಉದ್ದಕ್ಕೂ ಓಪನ್ ಎಲ್ಲ ಇರ್ತವೆ. ಸಖತ್ತಾಗಿದ್ದಾವೆ ಮಾತ್ರ. ಅಲ್ಲೇನಿಲ್ಲ, ಅದು ರೀಟೇಲು, ಇದು ಹೋಲ್ಸೇಲ್ ಒಂಥರ, ಆ ಥರ ವೆರೈಟಿ ಆಗಿದೆ. ನೈಟು ಒಳ್ಳೆ ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ಟಿರ್ತಾರೆ ಎಲ್ಲ ಕಡೆ. ಸ್ಲೋ ಮ್ಯೂಸಿಕ್ಕು ಬರ್ತಾ ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆಲ್ಲ. ಫುಲ್ ಏನಂದರೆ ಎಲ್ಲ ಆರಾಮಾಗಿ ಫುಲ್ಲು ಟೈಮ್ ಪಾಸ್ ಮಾಡೋಕ್ಕೆ ಒಂದು ಏನದು ಫುಲ್ ಎಲ್ಲ ನೀವು ರಿಲೀಫ್ ಆಗಿ ಬರೋಕ್ಕೆ ನೀವು ಬೀಚ್ ಹತ್ರ ಹೋಗ್ಬೇಕಷ್ಟೆ. ಅದೇ ಥರ ಬೀಚು ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ. ಬಟ್ ಏನಂದರೆ ಇಲ್ಲೆಲ್ಲ ಟೈಮಿಂಗ್ಸ್ ಇರುತ್ತೆ. ಇಷ್ಟು ಟೈಮಿಂಗ್ಸಲ್ಲಿ ಆಫ್ ಮಾಡಿಬಿಡಬೇಕು ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಅಲ್ಲೇನಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾರ್ನಿಂಗು ತನಕನೂ 2 ಗಂಟೆ 3 ಗಂಟೆ ತನಕನೂ ಇರುತ್ತೆ. ಸೊ ಹಂಗಾಗಿ ಕೆಲವರೆಲ್ಲ ಅಲ್ಲಿಗೆ ಹೋಗ್ತಾರೆ. ಆಮೇಲೆ ಅಲ್ಲೆಲ್ಲ ನಾವು ಒಳ್ಳೆ ಹೋಟೆಲ್ಗೆ ಹೋಗಿ ಒಳ್ಳೆ ಊಟ ಎಲ್ಲ ಮಾಡಿಕೊಂಡು ಆ ಬೀಚು ಮತ್ತು ಆಗೋಡ ಫೋರ್ಟು, ಕೋಕೋ ಬೀಚು, ಆಮೇಲೆ ಬೇರೆ ಬೇರೆ ಇದೆಲ್ಲ ಏನದು ಚರ್ಚ್ಗಳಂತೆ ಹಳೆವು, ಆ ಥರದ್ದೆಲ್ಲ ನಾವು ನೋಡಿಕೊಂಡು ಬಂದ್ವಿ. ಅದಾದಮೇಲೆ ನಾವು ಇನ್ನೊಂದು 2-3 ಕಡೆ ಪ್ಲೇಸಸ್ ಎಲ್ಲ ಬೇರೆ ಬೇರೆ ಯಾವ್ಯಾವ ಕೊಲ್ಲಮ್ಮು ಒಟ್ಟಿನಲ್ಲಿ ನಾರ್ತ್ ಗೋವಾ, ಸೌತ್ ಗೋವಾ ಎಲ್ಲ ಗೋವಾಗೂ ಹೋಗ್ಬಿಟ್ವಿ. ಏನೆಲ್ಲ ಹತ್ರನೇ, ಅದೇನು ಜಾಸ್ತಿ ಇಲ್ಲ. ಬಟ್ ಮಧ್ಯದಲ್ಲಿ ನಿಮಗೆ ಅದೊಂದು ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ, ಆ ಕಡೆಗೆ ಹೋಗೋಕ್ಕೆ ಈ ಕಡೆಗೆ ಬರಲಿಕ್ಕೆ ಚೆನ್ನಾಗಿದೆ. ಇನ್ನು ಬೋಟ್ ರೈಡು ಎಲ್ಲ ಚೆನ್ನಾಗಿದೆ, ಎಲ್ಲ ಸಖತ್ತಾಗಿದೆ. ಸೊ ಅವೆಲ್ಲ ಒಂದು ಒಳ್ಳೊಳ್ಳೆ ವೆರೈಟಿಯಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ ಒಂದು ಸಾಧ್ಯ ಆಗುತ್ತೆ. ನಮಗಿಲ್ಲಿ ಇನ್ನೊಂದು ಏನಂದರೆ, ಆ ಕಡೆಯಿಂದ ಇಲ್ಲಿ ಸಮುದ್ರದಲ್ಲೆಲ್ಲ ಚೆನ್ನಾಗಿತ್ತು. ಈ ದೂದ್ಸಾಗರ್ ಫಾಲ್ಸ್ಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿಂದ ಎಲ್ಲ ವಾಪಸ್ ಬರ್ಬೇಕಾದ್ರೆ ಆ ದೂದ್ಸಾಗರ್ ನೋಡಿ, ಇದು ಆಗೋಡ ಫೋರ್ಟ್, ಗೋವಾ, ಮಿನಿಸ್ಟ್ರಿ ಆಫ್ ಕಲ್ಚರ್, ಅದು ಕೂಡ ಇದು ನ್ಯಾಷನಲ್ ಕಲ್ಚರ್ ಫಂಡಿಂದನೂ ಕೂಡ ಇದಕ್ಕೆ ಪ್ರಾಜೆಕ್ಟ್ ಬಂದಿದೆ. ಅಲ್ಲೇನಂದರೆ ಅವ್ರನ್ನೇ ಬಿಡಬೇಕು, ಅದಕ್ಕೆ ಅವ್ರದ್ದೇ ಗಾಡೀಲಿ ಹೋಗಬೇಕು, ಅವ್ರದ್ದೇ ವೆಹಿಕಲಲ್ಲಿ ಹೋಗಬೇಕು, ನಮ್ಮ ಗಾಡಿ ಬಿಡೋಲ್ಲ ಅಂತಂದರು. ಹಂಗಾಗಿ ನಾವು ಅದರಲ್ಲಿ ಆವಾಗ ಅಲ್ಲಿ ಹೋಗಲಿಲ್ಲ ನಾವು. ಅದಕ್ಕೆ ನಮ್ಮ ಕಾರಲ್ಲೆಲ್ಲ ನಿಲ್ಲಿಸೋದೇನಕ್ಕೆ, ಅಲ್ಲಿ ಹೋಗೋದೇನಕ್ಕೆ. ಆಮೇಲೆ ಇನ್ನೂ ಮಳೆ ಬರ್ತಿತ್ತು ಬೇರೆ, ಅದು ಒಂದು ಕಾರಣ. ಸ್ಲಿಪ್ಪರಿ ಆಗುತ್ತೆ ಹಂಗೆ ಹಿಂಗೆ ಎಲ್ಲ, ಇವರೆಲ್ಲ ನಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಲ್ಲೆಲ್ಲ ಮೈದಲ್ಲಿ ಹೋಗೋಕ್ಕಾಗಲ್ಲ. ಟ್ರೈನ್ ವ್ಯೂ ಆದರೆ ಚೆನ್ನಾಗಿರುತ್ತೆ ಹಂಗೆಲ್ಲ ಅಂದರು ಕೆಲವರು, ಬೇರೆಯವರು ಅಲ್ಲಿಗೆ ಬಂದಿರೋರು. ಸೊ ನಾವು ವಾಪಸ್ ಬಂದ್ವಿ. ಹಂಗೆ ನಮ್ಮ ಜೊತೆಗೆ ಬಂದವರು ಇನ್ನೊಂದು 2 ಕಾರವರು ವಾಪಸ್ ಬಂದರು. ಅಲ್ಲೇ ಎಲ್ಲ ಟೆಂಟ್ ಹಾಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ, ಗೋವಾ ಇದು ಬೀಚ್ ಹತ್ರ ಬೇರೆ ಬೇರೆ ಎಲ್ಲ ವೆರೈಟಿ ಬೀಚ್ಗಳೆಲ್ಲ ಇದ್ದಾವೆ.
ಚೆನ್ನಾಗಿದ್ದಾವೆ, ಹೋಗ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು 2-3 ದಿನ ಆರಾಮಾಗಿ ನೀವು ಇಡೀ ಗೋವಾ ರೂರಲ್ ಲೈಫು ಚೆನ್ನಾಗಿದೆ. ಬೇರೆ ಬೇರೆ ಥರ ಏನೇನೋ ಬೆಳೆದಿರ್ತಾರೆ, ಒಳ್ಳೊಳ್ಳೆ ಚರ್ಚ್ಗಳಿದ್ದಾವೆ. ಆರಾಮಾಗಿ ನಿಮ್ಗೆ ಇನ್ನೂ ಕಮ್ಮಿ ಸಿಗುತ್ತೆ ಹೋಟೆಲ್ಗಳೆಲ್ಲ. ನಮ್ಗೆ ಆಮೇಲೆ ಗೊತ್ತಾಯಿತು, ನಾವು ₹800 ₹600 ನಮ್ಗೆ ಇನ್ನೂ ಚೆನ್ನಾಗಿರೋವೇ ಏನು ಸಿಗುತ್ತಂತೆ. ಯಾಕೆಂದರೆ ನಾವು ಹೋಗಿ ಸೀಸನ್ ಕಮ್ಮಿ ಸೀಸನ್ ಅಲ್ವಾ, ಹಾಗಾಗಿ ಸೀಸನ್ ಮೇಲೂ ಲೆಕ್ಕಾಚಾರ ಹಾಕಬೇಕು. ನ್ಯೂ ಇಯರ್ ಟೈಮಲ್ಲಿ, ಡಿಸೆಂಬರ್ ಆ ಟೈಮಲ್ಲೆಲ್ಲ ಹೋದರೆ ಹೆವಿ ಕಾಸ್ಟ್ಲಿ, ಜನವರಿ ಟೈಮಲ್ಲಿ ಕಾಸ್ಟ್ಲಿ. ನೀವು ಫೆಬ್ರವರಿ ಮಾರ್ಚಲ್ಲಿ ಹೋಗಬೇಕು. ಮತ್ತು ಮೇ ಇದಕ್ಕೆ ಹೋಗ್ಬಿಟ್ರೆ ನೀವು ಏಪ್ರಿಲ್ ಮೇಯಲ್ಲಿ ಮತ್ತೆ ಸಮ್ಮರ್ ಹಾಲಿಡೇಸ್ ಬರುತ್ತೆ, ಅವಾಗ ಮತ್ತೆ ಜನ ಈ ಥರ ಏನೇನೋ ಒಟ್ಟಿನಲ್ಲಿ ಸೀಸನ್ನು ಅದು ಇದು ಎಲ್ಲ ನೋಡಿಕೊಂಡು ನೀವು ಚೆನ್ನಾಗಿ ಹೋದರೆ, ಆ ಟೈಮಲ್ಲಿ ಹೋದರೆ ನಿಮಗೆ ಏನಂತಂದರೆ ಕ್ರಿಸ್ಮಸ್ ಟೈಮಲ್ಲಿ ಹೆವಿ ಜನ. ಅದೇ ಡಿಸೆಂಬರು ನೀವು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಇಲ್ಲ ಹೋಗಿದ್ರೆ ಹೋಗಿ, ಸಿಕ್ಕಾಪಟ್ಟೆ ಜನ, ಎಲ್ಲ ರೇಟ್ ಆಗಿಬಿಟ್ಟಿರುತ್ತೆ. ಹೋಟೆಲ್ ರೇಟು, ಆ ರೇಟು ಈ ರೇಟು ಎಲ್ಲ ರೇಟ್. ಯಾಕೆಂದರೆ ಬಂದೇ ಬರ್ತಾರೆ ಜನ ಅಂತ, ಕನ್ಫರ್ಮ್ ಬುಕ್ಕಿಂಗ್ಸ್ ಇರ್ತಾವಂತೆ. ಅದಂತೂ ಇದು. ನಾವು ಹೋಗಿ ಚೆನ್ನಾಗಿತ್ತು, ಸ್ವಿಮ್ಮಿಂಗ್ ಪೂಲ್ ಇತ್ತು, ಊಟದ ವ್ಯವಸ್ಥೆ ಇತ್ತು, ರೂಮು ಮೇಲ್ಗಡೆ ಎಲ್ಲ ಒಳ್ಳೆ ರೂಮು ವ್ಯೂ ಇತ್ತು. ಆ ಕಡೆ ನಾವು ಸಮುದ್ರದ ವ್ಯೂ ಚೆನ್ನಾಗಿತ್ತು. 2 ಕಡೆ ನಮಗೆ ಬಾಲ್ಕನಿ ಸಿಕ್ಕಿತ್ತಂದರೆ, ಹಿಂಗೊಂದು ಆ ಕಡೆಗೊಂದು ವ್ಯೂ ಒಳ್ಳೆ ಸೂಪರಾಗಿತ್ತು. ಮತ್ತು ಬೀಚಿಗೆ ಹತ್ರದಲ್ಲೇ ನಾವು ಮಾಡಿದ್ದು. ಸುನಾಮಿ ಬಂದಿದ್ರೆ ಅಷ್ಟೇ ಆ ಥರ ಆ ಒಂದು ಬೀಚಿಗೆ ಹತ್ರದಲ್ಲೇ ನಾವು ಇದ್ದಿದ್ದು. ಇನ್ನು ಏನೇನೋ ಕೆಲವೆಲ್ಲ ಪ್ರಾಪರ್ಟಿ ತೋರಿಸ್ತಾ ಅವ್ರು ಯಾರೋ ಒಬ್ಬರು, ಅವೆಲ್ಲ ಪ್ರಾಪರ್ಟಿಗಳೆಲ್ಲ ಯಾರ್ಯಾರೋ ಫಾರಿನ್ ಸೆಲೆಬ್ರಿಟೀಸ್ದು ಅವ್ರದ್ದು ಇವ್ರದ್ದು ಅಂತೆಲ್ಲ ಹೇಳ್ತಾಯಿದ್ರು ಆ ಬೋಟಲ್ಲಿ ಹೋಗಿದ್ದಾಗೆಲ್ಲ. ಒಟ್ಟಿನಲ್ಲಿ ಸಖತ್ತಾಗಿತ್ತು ಮಾತ್ರ ನಮ್ಮದು ಗೋವಾ ಟ್ರಿಪ್ಪು. ಬಟ್ ನಮಗೆ 2-3 ದಿನ ನಮಗೆ ಏನು ಅಲ್ಲೇನು ಸಮಸ್ಯೆ ಆಗಲಿಲ್ಲ. ಒಳಗಡೆ ಹೋಗಿದ್ದಾದಮೇಲೆ ಅಲ್ಲಿ ಏನಂದರೆ ನ್ಯಾಷನಲ್ ಹೈವೇಗೆ ಬರಬೇಕಾದ್ರೆ ಅಲ್ಲಿ ಇನ್ನೊಂದು ಸಮಸ್ಯೆ ಆಯಿತು. ಏನಂದರೆ ನಾವು ಈ ಕಡೆ ಎಲ್ಲಿಗೆ ನಾರ್ತ್ಗೆ ಹೋಗಿದ್ವಲ್ಲ, ಸೌತ್ ಗೋವಾಗೆ ಈ ಕಡೆಗೆ ಬರಬೇಕಾದ್ರೆ ಏನು ಮಾಡ್ಬಿಟ್ಟ, ಅಲ್ಲಿ ಒಂಥರ ಹಿಂಗೆ ಡಿವೈಡರ್ ಥರ ಏನೂ ಇಲ್ಲ, ಗಿಡಗಳು ಬೆಳೆಸ್ಬಿಟ್ಟಿದ್ದಾರೆ. ನಮಗೇನು ಅನಿಸುತ್ತೆ, ಹಿಂಗೆ 2 ರೋಡ್ ಇದ್ದಾವೆ. ಹಿಂಗೆ 2 ರೋಡ್ ಇರಬೇಕಾದ್ರೆ ಅಲ್ಲಿ ನಮ್ಗೆ ಆ ವ್ಯೂ ಹೆಂಗಿರುತ್ತೆ ಅಂದರೆ, ನಾವು ಸ್ಟ್ರೈಟ್ ಹೋಗಬೇಕಾಗಿರುತ್ತೆ. ಬಟ್ ಅದು ಕರ್ವಿಂಗ್ಸ್ ಏನೋ ಇರೋದ್ರಿಂದ ನಾವು ಇಲ್ಲಿ ಹಿಂಗೆ ಹೋಗ್ಬಿಟ್ರೆ ನಾವು ಸ್ಟ್ರೈಟ್ ಹೋಗ್ಬಿಡ್ತೀವಿ ಅಂದ್ಕೊಂಡು ಲೆಫ್ಟ್ ತೊಗೊಂಡ್ಬಿಡ್ತೀವಿ. ಆ ಲೆಫ್ಟ್ ತಗೊಂಡಾಗ ನಮಗೆ ಗೊತ್ತಾಗುತ್ತೆ, ಇಲ್ಲ ಆ ಸ್ಟ್ರೈಟ್ ಹೋಗೋಕ್ಕೆ ನಾವು ಹಂಗೆ ಹೋಗ್ಬೇಕಿತ್ತೇನೋ ಅಂತ. ಸರಿ ಅಂತ ಅಲ್ಲಿ ಕಟ್ ಮಾಡ್ಕೊಂಡು ನಾವು ಹಿಂಗೆ ಬಂದುಬಿಟ್ರೆ, ಇಲ್ಲ ನೀವು ಹಿಂಗೆ ಉಲ್ಟಾ ಬಂದುಬಿಟ್ಟಿದ್ದೀರಾ, ನೀವು ವೈಲೇಟ್ ಮಾಡಿಬಿಟ್ಟಿದ್ದೀರಾ ಅನ್ನಲ್ಲಪ್ಪ ಅವನೋ ತಗೊಳಪ್ಪ. ನಮಗೆ ಅಲ್ಲೊಂದು ಇಟ್ಕೊಂಬಿಟ್ಟ. ಮತ್ತೆ ನೀವು ಹಂಗೆ ನಾವು ಸ್ಟ್ರೈಟ್ ಹೋಗಿ ಮತ್ತೆಲ್ಲ ತಿರ್ಕೊಂಬರ್ಬೇಕಿತ್ತು ನೀವು, ಇಲ್ಲ ನೀವು ಹಿಂಗೆ ಬರಬೇಕು, ಹಿಂಗೆ ಬರಬೇಕಿತ್ತು, ನೀವು ಉಲ್ಟಾ ಬಂದುಬಿಟ್ಟಿದ್ದೀರಾ, ನೀವು ಟ್ರಾಫಿಕ್ ವೈಲೇಟ್ ಮಾಡಿದ್ದೀರಾ ಅಂತ ಅಂದ. ಅಲ್ಲೇ ನಿಲ್ಲಿಸ್ಕೊಂಡಲ್ಲಪ್ಪ ಅವನು. ಸರಿ ನಾವು ನಿಂತ್ಕೊಂಡ್ವಿ. ಇಲ್ಲ ದುಡ್ಡು ಕೊಡಲೇಬೇಕು, ಹಂಗೆ ಏನು ವೈಲೇಟು ಇಲ್ಲ ಏನಿಲ್ಲ, ನೀವು ಬೋಲ್ಡ್ ಹಾಕಬೇಕಿತ್ತು, ಹಂಗೆ ಹಿಂಗೆ ಅಂತೇಳಿ ಒಂದು 15 ನಿಮಿಷ ನಾನು ಮಾತಾಡಿದೆ. ನನ್ನ ಮಗ ಬಿಡಲೇ ಇಲ್ಲ. 15 ನಿಮಿಷನೂ ಯಾವ ಬೇರೆ ಗಾಡಿಗಳು ಬರಲಿಲ್ಲ ನನ್ನ ಇದಕ್ಕೆ. ಆಮೇಲೆ ನೋಡಪ್ಪ, ನಮ್ಮಂಗೆ ಬೇರೆ ಟೂರಿಸ್ಟು ಬಂದರು, ಆ ಕಡೆಯಿಂದನೇ ಬಂದರು. ನಾವು ಬಂದಂಗೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗೈತೆ. ಬೋಲ್ಡ್ ಹಾಕಿಲ್ಲ, ಹಿಂಗೆ ಹೋಗ್ಬೇಕು ಸ್ಟ್ರೈಟ್ಗೆ, ಇಲ್ಲ ಹಿಂಗೆ ಹೋಗ್ಬೇಕು ಅಂತ. ಅವ್ರು ಹಿಂಗೆ ಬಂದುಬಿಟ್ಟವ್ರೆ ಎಡಗಡೆ ಆಸಿ ರೋಡಲ್ಲಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ನಾವು ಹಂಗೆ ಹೋಗ್ಬೇಕಿತ್ತೇನಂತ. ಮತ್ತು ಹಂಗೆ ಸರ್ಕಲ್ ತಗೊಂಡು ಬಂದವ್ರೆ. ಹಂಗೆ ಒಂದು 2-3 ಗಾಡಿ ಬಂದವು ನೋಡು, ಅವ್ರಿಗೂ ಆಗ್ದ. ಆವಾಗೆಲ್ಲ ನಿಂತ್ಕೊಂಡ್ವಿ. ಅವರು ಬೇರೆ ನಾರ್ತ್ ಇಂಡಿಯಾದವ್ರು, ಯಾರೋ ಒಂದು ಕಪಲ್ಸ್ ಇದ್ದರು, ಆಮೇಲೆ ಇನ್ನೊಂದು ಫ್ಯಾಮಿಲಿ ಬಂದಿತ್ತು, ಅವರು ಒಂದು 4-5 ಜನ, ಅವರೆಲ್ಲ ದೊಡ್ಡವರೆಲ್ಲ ಇದ್ದರು. ಅವ್ರಿಗೂ ಹಂಗೆ ಹೇಳೋಕ್ಕೆ ಶುರು ಮಾಡಿದೆ. ಆಮೇಲೆ ನೋಡು, ನನಗೂ ಒಳ್ಳೆ ಚಾನ್ಸ್ ಸಿಕ್ತು, ಇನ್ನೊಂದು 2 ಪಾರ್ಟಿ ಅದು ಅಂತೇಳಿ ಅವರೆಲ್ಲ ದುಡ್ಡು ಕೊಡು, ಒಬ್ಬ ಅಲ್ಲೇ ಕಪಲ್ಸ್ ದುಡ್ಡು ಕೊಡೋಕ್ಕೆ ರೆಡಿಯಾಗಿಬಿಟ್ಟಿದ್ರು. ಆಮೇಲೆ ಒಂದು ಅಜ್ಜ, ಏನಕ್ಕೆ ದುಡ್ಡು ಕೊಡಬೇಕು, ಅವ್ರು ಹಾಕಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಕರೆಕ್ಟಾಗಿ ಮಾತಾಡೋರು ಒಬ್ಬರು ವಯಸ್ಸಾದವರು. ನಾವು ಹಂಗೆ ಜೋರಾಗಿ ಅವ್ರಿಗೆಲ್ಲ ಅದಕ್ಕೆ ಸಪೋರ್ಟಿವ್ ಮಾತಾಡಾದ್ಮೇಲೆ ಹಂಗೆ ಗಲಾಟೆ ಮಾಡ್ದೆ ಒಟ್ಟಿನಲ್ಲಿ. ಆಮೇಲೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರು, ಹಂಗೆ ಎಷ್ಟೊಂದು ಸ್ಕ್ಯಾಮ್ಗಳು ಮಾಡವ್ರೆ ಪೊಲೀಸವರು, ಬೇಕಂತ ಸ್ಕ್ಯಾಮ್ ಮಾಡವ್ರೆ. ಆವಾಗ ಹಿಂಗೆಲ್ಲ ಸ್ಕ್ಯಾಮ್ ಮಾಡ್ತೀರಾ, ಹಂಗೆ ಗೋವಾ ಟೂರಿಸಮ್ ಹಾಳು ಮಾಡ್ತೀರಾ ನೀವು, ಬರೀ ನಮ್ಗೆ ಗೊತ್ತಿಲ್ಲ, ನೀವು ಬೋರ್ಡ್ ಹಾಕಬೇಕಿತ್ತು ಅಂತೆಲ್ಲ ನಾವು ಮಾತಾಡಿದ್ವಿ. ಆಮೇಲೆ ಒಂದು ಅಜ್ಜಿನೂ ಇಂಗ್ಲೀಷಾಗಿ ಮಾತಾಡ್ತಾವೆ ಅಜ್ಜಿ. ಸರಿಯಾಗಿ ಮಾತಾಡಿದ್ದಕ್ಕೆ ನೋಡಪ್ಪ, ಸರಿ ಅಂತೇಳಿ 3 ಜನನೂ ಬಿಟ್ಟು ಕಳಿಸ್ಬಿಟ್ಟ ನನ್ನ ಮಗ. ಅದೊಂದು ದೊಡ್ಡ ಸ್ಕ್ಯಾಮ್ ನಡೆಯುತ್ತಲ್ಲಿ. ಅವರು ವಯಸ್ಸಾದವ್ರು ಮಾತಾಡಿದ್ದು, ಆಮೇಲೆ ಅವರು ಮಾತಾಡಿದ್ದಕ್ಕೆ ಬಿಟ್ಟ. ಇಲ್ಲ ನಾವೇ ಆಗಿದ್ದಿದ್ರೆ ಅವನು ಹಂಗೆ ಇರಿಸ್ಕೊಳೋನು. ಎಷ್ಟೊತ್ತಾದ್ರೂ ಅವ್ನಿಗೇನು ಪೊಲೀಸ್ ಡ್ಯೂಟಿ ಆಗೋ ತನಕ ಅವನು ಹಂಗೆ ಮಾಡಿಬಿಡೋನು. ಒಟ್ನಲ್ಲಿ ಅಲ್ಲೊಂದು 3 ಜನ ಟೀಮ್ ಆಗಿದ್ದಕ್ಕೆ ಇನ್ನೊಬ್ರು ಪಾಪ ಅವ್ರ ಕಪಲ್ಸ್ ಎಲ್ಲ ದುಡ್ಡು ಕೊಡೋಕೆ ರೆಡಿ ಆಗಿಬಿಟ್ಟಿದ್ರು. ಹೆಂಗೋ ಅದೊಂದು ಇದಾಗಿದ್ದಕ್ಕೆ ನಾವಲ್ಲಿ ಅವರಿಬ್ಬರು, ನಾವೊಂದು 5 ಜನ 7, ಇವರೊಂದು 4 ಜನ, ತಾತ ಅಜ್ಜಿ ಮತ್ತು ಅವರು ಮಕ್ಕಳಿಬ್ಬರು,
ಹೆಂಗೋ ಅವರೆಲ್ಲ ಮಾತಾಡಿದ್ದಕ್ಕೆ ಸರಿ ಅಂತೇಳಿ ಬಿಟ್ಟು ಕಳ್ಸೋದು. ಅದೊಂದು ದೊಡ್ಡ ಸ್ಕ್ಯಾಮು. ಅದನ್ನೊಂದು ನೀವು ಎಚ್ಚರಿಕೆಯಿಂದ ಇರಬೇಕು ಗೋವಾಗೆ ಹೋಗ್ಬೇಕಾದ್ರೆ. ಅವರು ಪೊಲೀಸ್ನವರೇ ಸ್ಕ್ಯಾಮ್ ಮಾಡ್ತಾರೆ. ಇನ್ನೂ ಬೇರೆ ಬೇರೆ ಸ್ಕ್ಯಾಮ್ಗಳೆಲ್ಲ ಇರ್ತವೆ. ಆ ಬೋಟಿಂಗ್ ಈಗ ಹೇಳಿದ್ನಲ್ಲ ಕೋಕೋ ಬೀಚು, ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲ ಸುಮ್ಮನೆ ಕೇಳಿದ್ದು ಹೆಂಗೆ ಹೋಗೋದು ಅಂತ ಕೇಳಿದ ಸಾಕು ನಾವು ಅಂತ. ಅದು ದೊಡ್ಡ ಸ್ಕ್ಯಾಮ್ ನಡೆಯುತ್ತೆ. ನೀವೇನಿಲ್ಲ ಗೂಗಲ್ ಮ್ಯಾಪ್ ಹಾಕ್ರಿ, ಗೂಗಲಲ್ಲಿ ಆರಾಮಾಗಿ ನಿಮ್ಮ ವೆಹಿಕಲೆಲ್ಲ ಏನೋ ಒಂದಿದ್ರೆ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗಿ ಬೋರ್ಡ್ ಎಲ್ಲ ಅಲ್ಲೇ ಹಾಕಿರ್ತಾರೆ, ಎಲ್ಲ ಕಮ್ಮಿಗಾಗುತ್ತೆ. ಇವರು ಒಂದು 500-800 ರೂಪಾಯಿ ಎಕ್ಸ್ಟ್ರಾ ತಗೊಳಕ್ಕೆ. ನಾವು ಹಂಗೇನೂ ಮಾಡಲಿಲ್ಲ, ಸೀದಾ ಅಲ್ಲೇ ಹೋಗೋಣ ಅಲ್ಲೇ ನೋಡೋಣ ಅಂತೇಳಿ ನಾವು ಸೀದಾ ಬಂದ್ವಿ. ಅಲ್ಲಿ ಯಾರು ಏನೂ ಮಾಡೋದಿಲ್ಲ, ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ವಿ, ಒಳಗೆ ಹೋದ್ವಿ. ಅಲ್ಲೊಂದು ಬೋರ್ಡ್ ಇತ್ತು. ಸೊ ಆ ಬೋರ್ಡಲ್ಲಿ ಏನೇನಿತ್ತು, ನಮ್ಗೆ ಏನೇನು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಬೀಚ್ ಒಳಗೆ ಅದು ಬೋಟ್ ಒಳಗಡೆ ಬಂದ್ವಿ. ಸೊ ಆ ಥರ ಬೇರೆಯವರೆಲ್ಲ ಒಂದು ಮಿಡಲ್ ಮೆನ್ಸ್ ಇರ್ತಾರೆ, ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಹಾಗೆ ಇನ್ನು ಬೇರೆ ಬೇರೆ ಚರ್ಚ್ಗಳು ಅವು ಇವು, ಅಲ್ಲೊಂದು ಗಣಪತಿ ಇದು ಏನದು ಒಂದು ಹಳೇದು ಹಿಂದೂ ದೇವಸ್ಥಾನವೂ ಇದೆ ಎಲ್ಲ. ಅದನ್ನು ಎಲ್ಲ ನೋಡಿಕೊಂಡು 2 ಡೇಸು 2ನೇ ದಿನ ಫುಲ್ ಹಂಗೆ ಎಲ್ಲ ಮತ್ತೆ ಮಲ್ಕೊಂಡ್ವಿ. ಮತ್ತೆ ಮಾರನೇ ದಿನ ಎದ್ದು ಇನ್ನೊಂದೆರಡು ಪ್ಲೇಸಸ್ಸು ನಾರ್ತ್ ಗೋವಾ, ಸೌತ್ ಗೋವಾ ಅಲ್ಲೆಲ್ಲ ಅಡ್ಡಾಡಿ ಒಟ್ನಲ್ಲಿ ರೂರಲ್ಲು ಎಲ್ಲ ನೋಡಬೇಕು ಅಂತ ರೂರಲ್ಲೆಲ್ಲ ಅಡ್ಡಾಡಿ ಮತ್ತೊಂದು ಮಗದೊಂದು ಎಲ್ಲ ನೋಡಿಕೊಂಡು ಚೆನ್ನಾಗಿತ್ತು, ಎಲ್ಲ ಬಂದ್ವಿ. ನಾನು ಆಗಲೇ ಹೇಳ್ದಂಗೆ ಅಲ್ಲಿ ಈ ಕಡೆ ಗೋವಾ ಟೋಟಲಾಗಿ ಫುಲ್ಲು ಫನ್ನಾಗಿ ಸಖತ್ತಾಗಿತ್ತು. ವಾತಾವರಣ ಎಲ್ಲ ಒಂದು ಬೇರೆ ಬೇರೆ ಕಲ್ಚರು, ಬೇರೆ ಬೇರೆ ಐಡೆಂಟಿಟಿ, ಅಲ್ಲಿನ ವಾತಾವರಣ ಬೇರೆ ಥರ ಇರುತ್ತೆ. ಒಟ್ಟಿನಲ್ಲಿ ಎಲ್ಲ ಕಾಯ್ತಾ ಇರ್ತಾರೆ ಬಂದವ್ರ ತಕ್ಕೆ ಚಾಪ್ ಮಾಡೋಕ್ಕೆ, ಸ್ಕ್ಯಾಮ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ನೀವೇನಿಲ್ಲ ಆ ಲಾಸ್ಟ್ನೇ ದಿನ ಬರ್ಬೇಕಾದ್ರೆ ನೋಡ್ರಿ ನಮಗೊಂದು ಇದಾಗಿದ್ದು. ಬರಬೇಕಾದ್ರೆ ಏನಾಯಿತು, ಅಲ್ಲೇ ಇನ್ನೂ ಬೆಳಿಗ್ಗೆನೇ ಇದ್ಬಿಟ್ಟಿದ್ದೀವಿ, ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಗಾಡಿನ ಏನು ಮಾಡಿಬಿಟ್ಟೆ, ಅವಾಗ ಇನ್ನೂ ರೋಡ್ ಪಕ್ಕನೇ ಹಾಕ್ಬೋದಿತ್ತು. ನಾನೇನು ಮಾಡಿದೆ, ಒಂಚೂರು ಊಟ ಮಾಡೋಕ್ಕೆ ಈ ಕಡೆ ಹಿಂದಕ್ಕೆ ಬಂದ್ವಿ. ಸರಿ ಹಿಂದಕ್ಕೆ ಬಂದ್ಬಿಟ್ಟಲ್ಲ, ಗಾಡಿಗೆ ಯಾರಿಗಾನ ರೋಡಲ್ಲೇ ಹಾಕಿದರೆ ಏನೂ ಆಗ್ತಿರ್ಲಿಲ್ಲ, ಸುಮ್ಮನೆ ಇದು ತೊಂದರೆ ಆಗುತ್ತೆ ಅಂತೇಳಿ ಅಲ್ಲೊಂದು ಬಿಲ್ಡಿಂಗ್ ಇತ್ತು, ಮಾಮೂಲಿ ಬಿಲ್ಡಿಂಗ್, ನಂಗೆ ಅದು ಗೊತ್ತಿಲ್ಲ, ಅವು ಅಂಗಡಿನ ಅಪಾರ್ಟ್ಮೆಂಟ್ ಥರ ಇತ್ತು. ಸೈಡ್ಗೆ ಹಾಕೋಣಂತ ಸೈಡಿಗೆ ಅದ್ರ ಮುಂದೆ ನಿಲ್ಲಿಸಿದ್ದೀವಪ್ಪ, ಅನ್ಎಕ್ಸ್ಪೆಕ್ಟೆಡು. ಸುಮ್ಮನೆ ಹಿಂಗೆ ಬಂದು ನಾವೆಲ್ಲ ಟಿಫನ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತೇಳಿ ಎಲ್ಲ ಇದು ಮಾಡ್ಕೊಂಡು ಈ ಕಡೆ ಇದ್ರ ಮೇಲೆ ಹೋಗೋಣ, ದಾಂಡೇಲಿ ಮೇಲೆ ಹೋಗೋಣ ಅಂತೆಲ್ಲ ಚರ್ಚೆ ಮಾಡಿಕೊಂಡು ಬಂದು ನೋಡ್ತೀವಿ, ಒಂದು ಟೈರು ಮುಂದ್ಗಡೆ ಎಡಗಡೆ ಟೈರ್ದು ಗಾಳಿ ತೆಗೆದ್ಬಿಟ್ಟವನೆ ಅವನು ನನ್ನ ಮಗ ಡುಮ್ಮ ತೆಗೆದ್ಬಿಟ್ಟು ಅಲ್ಲೇ ಯಾರೂ ಇರಲಿಲ್ಲ, ಒಂದು ಪೆಟ್ರೋಲ್ ಬಾಟ್ಲಿ ಇಕ್ಕೊಂಡವನೆ, 1-2 ಪೆಟ್ರೋಲ್ ಬಾಟ್ಲಿ ಇಕ್ಕೊಂಡು ಮಾರ್ತಾವನೆ. ಮಾಮೂಲಿ ಯಾರೋ ಅವನು, ಒಂದು ಅಂಗಡಿ ಇಲ್ಲ ಏನಿಲ್ಲ. ಅವತ್ತೇನೋ ಭಾನುವಾರನೂ ಬೇರೆ, ಬ್ಯಾಂಕ್ ಏನೋ ಇತ್ತು, ಬ್ಯಾಂಕಿಂದ ಎದುರುಗಡೆ ನಿಲ್ಲಿಸಿದ್ದು. ಸೊ ಆ ಬ್ಯಾಂಕ್ ಭಾನುವಾರ ಎಲ್ಲಿ ಓಪನ್ ಆಗಿಲ್ಲ, ರಜಾ ಇತ್ತು, ಎಲ್ಲ ಬಾಕ್ಲು ಹಾಕೋರು. ಅವನು ಒಂದೇ ಒಂದು ಒಂದು ಟೇಬಲ್ ಮೇಲೆ 2 ಬಾಟ್ಲಿ ಸಣ್ಣ ಪೆಟ್ರೋಲ್ ಬಾಟ್ಲು ಮಾರಕ್ಕೆ ಇಕ್ಕೊಂಡವನು ಅಷ್ಟೇ. ತಗೊಳಪ್ಪ, ನಮಗೆ ಆಶ್ಚರ್ಯ, ಯಾರು ತೆಗೆದ್ರು, ಹಿಂಗೆ ಹೋಗ್ಬಿಡ್ತಾ, ಗಾಡಿ ಚೆನ್ನಾಗಿತ್ತಲ್ಲ, ಪೆಟ್ರೋಲ್ ಚೆನ್ನಾಗಿದ್ದು, ಟೈರೆಲ್ಲ ಚೆನ್ನಾಗಿದ್ದು, ಎಲ್ಲ ಇದ್ದಾಯಿತು, ಯಾರು ತೆಗೆದ್ರು ಅಂತ ಹಂಗೆ ನೋಡ್ತಾ ಇದ್ವಿ. ಡುಮ್ಮ ಬಂದನು, ಅವನೇ ಮಾತಾಡಿಸ್ದ, ನಿಮ್ದಾ ಇದು ಅಂದ. ಜೇ ಅಮಾರ ಹಂಗೆ ಹಿಂಗೆ ಅಂತ ಹಿಂದಿಲ್ಲ ಅಂದ್ವಿ. ಇಲ್ಲಿ ಯಾಕೆ ನಿಲ್ಸಿದ್ದೀರಾ ಹಂಗೆ ಹಿಂಗೆ ಅಂದ. ಇಲ್ಲಿ ಟಿಫನ್ ಮಾಡೋಕ್ಕೆ ಹೋಗಿದ್ದು ಅಷ್ಟೇ, ತೆಗಿತೀವಿ ಬಿಡಿ ಹಂಗೆ ಹಿಂಗೆ ಅಂತ ಅಂದೆ ನಾನು. ಅದಕ್ಕೆ ಇಲ್ಲ ನೋಡಿ ಆಮೇಲೆ ಅವನಿಗೆ ಅಂದೆ, ನೋಡಿ ಯಾರೋ ಬಂದ್ಬಿಟ್ಟು ಇಲ್ಲಿ ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ಇಲ್ಲಿ 5 ನಿಮಿಷ ಹಿಂಗೆ ಬಿಟ್ಟು ಹೋಗಿದ್ದು ಹಂಗೆ ಹಿಂಗೆ ಅಂದ. ಹಮೇ ಮಾಲೂಮ್ನೆ ಅಂತ ಅವನೇ. ಕರ್ನಾಟಕದವರು ಮತ್ತು ಬೇರೆ ರಾಜ್ಯದವರು ಅಂದರೆ ನನ್ನ ಮಕ್ಳು ಹಿಂಗೆಲ್ಲ ಸ್ಕ್ಯಾಮ್ಗಳು ಅವೆಲ್ಲ ಮಾಡ್ತಾರೆ. ಆಮೇಲೆ ಎಲ್ಲ ಯಾವನ ಹೇಳ್ದೆ, ಅಲ್ಲೆಲ್ಲ ನನಗೆ ನೈಟೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೆ ಟೈರೇ ಇಲ್ದಂಗೆ ಮಾಡ್ಬಿಡ್ತಾರೆ ಅಂತ ಅವನು ಯಾರೋ ಒಬ್ಬ ಅಂದ. ಅದು ನಾವೇನು ನೈಟಲ್ಲಿ ಬಿಟ್ಟಿಲ್ಲ, ನಮ್ಮ ಅಷ್ಟು ನಾವು ಹೋಟ್ಲಲ್ಲೇ ಇದ್ವಲ್ಲ. ನಾವೇನು ಮಾಡ್ಬೋದಿತ್ತು, ಹೋಟ್ಲಲ್ಲೇ ಅಲ್ಲೇ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಾಯಿತು, ಅಲ್ಲೇ ನಮ್ಮ ವೆಹಿಕಲ್ನ ನಾವು ನಿಲ್ಲಿಸ್ಬಿಟ್ಟು ಹೋಗ್ಬೋದಿತ್ತು ಆರಾಮಾಗಿ. ಬಟ್ ನಾವು ಅಲ್ಲಿ ನಿಲ್ಲಿಸ್ತಾ ಹೋಗಲಿಲ್ಲ, ನಮ್ಮದೇ ಅದು, ನಾವು ಹೋಗ್ಬಿಡೋಣ ಹಂಗೆ ಮುಂದಕ್ಕೆ ಬೇರೆ ಕಡೆ ಬೇರೆ ಪ್ಲೇಸಸ್ಗಳು ನೋಡ್ಕೊಂಡು ಹೋಗೋಣ ಇನ್ನೊಂದೆರಡು ಅಂತೇಳಿ ಮುಂದಕ್ಕೆ ಹೋದ್ವಿ. ಇನ್ನು ಊರು ಬಿಟ್ಟಾದರೂ ಹೋಗಿ ಅಲ್ಲೆಲ್ಲ ನಾವೊಂದು ಇದರಲ್ಲಿ ನಾವು ಏನು ಮಾಡ್ಬೋದಿತ್ತು ಅಂದರೆ ಊಟ ಮಾಡ್ಬೋದಿತ್ತು. ಅಲ್ಲೆಲ್ಲೋ ಇಡ್ಲಿ ಏನೋ ಮಾಡಿದರು ಅಂತೇಳ್ಬಿಟ್ಟು ತಿಂದುಬಿಡೋಣ, ಆಮೇಲೆ ಯಾಕೆ ಅಂತೇಳಿ ನಿಲ್ಲಿಸಿದ್ದಕ್ಕೆ ಅದೊಂದಾಯಿತು. ಆಮೇಲೆ ಏನಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿದೆ ಟೈರ್ ಎಲ್ಲಿದೆ ಅಂಗಡಿಯಲ್ಲಿದೆ ಅಂತ, ಕೇಳಿದ್ರಿಲ್ಲ. ಅವನ ಹತ್ರ ಬೈತು ನಮ್ಮ ಅಕ್ಕ ಎಲ್ಲ ಸರಿಯಾಗಿ ಬೈದವರು, ಕನ್ನಡದ ಬೈದಾಕ್ಬಿಟ್ರು ಅವನಿಗೆ. ಇನ್ನೊಬ್ಬರು ಪಾಪ ಯಾರೋ ಬಂದಿರೋದು, ಅವರು ಈ ಕಡೆ ಇದ್ದಾರೆ ಎಲ್ಲೋ ಬೆಳಗಾಂನವ್ರು ಯಾರೋ, ಅವರು ಸರಿಯಾಗಿ ಬೈದರು ಅವನಿಗೆ. ಬೈದರು ನನ್ನ ಮಗ, ಅವ್ನು ನಮ್ಮ ಮೇಲೆ ಇದು ಮಾಡ್ತಾವನೆ. ಒಟ್ನಲ್ಲಿ ನಾನು ತೆಗ್ದಿಲ್ಲ ನನಗೆ ಯಾಕೆ ಬೈತೀರೋ ಹಂಗೆ ಹಂಗೆ ಅಂದ. ನೀನೇ ತೆಗ್ದಿರೋದು ನನ್ನ ಮಗನೇ ಅಂತೆಲ್ಲ ಸರಿಯಾಗಿ ಬೈಕೊಂಡ್ವಿ. ಬೈದರೆ ಏನು ಬಂದು ಪ್ರಯೋಜನ, ಏನೋ ಒಟ್ಟಿನಲ್ಲೆಲ್ಲ ಬೈಕೊಂಡು ಒಟ್ಟಿನಲ್ಲಿ ಗೂಗಲೆಲ್ಲ ಸರ್ಚ್ ಮಾಡಿದ್ದಕ್ಕೆ ಒಂದು ನಂಬರ್ ಸಿಕ್ತು. ಆ ನಂಬರಿಗೆ ಕಾಲ್ ಮಾಡಿದ್ವಿ. ನಂಬರಿಗೆ ಕಾಲ್ ಮಾಡಿದ್ದಕ್ಕೆ ಇಲ್ಲೇ ಹತ್ರ ಅಂದರು. ಇಲ್ಲೇ ಹತ್ರ ಅಂತಂದರೆ ಎಲ್ಲಿ ಅಂತೇಳಿ ಒಂಚೂರು ಕಾರಾಗಿ ಹಂಗೆ ಮುಂದಕ್ಕೆ ಹೋಗ್ಬಿಟ್ವಿ. ಆಮೇಲೆ ಅದು ಇದು ಟ್ಯೂಬ್ ಇದ್ದಿದ್ದಲ್ವಾ,
ಟೈರು ಟ್ಯೂಬ್ ಎರಡೂ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸೈಡ್ಗೆ ಅಲ್ಲೇ ಹಾಕಿದ್ವಿ. ಸೈಡ್ಗೆ ಅಲ್ಲೇ ಹಾಕಿ ಸರ್ಕಲ್ ಹತ್ರ ಹೋದೆ ನಡ್ಕೊಂಡು ಹೋದ್ಮೇಲೆ ಇಲ್ಲೇ ಮುಂದೆ ಅಂತ ಅಂದರು. ಫೋನಾಗೆ ಆಯ್ತು, ಬಾ ಇಲ್ಲಿ ಅಂದರೆ ಇಲ್ಲಿ ನಾವು ಹೇಳಿದ್ವಿ ಪ್ಲೇಸು, ನಾವಿನ್ನೂ ಬಂದಿಲ್ಲ, ಅಲ್ಲಿದ್ದಾನೆ, ಅಲ್ಲಿ ಹೋಗ್ರಿ, ಒಬ್ಬ ಹುಡುಗ ಅವನೇ ಅಂದ. ಅವನು ಕರ್ಕೊಂಡೋಗ್ರಿ, ಅವ್ನು ಬರ್ತಾನೆ ಅಂತ. ಚೂರು ಹಂಗೆ ನಡ್ಕೊಂಡೋಗಿ ಎಡಗಡೆ ತಿರ್ಕೊಂಡ್ವಿ, ಅಲ್ಲೇ ಅಂಗಡಿ ಸಿಕ್ತು. ನನ್ನ ಮಗಂಗೆ ದುರಹಂಕಾರ, ಅವನು ಕೆಲಸ ಮಾಡಿದ್ನಲ್ಲ ಅವನಿಗೆ, ಬಾರಪ್ಪ ಇಲ್ಲೇ ಐತೆ, ಅವನೆಲ್ಲ ಅದು ಹಿಂಗೆ ಪಂಪ್ ಮಾಡೋದಿತ್ತು, ಅದೆಲ್ಲ ಎಲೆಕ್ಟ್ರಿಕ್ದು ಅವ್ರ ಹತ್ರ ಅದೆಲ್ಲ ಇರುತ್ತೆ, ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಆರಾಮಾಗಿ ಅಲ್ಲೇ ಒಂಚೂರು ಪಂಪ್ ಮಾಡಿಕೊಂಡು ಹೊಡ್ಕೊಂಬರ್ಬೋದು ಅಂತಂದರೆ, ಇಲ್ಲ ನೀವು ಅದೇ ತಗೊಂಬನ್ನಿ, ಅಲ್ಲೇ ತಗೊಂಬನ್ನಿ, ಇಲ್ಲಿಗೆ ತಗೊಂಬನ್ನಿ ಅಂತಲೇ ಇದ್ದ. ಮತ್ತು ಓನರಿಗೆ ಫೋನ್ ಮಾಡಿದ್ವಿ, ಹೌದಾ ಹಂಗಂತ ಹ್ಞೂ ಅಂದೆ. ಇಲ್ಲ ಬಂದೆ ತಡ್ರಿ, ನಾವೇ ಒಂದು 5 ನಿಮಿಷ ಅಂತಂದು ಬಂದಿದ್ದ ತಕ್ಷಣವೇ ಓನರ್ ಬಂದಿದ್ದ ತಕ್ಷಣವೇ ಅವನು ಸ್ವಲ್ಪ ಕನ್ನಡ ಬರ್ತಿತ್ತು. ಹಿಂದಿಲಿ ಮಾತಾಡಿದೆ, ಅವನು ಮಾತಾಡ್ದ, ಯಾಕೆಂದ್ರೆ ನಮಗೆ ಕೊಂಕಣಿ ಬರಲ್ವಲ್ಲ, ಕೊಂಕಣಿ ಭಾಷೆ ಕಲಿಬೇಕಷ್ಟೇ. ಇನ್ನು ನಾವು ಹಿಂದಿಲೆಲ್ಲ ಮಾತಾಡ್ಕೊಂಡು ಆಮೇಲೆ ಅವನಿಗೇನೋ ಒಂದು ಕೆಲಸ ಹೇಳ್ದ, ಯಾವುದೋ ಒಂದು 2 ವೀಲರ್ ಬಂತು, 2 ವೀಲರ್ದು ರೆಡಿ ಮಾಡು ಅಂತ. ಹೋಗ್ಬಿಟ್ಟು ರೆಡಿ ಮಾಡೋಕ್ಕೆ 2 ವೀಲರ್ ರೆಡಿ ಮಾಡೋಕ್ಕೆ ಹೋದ. ಇವನು ಓನರು, ಅವ್ನ ಸ್ಕೂಟಿ ಇತ್ತು, ಅವ್ನ ಸ್ಕೂಟಿಗೆ ಝುಂಗ್ ಅಂತ ಬಂದೋನೆ ಅದೇನೋ ಒಂಥರ ಇದು ಫುಲ್ಲು ಏರ್ ಹಾಕೋದು, ಸಖತ್ತಾಗಿತ್ತು. ಫಾಸ್ಟಾಗಿ ಹಿಂಗೆ ಏರ್ ಹಾಕ್ತು, ಒಂದು ಸ್ವಲ್ಪ ಎದಳ್ತು. ಆಮೇಲೆ ಸ್ಕೂಟಿಲಿ ಏನು ಮಾಡ್ಬಿಟ್ಟು, ನಾನು ಹಿಂಗೆ ನಿಧಾನಕ್ಕೆ ಹೋಗ್ತೀನಿ, ಹಂಗೆ ಬರ್ರಿ ಇವಾಗ ಬರುತ್ತೆ ಅಂತ ಅಂದು ಕಾರ್ನ ಹಂಗೆ ನಿಧಾನಕ್ಕೆ ತಗೊಂಡು ಅಲ್ಲಿ ಹೋದ್ವಿ. ಹೋಗಿದ್ದಕ್ಕೆ ಆರಾಮಾಗಿ ಅದನ್ನೆಲ್ಲ ಏರ್ ಹಾಕ್ದ, ಸೆಟಪ್ ಮಾಡ್ದ. ಸ್ವಲ್ಪನೇ ಆಗಿದ್ದು, ಮತ್ತೆ ಅದು ಇಳಿತಿತ್ತು. ಅಲ್ಲಿ ಹೋದ್ಮೇಲೆ ಫುಲ್ ಎಲ್ಲ ಏರ್ ಹಾಕಿದ್ದಾದ್ಮೇಲೆ ಇನ್ನೊಂದು ಗಾಡಿದು ಎಲ್ಲಕ್ಕೂ ಏರೆಲ್ಲ ಹಾಕಿಸ್ಕೊಂಡು ಸರಿ ಅಂತೇಳಿ ಎಲ್ಲ ಮತ್ತೆ ಥ್ಯಾಂಕ್ಸ್ ಅಂತೆಲ್ಲ ಹೇಳಿ ಅವ್ನು ಕಮ್ಮಿನೇ ತಗೊಂಡ. ಪಾಪ ದುಡ್ಡೇನೋ ಅವನು ಜಾಸ್ತಿ ತಗೊಂಡಿಲ್ಲ. ಅದೊಂಚೂರು ಕರ್ಕೊಂಬಂದಿದ್ದಕ್ಕೂ ಟೈರ್ ಇದಾಗಿದ್ದಕ್ಕೂ ಎಷ್ಟೋ ಒಂದು ತಾಂಡ ಎಷ್ಟು 80 ರೂಪಾಯಿನೋ ಕೊಟ್ಟೆ ನಾನು. ಫಸ್ಟು 100 ರೂಪಾಯಿನೋ ಕೊಟ್ಟೆ, 100 ರೂಪಾಯಿಗೆ ಅವನೇ ಚೇಂಜ್ ಕೊಟ್ಟ 20 ರೂಪಾಯಿ. ಏರ್ ಹಾಕಕ್ಕಂತ ಅಲ್ಲ, ಅದು ಟೋಟಲಾಗಿ ಅದೇನೋ ಆಗಿತ್ತು, ಅದನ್ನೆಲ್ಲ 4 ಕಾರು ನೋಡಿ ಆಮೇಲೆ ಬೇರೆದು ಅದೇನೋ ಸೌಂಡ್ ಬರ್ತಾಯಿತ್ತು ಅಂದ್ವಲ್ಲ, ಅದನ್ನು ತೋರಿಸಿದ್ವಿ. ಅದು ತೋರಿಸಿದ್ರೆ ಅವ್ನು ಏನೂ ಬರ್ತಾಯಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದ. ಅಂದರೆ ನಿಂತೋಗ್ಬಿಟ್ಟಿತ್ತು ಸೌಂಡು, ಕತೆ ಅದೊಂದು ದೊಡ್ಡ ಗಂಡಾಂತರ. ಸರಿ ಅಂತೇಳಿ ಆಮೇಲೆ ಅವನು ಅದೆಲ್ಲ ಸರಿ ಮಾಡಿಕೊಟ್ಟ. ಗಾಡಿದೆಲ್ಲ ಟೈರ್ದಿದ್ದೆಲ್ಲ ಇನ್ನೊಂದಿತ್ತು, ಆ ಟೈರ್ಗೆ ಒಂದು ಪಂಚರ್ ಹೋಗಿತ್ತು, ಸ್ಟೆಪ್ನಿದು, ಅದಕ್ಕೂ ಪಂಚರ್ ಹಾಕಿಸ್ಕೊಂಡ್ವಿ. ಅಂದರೆ ಯಾವಾಗಲೂ ನಾನು ಅದನ್ನು ರೆಡಿ ಮಾಡಿಸ್ಕೊಂಡಿಲ್ಲ, ಅಲ್ಲೇ ಟೈಮ್ ಇತ್ತಲ್ಲ, ಏನಾದ್ರು ಮುಂದೆ ಏನಾದ್ರು ಇದಾದರೆ ಅಂತೇಳ್ಬಿಟ್ಟು ಅದೊಂದು ಅಲ್ಲೇ ಪಂಚರ್ ಹಾಕಿಸ್ಕೊಂಡ್ವಿ. ಇನ್ನೊಂದು ಸ್ಟೆಪ್ನಿದು ಎಲ್ಲ ಸೇರಿ ಬರೀ ಒಂದು 80 ತೊಗೊಂಡು ಅಷ್ಟೇ. ತಗೊಂಡು ಆರಾಮಾಗಿ ಈ ಕಡೆಗೆ ಬಂದು ಮತ್ತು ಬೇರೆ ಎಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಡು, ಇನ್ನೊಂದೆರಡು ಯಾವ್ಯಾವ ಎಲ್ಲ ನೋಡಿಕೊಂಡು ಈ ಟೋಲ್ಗೆ ಇದರ ಹತ್ರ ಬಂದ್ವಿ. ಮತ್ತೆ ಎಲ್ಲಿಗೆ ಬಂದಿದ್ವಲ್ಲ, ಅಲ್ಲಿಗೆ ಫಸ್ಟಿಗೆ ಬಂದಿದ್ವಲ್ಲ, ಗೋವಾ ಕರ್ನಾಟಕ ಬಾರ್ಡ್ರು, ಅಲ್ಲಿಗೆ ಬಂದು ನಾವು ಏನು ಅಂದ್ಕೊಂಡ್ವಿ, ಕಾರವಾರ ಅದೆಲ್ಲ ನಾನು ನೋಡಿದ್ದೆ. ಕಾರವಾರ ಯಾನಮ್ಮ ಅವೆಲ್ಲ ಹಂಗೆ ಬೇಡ ಅಂತೇಳಿ ದಾಂಡೇಲಿ ಕಡೆ ಬರೋಣ, ಕ್ಯಾಸಲ್ ರಾಕ್ ರೋಡ್ ಅಂತ ಇತ್ತು ಒಂದು ಹಳ್ಳಿ, ಅಲ್ಲಿ ಬರೋಣ ಅಂತೇಳ್ಬಿಟ್ಟು ಆ ರೂಟಲ್ಲಿ ಬಂದು, ಅಲ್ಲೆಲ್ಲ ಸುಮಾರು ರೈಲ್ವೇದು ಅದು ಇದು ಏನೋ ಎಲ್ಲ ಇತ್ತು. ಆ ರೂಟಲ್ಲೆಲ್ಲ ಬಂದು ಆರಾಮಾಗಿ ಬೇರೆ ಇನ್ನೊಂದು ರೂಟಲ್ಲೆಲ್ಲ ಬಂದ್ವಾ. ಅಲ್ಲಿ ನಮ್ಗೆ ಏನಾಯಿತು ಅಂತಂದರೆ ಗಾಡಿ ಕೆಟ್ಟೋಯ್ತು ಅಂತಂದರೆ ಸೌಂಡ್ ಬರೋಕ್ಕೆ ಶುರುವಾಯ್ತು. ಮತ್ತೆ ತಗೊಳಪ್ಪ ಅಂತೇಳಿ ನಮಗೆ ಅಲ್ಲಿ ಬರ್ತಾನೇ ಇದ್ದೀವಿ. ಇದು ಬೇರೆ ನೈಟ್ ಬೇರೆ ಆಗಿತ್ತು, ಬೆಳಗ್ಗೆ ಬೇರೆ ಕೆಲ್ಸಕ್ಕೆ ಹೋಗಬೇಕು. ಒಟ್ಟಿನಲ್ಲಿ ಅಲ್ಲಿ ನಮಗೆ ಮತ್ತೆ ಶುರುವಾಯಿತು ಪ್ರಾಬ್ಲಮ್. ಇದೆಲ್ಲೋ ಒಂದು ಇದು ಶನ್ಮಾತ್ಮೇದೇನೋ ಇದೇನೋ ಪ್ರೋಗ್ರಾಮ್ ನಡೀತಾ ಇತ್ತು. ಅಲ್ಲಿ ನಿಲ್ಲಿಸಿ ಅಲ್ಲಿ ಏನೋ ಇದೆಲ್ಲ ಕೊಡ್ತಾಯಿದ್ರು, ಏನು ತಿನ್ನೋಕ್ಕೆ ಅದೇನೋ ಅಂತಾರಲ್ಲಪ್ಪ, ಕೋಸಂಬರಿ ಅವೆಲ್ಲ ತಿನ್ಕೊಂಡು ಸ್ವಲ್ಪ ತಂಗೆ ಇದ್ವಿ. ಕೇಳಿದ್ವಿ, ಇನ್ನೊಂದು ಮುಂದೆ ಹೋಗ್ರಿ, ಒಂದು ಊರು ಬರುತ್ತೆ ಅಂದರು. ಆ ಊರ ಹೆಸರೇನೋ ಹೊಡ್ತೀನಿ. ಊರವರೆಗೂ ಬಂದ್ವಿ. ಆಲೇ ಟೈಮ್ 9-9:30 ಆಗಿತ್ತು. ಅಲ್ಲಿ ನೋಡಿ ನಿಜವಾಗ್ಲೂ ಏನಂತಂದರೆ ಸಖತ್ತಾಗಿ ಒಂದು ಒಳ್ಳೆ ಜನ ಸಿಗ್ತಾರೆ. ಒಂದು ಬೇಕ್ರಿ ಹತ್ರ ಹೋಗ್ಬಿಟ್ಟು ಸಡನ್ನಾಗಿ ಹಿಂಗೆ ಶಬ್ದ ಬರ್ತೈತೆ ಗಾಡಿ ಹಿಂದ್ಗಡೆದು, ಸ್ಪ್ರಿಂಗ್ ಏನಾದರೂ ಹೋಗಿದೆಯಾ, ಕಟ್ಟಾಗ್ತಾಯ್ತಾ, ಏನು ನೋಡಬೇಕು ಹಂಗೆ ಅಂದೆ. ಅಯ್ಯೋ ಎಲ್ಲ ಮುಚ್ಚಿಬಿಡ್ತಾರೆ ಕಣ್ರಿ, ಇದು ಜಾಸ್ತಿ ದೊಡ್ಡ ಟೌನಲ್ಲ, ಅಲ್ಲೊಬ್ಬರು ಇದೆ ನೋಡಿ, ಅಲ್ಲಿ ಹೋಗ್ರಿ, ಅವ್ರು ಬೇಗ ಮುಚ್ಚಾಕ್ಬಿಡ್ತಾರೆ ಅಂತ. ಅಲ್ಲಿ ಹೋದರೆ ಎಲ್ಲ ಕ್ಲೋಸ್ ಮಾಡೋ ಟೈಮು, ಅವರೆಲ್ಲ ಫುಲ್ ಎತ್ಕೊಂಡು ಹೋಗಿ ಮನೆ ಅಂದರೆ ಕ್ಲೋಸ್ ಮಾಡಬೇಕಿತ್ತು. ಒಬ್ಬ ಇವನಿದ್ದ ಎಲ್ಪರು, ಎಲ್ಲ ಹೋಗ್ಬಿಟ್ಟವ್ರು. ಇನ್ನು ಮಿಗ್ದವರು ಮೇಲ್ಗಡೆನೇ ಅವ್ರ ಮನೆ. ಅವರು ಓದಿದ್ದೆಲ್ಲ ಸಿದ್ಧಗಂಗೆ ಮಾಡಿದಲ್ಲಂತೆ. ಸಡನ್ ಇಲ್ಲ ಸರ್, ನಾವು ತುಮಕೂರಿಂದ ಬಂದಿರೋದು, ಇದೆಲ್ಲ ಪ್ರಾಬ್ಲಮ್ ಆಗೈತೆ, ಹಂಗೆ ಫ್ಯಾಮಿಲಿ ಬಂದಿದ್ದೀವಿ ಅಂತೆಲ್ಲ ಅಂದ್ವಿ. ಅವರು ಪಾಪ ಅವನು ಹೋಗ್ತೀನಿ ಅಂತ ಅವನು ನಾಳೆ ಯಾರೋ ಬಂದವ್ರು, ದೂರದಿಂದ ಬಂದವ್ರೆ, ನಾವು ಸಹಾಯ ಮಾಡ್ಬೇಕು, ಹಂಗೆ ಕಳಿಸ್ಬಾರ್ದು ಅಂತೇಳಿ ಅವನು ಇರಿಸ್ಕೊಂಡ.
ಇವರೆಲ್ಲ ಗಾಡಿ ಚೆಕ್ ಮಾಡಿದ್ರಪ್ಪ, ನನ್ನ ಮಗನ ಸೌಂಡೇ ಬರಲಿಲ್ಲ. ಮತ್ತು ಆಮೇಲೆ ಅಲ್ಲಿ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಫೀಲ್ಡಲ್ಲೆಲ್ಲ ಓಡಿಸಿದ್ರು, ಸೌಂಡೇ ಬರಲಿಲ್ಲ. ತಗೊಳಪ್ಪ ಅಂಥೇಳಿ ಸುಮ್ಕಾದರು. ಆಮೇಲೆ ಏನು ಸೌಂಡೇ ಬರ್ತೀವಲ್ಲ ಅಂದರು. ಇದೇನೋ ಆದರೆ ನೋಡು, ಅವರು ನಿಜವಾಗ್ಲೂ ಅವರು ಏನೋ ಮೆಕ್ಯಾನಿಕಲ್ ಏನೋ ಓದಿರೋದು ಏನೋ, ಆದರೂ ದೊಡ್ಡದಾಗಿ ಮನೆಯೆಲ್ಲ ಕಟ್ಟಿ ತೋಟ ಎಲ್ಲ ಐತಂತೆ. ಆಟೋಮೊಬೈಲ್ದೊಂದು ಸ್ಟೋರ್ ಮಾಡ್ಕೊಂಬಿಟ್ಟು ಅಲ್ಲೇ ಇದಾಗ್ಬಿಟ್ಟವ್ರೆ. ಅವ್ರು ಗೆಸ್ ಮಾಡಿದ್ರು, ಮೇ ಬಿ ಇದು ಬೇರೆದೇನು ಬೇಕು ಸ್ಪ್ರಿಂಗ್ದೆಲ್ಲ ಅಂತೆಲ್ಲ ನೋಡಿದ್ರು. ಮತ್ತೆ ಬರ್ಬೇಕಾದ್ರೆ ಬಂತು ಹೆಂಗೋ ಸೌಂಡು. ಆವಾಗ ಅವ್ರಿಗೆ ಫ್ಲ್ಯಾಶ್ ಆಗೈತೆ. ಬಂದು ಏನು ಅವ್ರು ಮಾತಾಡಲಿಲ್ಲ, ಗಾಡಿ ಇದು ಮಾಡಿದ್ರು. ಆ ವೀಲ್ ಇತ್ತಲ್ಲ, ಹಿಂದ್ಗಡೆ ವೀಲ್ ಒಳಗಡೆ ಬೇರಿಂಗ್ಸ್ ಇರುತ್ತಲ್ಲ, ಆ ಬೇರಿಂಗ್ಸು ಹೋಗ್ಬಿಟ್ಟವೆ ಒಳಗಡೆನೆ. ಅವು ಬೇರಿಂಗ್ಸ್ ಹೋಗಿರೋದಕ್ಕೆ ಪುಡಿ ಆಗಿಬಿಟ್ಟು ಕರ ಅದು ಓಡ್ಬೇಕಾದ್ರೆ ಸೌಂಡ್ ಬರೋದು. ಆಮೇಲೆ ಏನೋ ಅವು ಸೌಂಡ್ ಬರ್ತಾ ಇರಲಿಲ್ಲ. ಅವ್ರಿಗೆ ಅದು ಐಡಿಯಾ ಬಂದು ತೆಗೆದು ನೋಡ್ತೀವಿ ಬೇರಿಂಗ್ಸ್ ಒಳಗಡೆ ಒಂದು 4-5 ಚಿಕ್ಕದಾಗಿ ಬಾಲ್ಸ್ ಇರುತ್ತೆ, ಅವೇ ಪುಡಿ ಆಗೋಗವೆ. ಅದೇನಾದರೂ ಪುಡಿ ಆಗೋಗಿ ಮತ್ತೆ ಇದೆಲ್ಲ ಆಗೋಗಿದ್ರೆ ಬೇರಿಂಗ್ಸ್ ಇದೆ ಅಂದರೆ ಟೈರು ಫುಲ್ಲು ಬಿಚ್ಕೊಂಡು ಹಿಂಗೆ ಹೋಗ್ಬಿಡೋದಂತೆ. ಏನೋ ಹಂಗೆಲ್ಲ ಅಂದ ಅವಯ್ಯ. ಒಟ್ಟಿನಲ್ಲಿ ಅದೇನೋ ನಿಜ ಇರ್ಬೋದು. ಒಟ್ಟಿನಲ್ಲಿ ಬೇರಿಂಗ್ಸ್ ಹೋಗಿದ್ವು. 2,500 ರೂಪಾಯಿ ಏನೋ ಫುಲ್ ಎಲ್ಲ ಅದನ್ನು ಪ್ಯಾಕ್ ಹೊಸ್ದಾಗೆ ಅವ್ರ ಮೇಲ್ಗಡೆ ಎಲ್ಲ ಅವ್ರ ಹತ್ರ ಎಲ್ಲ ಹೆಂಗೋ ಐಟಮ್ ಇದ್ವು, ಎಲ್ಲ ತೊಗೊಬಂದು ಕೊಟ್ಟು ಮತ್ತು ಎಲ್ಲ ಟೈರ್ 4 ಅವರು ಚೆಕ್ ಮಾಡಿದ್ರು, ಎಲ್ಲ ಚೆನ್ನಾಗೈತೆ ಅಂತೇಳಿ. ಬೇರಿಂಗ್ಸ್ ಹೋಗಿರೋದ ನಾವು ಸ್ಪ್ರಿಂಗ್ ಹೋಗ್ಬಿಟ್ಟೈತೆ ಅಂದ್ಕೊಂಬಿಟ್ಟಿದ್ವಿ ಕೆಳಗಡೆ. ಅದನ್ನೆಲ್ಲ ಹಾಕ್ಕೊಟ್ರು, ಚೆನ್ನಾಗಾಯಿತು, ಥ್ಯಾಂಕ್ಸ್ ಅಂತೇಳಿ. ಪಾಪ ಅಷ್ಟೇ ಅಲ್ಲ, ನಮ್ಮನ್ನೆಲ್ಲ ಮತ್ತೆ ಮೇಲೆ ಅವ್ರ ಮನೆ ಕರ್ಕೊಂಡೋಗಿ ಒಳಗಡೆ ಚಿಕ್ಕ ಪಾಪು ಇತ್ತು, ಅವರೇ ಟೀ ಕಾಫಿ ಎಲ್ಲ ಮಾಡಿಕೊಟ್ರು. ಟೀ ಕಾಫಿ ಎಲ್ಲ ಕುಡಿದ್ವಿ. ಆಮೇಲೆ ಊಟ ಮಾಡಿರಿ ಅಂತ ಅವ್ರ ಪಾಪ ಅವರು ಇಲ್ಲ ಏನು ಊಟ ಬೇಡ ಹಂಗೆ ಹಿಂಗೆ ಅಂತೆಲ್ಲ ಅಂದು ಫುಲ್ಲೆಲ್ಲ ನಾವು ಮಾತಾಡ್ಕೊಂಡು ಯಾವಾಗನ ತುಮಕೂರಿಗೆ ಬಂದರೆ ಬರ್ತೀವಿ ಅಂದರು. ಬರ್ರಿ ಅಂತೆಲ್ಲ ಮಾತಾಡಿ ಚೆನ್ನಾಗಿ ಮಾತಾಡ್ಸಿದ್ರು ಅವರು. ಒಳ್ಳೆ ಇವರೇನೆ ಎಲ್ಲ ವೀರೇಶ್ ಅವರೇನೆ ಚೆನ್ನಾಗೆಲ್ಲ ಮಾತಾಡಿ, ನಾನು ಸಿದ್ಧಗಂಗೆ ಮಠದಲ್ಲೇ ಓದಿದ್ದು ಅಂತೆಲ್ಲ ಹೇಳಿದ್ರು. ಸರಿ ಅಂತೆಲ್ಲ ಮಾತಾಡ್ಕೊಂಡು ಬರ್ರಿ ಯಾವಾಗನ ಅಂತೇಳಿ ಹೇಳ್ಬಿಟ್ಟು ಆರಾಮಾಗಿ ನಮ್ಮ ಗಾಡಿ ತಗೊಂಡು ಬಂದ್ವಿ. ಆರಾಮಾಗಿ ಬಂದ್ವಿ. ಅದೇ ಮತ್ತು ಹಳ್ಳಿ ರೋಡಲ್ಲೇ ಬಂದಿದ್ದೆಲ್ಲ, ಫುಲ್ಲು ಹಳ್ಳಿ ರೋಡಲ್ಲೇ ಬಂದ್ವಿ, ಚೆನ್ನಾಗಿತ್ತು ಎಲ್ಲ. ಅದು ಬಂದಮೇಲೆ ನಾವು ಮತ್ತೆ ಕಲ್ಗಟ್ಟಿಯಿಂದ ಹೈವೇಗೆ ಬಂದ್ವಿ. ಹೈವೇಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಮಾರ್ನಿಂಗ್ 3 ಆಗಿತ್ತು ನೋಡು. ಅವಾಗ ಹೈವೇಗೆ ಬಂದಮೇಲೆ ಅವಾಗ ನಮಗೆ ಒಳ್ಳೆ ಮಜಾ ಸಿಕ್ತು. ಹೈವೇಯಿಂದ ಫುಲ್ಲು ಫಾಸ್ಟಾಗಿ ಒಂದು 2 to 3 ಅವರಲ್ಲಿ ಸಖತ್ತಾಗಿ ಬಂದ್ವಿ. ಫುಲ್ ಫಾಸ್ಟಾಗಿ ಬಂದ್ಬಿಟ್ಟು ನಮ್ಮ ಮನೇನ ತಲುಪಿದ್ವಿ. ಟೋಟಲಿ ಒಂದು 3 ಡೇಸು ನಮ್ಮ ಒಂದು ಗೋವಾ ಟೂರ್ ಚೆನ್ನಾಗಿತ್ತು. ನಿಮಗೆ ಆ ಟ್ರಾಫಿಕ್ಕು ಮತ್ತು ನಿಮ್ಮದು ಎಲ್ಲ ಸೀಟ್ ಬೆಲ್ಟು, ಡ್ರೈವಿಂಗ್ ಇದೆಲ್ಲ ನೀಟಾಗಿ ಎಲ್ಲ ನೀವೇನೋ ಕಾರು ಅಥವಾ ವೆಹಿಕಲಲ್ಲಿ ಹೋಗ್ತಾಯಿದ್ರೆ ಅವೆಲ್ಲ ನೀಟಾಗಿರಬೇಕು. ಆಮೇಲೆ ಅಲ್ಲಿ ಟ್ರಾಫಿಕ್ ಅದು ಸರ್ಕಲ್ಸ್ ಇರ್ತಾವಲ್ಲ, ಅಲ್ಲಿ ನೀಟಾಗಿ ನೀವು ನೋಡಿಕೊಂಡು ಹಂಗೆ ಸ್ಟ್ರೈಟ್ ಹೋಗ್ರಿ. ಅವ್ರು ಸ್ಕ್ಯಾಮ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ, ಪೊಲೀಸರು ಸ್ಕ್ಯಾಮ್ಗಳು. ಆಮೇಲೆ ಬೇರೆ ಪ್ರಾಪರ್ಟಿಗಳಲ್ಲಿ ನಿಮ್ಮ ಕಾರ್ಗಳನ್ನ ನಿಲ್ಸೋಕೆ ಹೋಗ್ಬಿಡಿ. ಇವೆಲ್ಲ ಇಲ್ಲೂ ಆಗ್ತವೆ ಕರ್ನಾಟಕದಲ್ಲೂ. ಆದರೆ ನಮ್ಮ ಕಡೆ ಎಲ್ಲ ಯಾರು ಬೇರೆಯವ್ರು ಬಂದರೆ ನಾವು ಬೇರೆ ರೀತಿ ನೋಡ್ತೀವಿ, ಗೆಸ್ಟ್ ಬಂದವರಪ್ಪ ಹಂಗೆ ಹಿಂಗೆ ಅಂತ. ಇವನು ಯಾವನ ತಿಕ್ಲು ಗಿರಾಕಿ ಅಲ್ಲೆಲ್ಲ ಒಂಥರ ಇದು ಕಾರ್ ಕದಿಯೋದೆ. ಅವ್ರಿಗೇನೋ ಆಪರ್ಚುನಿಟೀಸ್ ಇಲ್ವಲ್ಲ. ಟೂರಿಸಮ್ ಬಿಟ್ಟರೆ ಜಾಸ್ತಿ ಜನ ಬರೋಲ್ಲ, ಕೆಲವು ಸೀಸನಲ್ಲಿ ಬರ್ತಾರೆ, ಕೆಲವು ಸೀಸನಲ್ಲಿ ಬರೋಲ್ಲ, ಬೇರೆ ಥರದ್ದೇನು ಇಲ್ಲ, ದೂರ ಹೋಗಬೇಕು ಎಲ್ಲ ಹಂಗೆಲ್ಲ ಏನೇನೋ ಇರುತ್ತೆ. ಬಟ್ ಒಂದು ಇದು ಯಾರೋ ನಿಲ್ಸೋಗೋರೆ ಪಾಪ, ಆ ಥರ ಅವ್ರ ಮೈಂಡ್ ಇರಲಿಲ್ಲ ಒಂದು. ಇಲ್ಲೂ ಹಂಗೇನೆ, ಇಲ್ಲೂ ಕಿಚ್ಚಾಡ್ತಾರೆ ಗಾಡಿ ಟೌನ್ಗಳಲ್ಲೆಲ್ಲ ನಿಲ್ಲಿಸಿದ್ರೆ. ಏನೋ ಒಂದು 5 ನಿಮಿಷ ಅಷ್ಟೇ ನಾವು ಅಲ್ಲಿ ನಿಲ್ಸಿದ್ದು, ನಾವೇನು ರಾತ್ರಿ ಎಲ್ಲ ನಿಲ್ಸಿದ್ವಾ ಏನೋ. ಸರಿ, ಆ ಥರದ್ದೊಂದು ಆಗಿತ್ತು ಇನ್ಸಿಡೆಂಟು. ಕಾರ್ದೊಂದು ಇನ್ಸಿಡೆಂಟ್ ಆಗಿತ್ತು. ಆಮೇಲೆ ಅಲ್ಲಿ ಟ್ರಾಫಿಕ್ ಚೆಕ್ ಪೋಸ್ಟಲ್ಲಿ ಇನ್ನು ಚೆಕ್ ಪೋಸ್ಟಲ್ಲಿ ಮತ್ತೆ ನಾವು ಹೆಂಗೆ ಬಂದರೂ ನಮಗೆ ನಮ್ಮ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ನಮ್ಮ ಚೆಕ್ ಪೋಸ್ಟು ಸಿಕ್ಕಿದಾಗ ಏನಂತಂದರೆ ಅವರು ಏನು ಮಾಡ್ತಾರೆ, ಅವರು ನಮ್ಮಲ್ಲೇನು ಲಿಕ್ಕರ್ ಇದೆಯಾ ಅದಿದೆಯಾ ಅದು ನೋಡ್ತಾರೆ ಅಷ್ಟೇ. ಇನ್ನು ಬೇರೆದೇನು ಅವು ಇವು ಟ್ರಾಫಿಕ್ಕು ಅವೆಲ್ಲ ಏನು ನೋಡೋಲ್ಲ. ಗಾಡಿದು ಈವನ್ ಡಾಕ್ಯುಮೆಂಟ್ಸು ಕೂಡ ಏನೂ ಕೇಳೋಲ್ಲ ಅವರು, ನಮ್ಮ ಕರ್ನಾಟಕದವರು. ಒಳ್ಳೆ ಲಿಕ್ಕರ್ ಇದೆಯಾ, ಏನಾದರೂ ಜಾಸ್ತಿ ತಗೊಂಬರ್ತಾ ಇದ್ದೀವ, ಆ ಥರದ್ದೆಲ್ಲ ನೋಡ್ತಾರೆ. ನಮ್ಮ ಫ್ಯಾಮಿಲಿ ಇತ್ತು, ಹೋಗ್ಬೇಕಾದ್ರೆ ಚೆಕ್ ಮಾಡಿದ್ರು, ಬರ್ಬೇಕಾದ್ರೂ ಅಷ್ಟೇ. ಸುಮ್ಮನೆ ಅವ್ರು ಡಿಕ್ಕಿ ಒಂದು ಸಲ ತೆಗೀರಿ ಅಂದರು, ಡಿಕ್ಕಿ ತೆಗೆದ್ವಿ. ಡಿಕ್ಕಿಲಿ ಏನೂ ಇರಲಿಲ್ಲ. ಸರಿ ಆಯಿತು ಹೋಗ್ರಿ ಅಂದರು ಅಷ್ಟೇ. ಇನ್ನೇನು ಅವರು ಒಂದು ಮಾತು ಆಡಲಿಲ್ಲ ನಮ್ಮವರು. ಒಳ್ಳೆಯ ಇದು. ಬಟ್ ಆದರೆ ಅದೇ ಸ್ಪಾಟಲ್ಲಿ ನಾವು ಇದ್ದಾಗಲೇ ಯಾವನೋ ಒಬ್ಬ ಕೇಸೇ ತಂದಿದ್ದ ಗುರು. ಕೇಸೇ ಅವ್ನು ದುಡ್ಡು ಕೊಟ್ಟರು ಅಂದರೆ ದುಡ್ಡು ಕೊಟ್ಟರು ತಾಣಲ್ಲ ಅವರು, ಏನೋ ಇದು ಮಾಡಲ್ಲ ಅವರು. ತಾಂಡು ಹೊಡೆದಾಕ್ಬಿಟ್ರು ಎಲ್ಲ ಬಾಟ್ಲಿಗೂ ನಮ್ಮ ಕಣ್ಮುಂದೆನೇ ಹೊಡೆದಾಕ್ಬಿಟ್ರು ಎಲ್ಲ ಫುಲ್ಲು. ಸೊ ಆ ಥರ. ಆಮೇಲೆ ಈ ಕಡೆ ಎಲ್ಲ ಬಂದ್ವಿ. ಒಳ್ಳೆ ವ್ಯೂಗಳು ಬೇರೆ ಬೇರೆ. ಈ ಕಾಡಲ್ಲಿ ಕ್ಯಾಸಲ್ ರಾಕ್ ರೋಡಲ್ಲಿ ಬರಬೇಕು ನೀವು, ಎಲ್ಲ ಸಖತ್ತಾಗಿರುತ್ತೆ ಪ್ಲೇಸ್ ಮಾತ್ರ ಅದೊಂದು.
15-20 ಕಿಲೋಮೀಟ್ರ್ ಆ ಕಡೆ ಒಳಗಾಸಿ ಬಂದರೆ ಕಾರ್ ಚೆನ್ನಾಗಿರಬೇಕು, ಸಣ್ಣದು ರೋಡು. ಬಟ್ ಹಳ್ಳಿ ನಿಮಗೇನು ತಿನ್ನೋಕ್ಕೆ ಅದು ಇದು ಏನೂ ಸಿಗೋದಿಲ್ಲ, ಎಲ್ಲ ಸುಮ್ಮನೆ ಸಣ್ಣ ಪುಟ್ಟ ಅಂಗಡಿ ಸಿಗುತ್ತೆ ಅಷ್ಟೇ. ಬಟ್ ಒಳ್ಳೆ ಒಂದು 3 ಡೇಸು ಅದು ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಗುರು. 3 ಡೇಸು ಆರಾಮಾಗಿ ನೀವು ಅಲ್ಲೆಲ್ಲ ನೋಡಿ ಬರ್ಬೋದು. ಇನ್ನು ನೀವು ಒಬ್ಬರು ಇಬ್ಬರು ಹೋಗ್ತೀರಂದರೆ ನಿಮಗೆ ಸ್ಕೂಟಿ ರೆಂಟೆಡ್ ಸಿಗುತ್ತೆ, ಅದರಲ್ಲೂ ನೀವು ಇನ್ನೂ ಫುಲ್ ಮಜಾ ಮಾಡ್ಬೋದೆಲ್ಲ ಆ ಕಡೆ ಈ ಕಡೆ ಎಲ್ಲ. ಅಲ್ಲೂ ಕೂಡ ಹೆಲ್ಮೆಟ್ ಹಾಕ್ಕೋಬೇಕು ಕಂಪಲ್ಸರಿ. ಎಲ್ಲನ ಹಿಡಿತಾರೆ, ಎಲ್ಲ ಒಳಗೆಲ್ಲ ಹಿಡಿಯಲ್ಲ, ಎಲ್ಲ ಒಂದು ಕಡೆ ಅಲ್ಲಲ್ಲಿ ನಿಂತಿರ್ತಾರೆ ಹೈವೇ ಇದರಲ್ಲಿ. ಇನ್ನು ಮಿಕ್ಕಿದ್ದು ಸಿಟಿ ಸೆಂಟ್ರ್ ಒಳಗಡೆ ಆಗಿರ್ಬೋದು, ಮತ್ತು ಇನ್ನು ಆ ಕಡೆ ಎಲ್ಲ ಇರೋದೇ ಇಲ್ಲ. ಆರಾಮಾಗಿ ಅಡ್ಡಾಡ್ಕೊಂಡು ಬರ್ಬೋದು. ಊಟ ವೆರೈಟಿಯಾಗೆಲ್ಲ ಸಿಗುತ್ತೆ, ಎಲ್ಲ ಥರದ್ದು ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೇನು ಹೇಳಬೇಕು, ವೆದರ್ ಚೆನ್ನಾಗಿತ್ತು ಆ ಟೈಮಲ್ಲಿ, ಅಷ್ಟೊಂದೇನು ಬಿಸಿಲಿರಲಿಲ್ಲ. ಮಳೆನೂ ಬಂದಿತ್ತಂದರೆ ನಾವು ಅವತ್ತು ಅಲ್ಲಿದ್ದಾಗ. ಓಕೆ, ಸೊ ಫೈನಲಿ ನಾವು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಗೋವಾದಿಂದ ಬಂದ್ವಿ. ಬಾಯ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಅವಾಗವಾಗ ನೀವು ನೋಡ್ತಾ ಇರಿ ಟೈಮ್ ಪಾಸಿಗೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. मम्मी डैडी दा भी डर दिल तो हम काट दे जुगी साढ़े मारे गल छड़ दे मम्मी डैडी दा भी डर दिल तो हम काट दे